ಹರಿ ಓಂ ಹರಿ ಓಂ ಹರಿ ಓಂ. ಕ್ಷೇತ್ರಸ್ವಾಮಿ ವಿಷ್ಣುಮೂರ್ತಿ ಭಗವಂತನ ಅಡಿದಾವರಿಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಪುತ್ತೂರಿನ ಕಾರಣಿಕ ಮಹಾಲಿಂಗೇಶ್ವರ ಸ್ವಾಮಿಯನ್ನು ನಮಿಸಿ, ಇಲ್ಲಿ ನೆರೆದ ಸಮಸ್ತ ಭಾಗವತ ಚಿಂತಕರನ್ನು ಅಭಿನಂದಿಸಿ, ಇಂದಿನಿಂದ ಒಂದು ಭಾಗವತ ಚಿಂತನೆ ಮಾಡುವ ಒಳ್ಳೆಯ ಸಂಕಲ್ಪವನ್ನು ಸಜ್ಜನರಾದ ನೀವೆಲ್ಲ ಮಾಡಿದ್ದೀರಿ. ಸಪ್ತಾಹದ ವಿಧಿಯಿಂದ ಭಾಗವತವನ್ನು ಕೇಳುವ ಸಂಕಲ್ಪ. ಒಂದು ನಮ್ಮ ಶಾಸ್ತ್ರದಲ್ಲಿಯೇ ಮಾತು, ಅಲ್ಪಾರಂಭೋ ಕ್ಷೇಮಕರಃ ಅಂತ. ಮೊದಲನೇ ದಿನವೇ ತುಂಬ ಪ್ರವಚನ ಮಾಡಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ತಡವಾಗಿ ಆರಂಭ ಮಾಡಿದರೂ ಸಕಾಲದಲ್ಲಿ ಬಿಡ್ತೇನೆ, ಯಾವ ಮಹಿಳೆಯರು ಟೆನ್ಷನ್ ಮಾಡಿಕೊಳ್ಳುವುದು ಬೇಡ. ನಾಳೆಯಿಂದ ಸಕಾಲದಲ್ಲಿ ಆರಂಭ ಮಾಡಿ ಸಕಾಲದಲ್ಲಿ ಮುಕ್ತಾಯ ಮಾಡೋಣ. ಸಮಯ ತುಂಬ ಅಮೂಲ್ಯವಾಗಿದೆ. ಅದಕ್ಕಿಂತ ಹೆಚ್ಚು ನಮ್ಮ ಬದುಕು ಅಮೂಲ್ಯವಾಗಿದೆ. ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಅರ್ಥ ಮಾಡಿಕೊಳ್ಳುವುದರ ಒಳಗಡೆ ನಮ್ಮ ಬದುಕು ನಾಶ ಆಗಿರುತ್ತೆ. ಹಾಗಾಗಿ ಹಾಳು ಹರಟೆ ಆಡಿ ಮನವ ಗೀಳು ಮಾಡಿಕೊಳ್ಳಬೇಡಿ, 7 ದಿನದ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ, ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆಯಿರೋ. ಈ ಬದುಕು ಮನುಷ್ಯ ಜೀವನ ಸಾರ್ಥಕ ಆಗಬೇಕು ಅಂದರೆ ದೇವರ ಕಥೆಯನ್ನು ಕೇಳಿ, ಉದಾಸೀನ ಮಾಡಬೇಡಿ. ನಮ್ಮ ಬದುಕಿನ ಪ್ರಧಾನವಾದ ಕರ್ತವ್ಯ ಮನುಷ್ಯರಿಗೆ ಭಗವಚ್ಚಿಂತನೆ. ಹೊಟ್ಟೆ ತುಂಬಿಸುವ ವಿದ್ಯೆಗಳು ಶಾಲೆಗಳಲ್ಲಿ ಬೀದಿಗಳಲ್ಲಿ ಮಾರಾಟಕ್ಕೆ ಇದೆ. ಆದರೆ ನಿಮ್ಮ ತರಕಾರಿಯ ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಕುಂಬುಡ, ಸೌಂತೆ ಅದರ ಒಟ್ಟಿಗೆ ಮಾರಾಟಕ್ಕೆ ಭಾಗವತ ಇಟ್ಟಿಲ್ಲ. ಇದು ಅತ್ಯಂತ ಅಮೂಲ್ಯವಾದದ್ದು. ಯಾವುದೋ ಒಂದು ಜನ್ಮಾಂತರದ ಪುಣ್ಯ ಇದ್ದರೆ ಮಾತ್ರ ಆ ಭಾಗವತದ ಶಬ್ದ ಕಿವಿಗೆ ತಾಗುತ್ತೆ, ಅದನ್ನು ಕೇಳಬೇಕು ಅನ್ನುವ ಪ್ರಚೋದನೆ ಆಗುತ್ತೆ. ಆದ್ದರಿಂದ ಪುಣ್ಯೇನೈವತು ಲಭ್ಯತೆ. ವ್ಯಾಸರು ಹೇಳ್ತಾರೆ, ದುಡ್ಡಿದ್ದವರಿಗೆ ಬೇಕಾದಷ್ಟು ಪದಾರ್ಥಗಳು ಮಾರ್ಕೆಟಿನಲ್ಲಿ ಸಿಗುವ ಹಾಗೆ ಭಾಗವತ ಸಿಗಲ್ಲ. ಇದಕ್ಕೆ ಬೇಕಾದ ಕರೆನ್ಸಿ ಯಾವುದು ಅಂದರೆ ಹಿಂದಿನ ಜನ್ಮದ ಪುಣ್ಯ. ಪುಣ್ಯ ಇದ್ದವರಿಗೆ ಭಾಗವತ ಕೇಳುವ ಯೋಗ ದೊರೆಯುತ್ತೆ. ಹಾಗಾಗಿ ಅತ್ಯಂತ ಶ್ರೇಷ್ಠವಾದ ವ್ಯಾಸರು ರಚನೆ ಮಾಡಿದ 18 ಪುರಾಣಗಳಲ್ಲಿ ಪುರಾಣ ರಾಜ ಅಂದರೆ ಶ್ರೀಮದ್ ಭಾಗವತ. ಕಲಿಯುಗದ ಜನರಿಗೆ ಭಕ್ತಿಯ ಪ್ರಕಾರವನ್ನು ತಿಳಿಸಿ ಸರಿಯಾದ ಮಾರ್ಗದರ್ಶನ ನಮಗೆ ಭಗವಂತ 2 ಕೊಟ್ಟಿದ್ದಾನೆ. ಒಂದು ದೇಹ, ಈ ದೇಹದಲ್ಲಿ ಆತ್ಮ. ನಾನು ಬೇರೆ, ನನ್ನ ದೇಹ ಬೇರೆ. ದೇಹ ಜಡ, ಆತ್ಮ ಇರುವ ತನಕ ಈ ದೇಹದಲ್ಲಿ ಚೈತನ್ಯ ಇದೆ. ಆತ್ಮ ಹೋಗ್ತಾ ಹೋಗ್ತಾ ಸೂಚನೆ ಮಾಡ್ತಾನೆ, ದೇಹದ ಚೈತನ್ಯ ಕಡಿಮೆ ಆಗುತ್ತೆ. ದೇಹಕ್ಕೆ ಸಾವಿದೆ, ಆತ್ಮನಿಗೆ ಸಾವಿಲ್ಲ. ಆತ್ಮನಿಗೆ ಹುಟ್ಟೂ ಇಲ್ಲ, ಆತ್ಮನಿಗೆ ಸಾವೂ ಇಲ್ಲ. ದೇಹಕ್ಕೆ ಹುಟ್ಟೂ ಇದೆ, ದೇಹಕ್ಕೆ ಸಾವೂ ಇದೆ. ಈ ಒಂದು ದೇಹವನ್ನು ಬಾಡಿಗೆ ಮನೆ ಥರ ದೇವರು ಕೊಟ್ಟಿದ್ದಾನೆ. ಇದರಲ್ಲಿ ಆತ್ಮನನ್ನು ಪ್ರವೇಶ ಮಾಡಿಸಿದ್ದಾನೆ ಭಗವಂತ. ಈ ಬಾಡಿಗೆ ಮನೆಯಲ್ಲಿ ಕುಳಿತ ಜೀವ ಏನು ಮಾಡಬೇಕು ಅಂತ ಅವನೇ ಸಬ್ಜೆಕ್ಟ್ ಬರೆದಿದ್ದಾನೆ. ಅದೇ ಶ್ರೀಮದ್ ಭಾಗವತ. ನಾನು ನಿರ್ಮಾಣ ಮಾಡಿದ ಈ ಬ್ರಹ್ಮಾಂಡದಲ್ಲಿ ಕ್ಲಾಸ್ ರೂಮಿನಲ್ಲಿ ಜೀವರಾಶಿಗಳಿದ್ದಾರೆ. ಅವರಿಗೆಲ್ಲ ದೇಹ ಕೊಟ್ಟವನು ನಾನು. ಈ ದೇಹದಲ್ಲಿ ಕುಳಿತು ನೀವು ಮಾಡಬೇಕಾದ ಕರ್ತವ್ಯಗಳೇನು ಅನ್ನುವುದನ್ನು ದೇವರೇ ಭಾಗವತದ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಆದ್ದರಿಂದ ಇದನ್ನು ಅತ್ಯಂತ ಶ್ರದ್ಧೆಯಿಂದ ಶ್ರೀಮದ್ ಭಾಗವತವನ್ನು ನಾವು ಶ್ರವಣ ಮಾಡಬೇಕು. ಮೊದಲನೆಯ ಪ್ರಶ್ನೆ, ಏನು ಲಾಭ? ಭಾಗವತ ಕೇಳೋದ್ರಿಂದ ನಮಗೇನು ಲಾಭ ಆಗುತ್ತೆ? ಅದಕ್ಕೆ 10 ಅಧ್ಯಾಯಗಳಲ್ಲಿ ಲಾಭದ ವಿಷಯವನ್ನೇ ನಿರೂಪಣೆ ಮಾಡಿದ್ದಾರೆ. ಒಂದು ಕಥೆಯನ್ನು ಹೇಳ್ತಾರೆ. ಈ ಭಾಗವತದ ಕಥೆಗಳು ನೀವು ದೊಡ್ಡ ಸ್ಕ್ರೀನಿನಲ್ಲಿ ನೋಡ್ತಿರಲ್ಲ, ಟಿ ವಿಯಲ್ಲಿ, ಅದಕ್ಕಿಂತ ಅರ್ಥಪೂರ್ಣವಾದ ಕಥೆಗಳು. ಅದು ಕೇವಲ ವ್ಯಥೆಗಳೇ ವಿನಃ ಕಥೆಗಳಲ್ಲ. ಇದು ಕಥೆ. ಇದು ನಮ್ಮ ಬದುಕಿನ ವ್ಯಥೆಯನ್ನು ಪರಿಹಾರ ಮಾಡುವ ಕಥೆ, ಶ್ರೀಮದ್ ಭಾಗವತದ ಕಥೆ. ಚಂದದ ಕಥೆ ಹೇಳ್ತಾರೆ. ನಿಮಗೆ ಯಾವ ಆಯಾಸ ಇಲ್ಲ. ಮೊದಲೇ ಫಲಹಾರದ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಆಯೋಜಕರು. ಕೆಲವೊಮ್ಮೆ ಮುಗಿದ ಮೇಲಿರುತ್ತೆ ಭಾಗವತದಲ್ಲಿ. ಇಲ್ಲಿ ಹಾಗಲ್ಲ, ಮೊದಲೇ ಹೊಟ್ಟೆ ಬಗ್ಗೆ ಟೆನ್ಷನ್ ಮಾಡಬೇಡಿ. ಆದರೆ ತುಂಬ ಜಾಸ್ತಿಯೂ ತೊಗೊಳ್ಬೇಡಿ. ವಿಶ್ರಾಂತಿ ಎಲ್ಲ ನನ್ನ ಪ್ರವಚನದಲ್ಲೇ ಆಗುತ್ತೆ. ಆಮೇಲೆ
ಆದ್ದರಿಂದ ಸ್ವಲ್ಪ ಇತಿಮಿತಿಯಲ್ಲಿ ಆಹಾರವನ್ನು ಸೇವನೆ ಮಾಡಿ ನಮ್ಮ ತಲೆಗೆ ಬೇಕಾದ ಆಹಾರವನ್ನು ತುಂಬಿಸಿಕೊಳ್ಳುವ ಒಂದು ಅದ್ಭುತವಾದ ಸಂಯೋಜನೆ ಈ ಭಾಗವತ ಸಪ್ತಾಹ. ಒಂದು ಕಥೆಯನ್ನೇ ಹೇಳ್ತಾರೆ. ನಾರದರಿಗೆ ಅನ್ನಿಸ್ತಂತೆ ಇದು ಘೋರವಾದ ಕಲಿಯುಗ. ಕೃತತ್ರೇತ ದ್ವಾಪರ ಯುಗಗಳಲ್ಲಿ ಧರ್ಮ ಹೇಗೆ ವ್ಯಾಪಕವಾಗಿ ಪ್ರಚಾರದಲ್ಲಿತ್ತೋ ಧರ್ಮಕ್ಕೆ ಮನಸ್ಸು ಬರೋದೇ ಇಲ್ಲ. ದೇವರು ಧರ್ಮ ಅಂದರೆ ಉತ್ಸಾಹ ಇಲ್ಲ ಮನುಷ್ಯನ ಮನಸ್ಸಿಗೆ. ಲೋಕದ ವಿಚಾರ, ಮಾರ್ಕೆಟಿಗೆ ಹೋಗೋಣ ಅಂದರೆ ಎಷ್ಟು ಉತ್ಸಾಹದಲ್ಲಿ ತಯಾರಾಗ್ತಾರೋ, ಮದುವೆ ಉಪನಯನಗಳಿಗೆ ಹೋಗಬೇಕು ಅಂದರೆ ಎಷ್ಟು ಉತ್ಸಾಹದಲ್ಲಿ ಹೋಗ್ತಾರೋ, ಭಾಗವತ ಅಂದರೆ ಅಷ್ಟು ಉತ್ಸಾಹ ಮನಸ್ಸಿನಲ್ಲಿ ಚಿಮ್ಮೋದಿಲ್ಲ. ಮೊನ್ನೆ ಕೇಳಿ ಆಯ್ತಲ್ಲ ಮತ್ತೆಂತ ಅಂತ ಅನಿಸುತ್ತೆ ಮನಸ್ಸಿನಲ್ಲಿ. ಪ್ರತಿದಿನ ಕೇಳಬೇಕು. ವ್ಯಾಸರು ಹೇಳ್ತಾರೆ, ಇದು 7 ದಿನದ ಕಥೆ. ಇದೊಂದು ಸುಮ್ಮನೆ ರುಚಿ ನೋಡಲಿಕ್ಕೆ. ದ್ರಾಕ್ಷಿ ರಾಶಿ ಇದ್ದಾಗ ಒಂದು ದ್ರಾಕ್ಷಿ ಹಣ್ಣನ್ನು ಕೊಡ್ತಾನೆ, ತಿನ್ನಿ ಅಂತ. ಅಷ್ಟು ಮಾತ್ರ ತಿಂದು ಹೋಗೋದಲ್ಲ, ತಗೊಳ್ಬೇಕು ಆಮೇಲಲ್ಲಿ, ಅದಕ್ಕೆ ಕೊಡುದವ. ಹಾಗೆ ಸಾಯುವ ತನಕ ಕೇಳಬೇಕಾದ ಒಂದೇ ಒಂದು ಕಥೆ ಭಾಗವತದ ಕಥೆ. ಇನ್ನೆಲ್ಲ ಕಥೆಗಳು ಅವತ್ತಿನಿಗೆ ಮುಗಿಯುತ್ತೆ. ಎಂದೂ ಮುಗಿಸದೇ ಇರುವ ಕಥೆ, ಚಿರಂಜೀವಿತ್ವದ ಕಡೆ ನಮ್ಮನ್ನು ಕರೆದುಕೊಂಡು ಹೋಗುವ ಕಥೆ ಭಾಗವತದ ಕಥೆ. ಇದಕ್ಕೆ ತುಂಬ ಶ್ರದ್ಧೆ ಮುಖ್ಯ. ಆಸಕ್ತಿ ಶ್ರದ್ಧೆಗಳಿದ್ದವರಿಗೆ ಮಾತ್ರ ಭಾಗವತ ಬದುಕಿನಲ್ಲಿ ಪರಿಣಾಮವನ್ನು ಮಾಡುತ್ತೆ. ಅದಕ್ಕೊಂದು ಕಥೆಯನ್ನು ನಾರದರು ಹೇಳಿದ್ದಾರೆ. ನಾರದರದ್ದೇ ಕಥೆ. ಅನ್ವೇಷಣೆ ಮಾಡಿದ್ರಂತೆ. ಕಲಿಯುಗದಲ್ಲಿ ಎಲ್ಲ ಕಡೆ ಕಲಿ ಆಕ್ರಾಂತವಾಗಿದೆ. ಎಲ್ಲ ದೇಶಗಳಲ್ಲೂ ಸಂಚಾರ ಮಾಡಿದರು ನಾರದರು. ನಾರದರಿಗೆ ಬೇರೆ ಯಾವ ಕೆಲಸ ಇಲ್ಲ. ಈ ಧರೆಯ ತುಂಬ ಯಾರು ಮಾರ್ಗಭ್ರಷ್ಟರಾಗಿದ್ದಾರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡುವುದೇ ನಾರದರ ಕೆಲಸ. ಅವರಿಗೆ ಹೆಂಡತಿ ಇಲ್ಲ, ಮನೆ ಇಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ, ಬ್ರಹ್ಮಚಾರಿಗಳು ನಾರದರು. ಅವರ ಉದ್ದೇಶ ಏನು ಅಂದರೆ ಜಗತ್ತಿನ ಕ್ಷೇಮಕ್ಕೋಸ್ಕರ ಸಂಚಾರ ಮಾಡುವುದು. ಯಾರಿಗೆ ಒಳ್ಳೆಯದು ಮಾಡಲಿಕ್ಕೆ ಸಾಧ್ಯ ಅದನ್ನು ಒಳ್ಳೆಯದು ಮಾಡೋದು. ಹಾಗೆ ನಮ್ಮ ಗುರುಗಳ ಹಾಗೆ ವಿಶ್ವೇಶತೀರ್ಥರಿಗೆ ಯಾವ ಮನೆ, ಮಡದಿ, ಮಕ್ಕಳು ಎಲ್ಲ ಯಾರೂ ಇಲ್ಲ. ಅವರಿಗೆ ನಾವೇ ಮಕ್ಕಳು, ಸಾವಿರಾರು ಜನ ಮಕ್ಕಳು. ಒಬ್ಬರಿಗೆ ಒಂದು ಮನೆಯಲ್ಲಿ ಅಮ್ಮ ಅಪ್ಪ ಅಂತ ಕರೀಲಿಕ್ಕೆ 2 ಮಕ್ಕಳಿರ್ತಾರೆ. ಆದರೆ ವಿಶ್ವೇಶತೀರ್ಥರಿಗೆ 10,000 ಜನ ಮಕ್ಕಳು ಇವತ್ತಿಗೂ ಅಪ್ಪ ಅಮ್ಮ ಅಂತ ಕರೀತಾ ಇದ್ದಾರೆ. ದೇಶಕ್ಕೋಸ್ಕರ ಸಂಚಾರ ಮಾಡುವ ಸಂತರು ಹೇಗೋ ಹಾಗೆ ನಾರದರು ಎಲ್ಲ ಪ್ರದೇಶಗಳಿಗೆ ಹೋಗಿ ಸಂಚಾರ ಮಾಡಿದ್ರಂತೆ. ಯಾರಿಗೂ ಯಾವುದರಲ್ಲಿಯೂ ಧರ್ಮದಲ್ಲಿ ಆಸಕ್ತಿ ಇಲ್ಲ. ತಿನ್ನುವುದರಲ್ಲುಂಟು, ಮಲಗುವುದರಲ್ಲುಂಟು, ಎಲ್ಲದರಲ್ಲೂ ಆಸಕ್ತಿ ಉಂಟು. ಧರ್ಮದಲ್ಲಿ ಅಂದರೆ ಅದ್ಯಾಕೆ, ಅದೆಲ್ಲ ಯೂಟ್ಯೂಬಲ್ಲೇ ಇಲ್ವಾ, ಹೀಗೆ ಇವತ್ತಿನ ಆಸಕ್ತಿ ಹಾಗೆ ಅವತ್ತು ಹಾಗೆ. ಕೊನೆಗೆ ಕಾಶಿಗೆ ಹೋದರು, ಅಲ್ಲಿಯೂ ಧರ್ಮದ ಪ್ರೇರಣೆಗಳು ಕಾಣಿಸಲಿಲ್ಲ. ಅಯೋಧ್ಯೆಗೆ ಹೋದರು, ಅಲ್ಲಿಯೂ ಧರ್ಮದ ಪ್ರೇರಣೆ ಇಲ್ಲ. ಕಲಿಪ್ರವೇಶ, ಇದು ಹೇಳ್ತಾ ಇರುವ ಕಥೆ ಸಾಮಾನ್ಯ 1-2 ವರ್ಷದ ಹಿಂದಿನ ಕಥೆಯನ್ನು ಭಾಗವತ ನಿರೂಪಣೆ ಮಾಡ್ತಾ ಇದೆ. ಅಷ್ಟು ಹಳೆಯದಾಗಿ ಎಲ್ಲ ಕಡೆಯೂ ಕೂಡ ಧರ್ಮದ ಸ್ಫೂರ್ತಿಯನ್ನು ಕಳೆದುಕೊಂಡ ಜನಗಳೇ ಇದ್ದಾರೆ. ಒಳ್ಳೊಳ್ಳೆ ವೈಷ್ಣವ ಕ್ಷೇತ್ರಗಳಲ್ಲೇ ಎಂಥ ಪುಣ್ಯಭೂಮಿ ನಮ್ಮ ಭಾರತ ದೇಶ, ಇದರಲ್ಲೇ ಅಂತಹ ಆಧ್ಯಾತ್ಮಿಕ ಸೆಲೆ ನಾಶ ಆಗಿದೆ, ಆಸಕ್ತಿಗಳು ಕಡಿಮೆ ಆಗಿದೆ. ಕೊನೆಗೆ ನಾರದರು ಆಲೋಚನೆ ಮಾಡಿದ್ರಂತೆ, ಏನಿದು ಅವಸ್ಥೆ? ಕೃಷ್ಣ ಈ ಮಣ್ಣಿನ ಕಣಗಳಲ್ಲಿ ಸಂಚಾರ ಮಾಡಿದ ಅತ್ಯಂತ ಪವಿತ್ರವಾದ ಪುಣ್ಯಭೂಮಿ ವೃಂದಾವನದ ಪರಿಸರ. ಕೃಷ್ಣ ಅಲ್ಲಿ ಹೊರಳಾಡಿದ್ದಾನೆ, ಅನೇಕ ಭಕ್ತರ ಸಂಕಷ್ಟಗಳನ್ನು ಪರಿಹಾರ ಮಾಡಿದ್ದಾನೆ, ಇಷ್ಟಾರ್ಥಗಳನ್ನು ದಾನ ಮಾಡಿದ್ದಾನೆ. ಅಂತಹ ಪವಿತ್ರವಾದ ಪುಣ್ಯತಮವಾದ ಭೂಮಿ ಧರೆಯಲ್ಲಿ ಇನ್ನೊಂದಿಲ್ಲ. ಅದರ ನೆನಪಿಗಾಗಿ ಪ್ರತಿಯೊಬ್ಬರ ಮನೆಯ ಮುಂಭಾಗದಲ್ಲಿಯೂ ನಾವೊಂದು ಬೃಂದಾವನವನ್ನು ಸ್ಥಾಪನೆ ಮಾಡ್ತೇವೆ, ತುಳಸಿಯ ಬೃಂದಾವನ. ತುಳಸಿ ಕಟ್ಟೆ ಅಂದರೆ ಏನು? ಅದು ದೊಡ್ಡ ಬೃಂದಾವನದ ಒಂದು ಸಣ್ಣ ಪ್ರತೀಕ. ಉಡುಪಿಯ ಕೃಷ್ಣನ ಫೋಟೋ ತೆಗೆದು ನಮ್ಮ ಮನೆಯಲ್ಲಿ ಹಾಕಿಕೊಳ್ತೇವಲ್ವಾ, ಆ ಮಾದರಿ ಪ್ರತಿಯೊಬ್ಬರ ಮನೆಗಳ ಮುಂಭಾಗದಲ್ಲಿ ಒಂದು ತುಳಸಿಯ ವೃಂದಾವನ. ಈ ಮಣ್ಣಿನಲ್ಲಿ ಹುಟ್ಟಿದವರ ಪ್ರತಿಯೊಬ್ಬರ ಕರ್ತವ್ಯ ಮನೆಯ ಮುಂದೆ ಒಂದು ತುಳಸಿಯ ವೃಂದಾವನ ಇದ್ದರೆ ಯಾವ ಮಾಟ ಮಂತ್ರಗಳು, ನಿಮ್ಮ ಮೇಲಿರುವಂತಹ ಆಭಿಚಾರಿಕ ಕೃತ್ಯಗಳು ಯಾವುದೂ ತಾಗುವುದಿಲ್ಲ. ತುಳಸಿಯ ವೃಂದಾವನವನ್ನು ದಾಟಿ ಆ ದುಷ್ಟಶಕ್ತಿಗಳು ಮನೆ ಒಳಗಡೆ ನುಗ್ಗೋದಿಲ್ಲ. ಭಗವಂತನ ಸನ್ನಿಧಾನ ಬರುತ್ತೆ, ವಾಸ್ತುದೋಷಗಳೆಲ್ಲ ಹೊರಟೋಗುತ್ತೆ. ಯಾಕೆ ಅಂದರೆ ಸಮಸ್ತ ದೇವತೆಗಳು, ಸಮಸ್ತ ತೀರ್ಥಾಭಿಮಾನಿ ದೇವತೆಗಳು ಎಲ್ಲರೂ ತುಳಸಿಯ ವೃಂದಾವನದಲ್ಲಿ ಇರ್ತಾರೆ. ತುಳಸಿ ಅನ್ನೋದೊಂದು ಪ್ರಕೃತಿಯ ಸಂಕೇತ, ಲಕ್ಷ್ಮಿಯ ಸಂಕೇತ. ಭಾರತದ ಪುಣ್ಯಭೂಮಿಯಲ್ಲಿ ಸಸ್ಯ ರಾಶಿಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಸಸ್ಯ ತುಳಸಿ ಅಂತ ಕರೆದಿದ್ದಾರೆ. ಆ ತುಳಸಿಯ ವೃಂದಾವನ ಯಾವುದರ ಸಂಕೇತ? ಕೃಷ್ಣನಲಿದಾಡಿದ ಬೃಂದಾವನದ ಸಂಕೇತ. ಅಂತಹ ಬೃಂದಾವನ ಕ್ಷೇತ್ರಕ್ಕೆ ನಾನು ಹೋದರೆ ಅಲ್ಲಿ ಕೃಷ್ಣನ ಸ್ಪರ್ಶ, ಕೃಷ್ಣನ ಒಂದು ಸನ್ನಿಧಾನ ಇವತ್ತು ನನ್ನ ಪಾಲಿಗೆ ಕಾಣಬಹುದು ಅಂತ ಎಲ್ಲಿಯೂ ಉತ್ಸಾಹ ಇರಲಿಲ್ಲ. ಆ ಬೃಂದಾವನದ ಪರಿಸರಕ್ಕೆ ನಾರದರು ಹೋದರು. ವಿಚಿತ್ರವಾದ ಒಂದು ಸಂವೇದನೆಗಳಾಯಿತು, ಅವರಿಗೆ ರೋಮಾಂಚನ ಆಯಿತು.
ನೀವು ಹೋಗಿ ವೃಂದಾವನಕ್ಕೆ, ವಿಚಿತ್ರ ವಿಚಿತ್ರ ಅನುಭವಗಳಾಗುತ್ತೆ. ಆಧ್ಯಾತ್ಮಿಕ ರಸಿಕರಿಗೆ ಏನೇನೋ ಅನುಭವ ಆಯಿತು. ಒಂದು ಪ್ರಾಂತ್ಯಕ್ಕೆ ಹೋಗಿ ನೋಡ್ತಾರೆ, ಒಂದು 18 ವರ್ಷದ ತಾರುಣ್ಯವನ್ನು ಪಡೆದ ಯುವತಿ ತೊಡೆ ಮೇಲೆ 80 ವರ್ಷದ ಮಕ್ಕಳನ್ನು ಮಲಗಿಸಿಕೊಂಡು ಕುಳಿತಿದ್ದಾಳೆ. ಕುತೂಹಲ ಹುಟ್ಟುತ್ತೆ ನಾರದರಿಗೆ. ಅಮ್ಮ, ನೀನು ತರುಣಿ, ಇಬ್ಬರು ಮುದುಕರು ನಿನ್ನ ತೊಡೆ ಮೇಲೆ ಮಲಗಿದ್ದಾರೆ, ಯಾರು ಅಂತ ಕೇಳ್ತಾರೆ. ಅದಕ್ಕೆ ಅವಳು ಹೇಳ್ತಾಳೆ, ನಾನು ಅಮ್ಮ, ಇವರು ನನ್ನ ಮಕ್ಕಳು. ಅಯ್ಯೋ, ಮಕ್ಕಳಿಗೆ 80 ವರ್ಷ ಪ್ರಾಯ, ನಿನಗೆ 18 ವರ್ಷ ಪ್ರಾಯ, ಇದು ಹೇಗೆ ಸಾಧ್ಯ? ಅದಕ್ಕೆ ಆ ತರುಣಿ ಹೇಳ್ತಾಳೆ, ನನ್ನ ಹೆಸರು ಭಕ್ತಿ ಅಂತ. ತೊಡೆ ಮೇಲೆ ಮಲಗಿದ ಮಕ್ಕಳ ಹೆಸರು ಜ್ಞಾನ ವೈರಾಗ್ಯ ಅಂತ ಹೆಸರು. ಜೀವನದ ಮೌಲ್ಯಗಳೇ 3: ಒಂದು ಜ್ಞಾನ, ಇನ್ನೊಂದು ಭಕ್ತಿ, ಇನ್ನೊಂದು ವೈರಾಗ್ಯ. ವೈರಾಗ್ಯ ಅಂದರೆ ಏನು? ಪ್ರಧಾನವಾದದ್ದು ವೈರಾಗ್ಯ. ದೇವರಿಷ್ಟು ಕೊಟ್ಟಿದ್ದಾನಲ್ಲ ಸಾಕು ಅನ್ನುವ ತೃಪ್ತಿ. ನಮ್ಮ ಭಾರತ ಸಂವಿಧಾನವೇ ಹೇಳುತ್ತೆ 58 ವರ್ಷಕ್ಕೆ ರಿಟೈರ್ಮೆಂಟ್ ಲೈಫು ಅಂತ. 58 ವರ್ಷಕ್ಕೆ ನಿವೃತ್ತಿಯನ್ನು ನಾವು ಬಯಸಬೇಕು. ಆಮೇಲೆ ತಾಕತ್ತು ಹೊರಟೋಗಿರುತ್ತೆ. ಇದರ ಅರ್ಥ ಏನು? ನಿಮ್ಮ ಮನೆಗೆ ಹೋಗಿ ಕೂತ್ಕೊಳ್ಳಿ, ಅಲ್ಲಿಗೆ ಪೆನ್ಷನ್ ಕಳಿಸ್ತೇವೆ, ಹರಿನಾಮವನ್ನು ಸ್ಮರಣೆ ಮಾಡಿ ಅಂತ ನಮ್ಮ ಭಾರತ ದೇಶದ ಸಂವಿಧಾನ ಇದೆ. ನಾವು 58 ವರ್ಷ ಆದಮೇಲೂ ಪೆನ್ಷನ್ ತೊಗೊಂಡು ಒಂದು ದಿನಸಿ ಅಂಗಡಿ ಹಾಕ್ಕೊಂಡು ಬೀದಿಲಿ ಕೂತ್ಕೊಳ್ತೇವೆ. ಆ ಕಡೆ ಪೆನ್ಷನ್ ಇಸ್ ಸೈಡ್ ಬಿಸ್ನೆಸ್. ನಾಳೆ ಪ್ರಾಣ ಹೊರಟು ಹೋಗುತ್ತೆ, ಎಚ್ಚರ ಇಲ್ಲ. ಮನುಷ್ಯನ ಜೀವನ ವಿದ್ಯುಚ್ಛಲಂ ಜೀವಿತಂ ಅಂತ ಹೇಳಿದ್ದಾರೆ. ಮಿಂಚು ಒಂದು ಕ್ಷಣದಲ್ಲಿ ಬಂತು, ಬೆಳಕು ಬಂತು ಅನ್ನಬೇಕಾದ್ರೆ ಕತ್ತಲೆಯೇ ಇದೆ. ಹಾಗೆ ಮನುಷ್ಯ ಇವತ್ತು ಇದ್ದಾನೆ, ಇದು ಸತ್ಯ. ನಾಳೆ ಇಲ್ಲ ಈ ಮನುಷ್ಯ. ಎಷ್ಟು ಪವಿತ್ರವಾದ ಜನ್ಮ ಈ ಮನುಷ್ಯನ ದೇಹ. ಕೋಟಿ ಕೋಟಿ ಜನ್ಮಗಳನ್ನು ದಾಟಿ ಬಂದ ಮೇಲೆ ಮನುಷ್ಯನಾಗಿ ಬರ್ತಾನಂತೆ. ಅದಕ್ಕೆ ಒಂದು ನಮ್ಮಲ್ಲಿ ವಾಡಿಕೆ ಇದೆ, ಯಾರಾದರೂ ತಪ್ಪು ಮಾಡಿದರೆ ತು ನಾಯಿ ಅಂತ ಬೈತಾರೆ, ತು ಕತ್ತೆ ಅಂತ ಬೈತಾರೆ, ತು ಪೆರ್ಗುಡೆ ಅಂತ ಬೈಯೋರು ಇದ್ದಾರೆ. ಎಲ್ಲ ನಿಂದನೆಗಳನ್ನು ಮಾಡ್ತಾರೆ. ತು ಮನುಷ್ಯ ಅಂತ ಬೈಯಲ್ಲ, ಯಾಕೆಂದರೆ ಇದು ಕ್ಲೈಮ್ಯಾಕ್ಸ್ ಕೊನೆಗೆ. ಅಂದರೆ ನೀನು ಹಿಂದಿನ ಜನ್ಮದಲ್ಲಿ ನಾಯಿ ಆಗಿದ್ದಿ, ಪುಚ್ಚೆ ಆಗಿದ್ದಿ, ಪೆರ್ಗುಡೆ ಆಗಿದ್ದಿ, ಮನುಷ್ಯ ಆಗಿದ್ದು ಈಗ ಮಾತ್ರ. ಮನುಷ್ಯತ್ವದಲ್ಲಿ ನೀನು ಬದುಕು, ಬದುಕಿನಲ್ಲಿ ಸಾರ್ಥಕತೆಯನ್ನು ಕಾಣು. ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಇದೆ, ಮೈಥುನ ಇದೆ, ಸುಖದ ಅಪೇಕ್ಷೆಗಳಿದೆ, ಮನೆ ತುಂಬ ಮಕ್ಕಳಿದೆ. ಒಂದು ಪುರಾಣ ಹೇಳುತ್ತೆ, ಸೂತೆ ಸೂಕರ ಯುವತಿ ಅತ್ಯಂತಂ ದುರ್ಭಗಂ ಜಟಿತಿ. ಒಂದು ಒಳ್ಳೆ ದಷ್ಟಪುಷ್ಟವಾದ ಹಂದಿ ಸಾಯುದ್ರೊಳಗಡೆ 360 ಮರಿಗಳನ್ನು ನಿಯಮೇನ ಡೆಲಿವರಿ ಮಾಡುತ್ತೆ. ಇನ್ನೂ ಅಲ್ಲಿ ಯಾರೂ ಸೆನ್ಸಾರ್ ಮಾಡಿಲ್ಲ, 2 ಮಕ್ಕಳು ಸಾಕು ಅಂತ. ಹುಟ್ಟಿದ್ದೆಲ್ಲ ದಷ್ಟಪುಷ್ಟವಾಗಿರುತ್ತೆ, ತಿಂದಿದ್ದೆಲ್ಲ ಕಶ್ಮಲ, ಒಂದೇ ಒಂದು ರೋಗ ಬರಲಿಲ್ಲ. ಹಂದಿ ಜ್ವರ ಮನುಷ್ಯರಿಗೆ ಬರುತ್ತೆ ಹೊರತು ಮನುಷ್ಯ ಜ್ವರ ಹಂದಿಗೆ ಬರುವುದಿಲ್ಲ. ಎಷ್ಟು ಸುಖ ಕೊಟ್ಟಿದ್ದಾನೆ ಆ ಪ್ರಾಣಿ ಪಕ್ಷಿಗಳಿಗೆ ಭಗವಂತ. ಆದರೆ ಅದನ್ನು ಸಾರ್ಥಕತೆಯ ಬದುಕು ಅಂತ ಕರಿತೀರಾ? ಮಕ್ಕಳಿದೆ, ಸುಖ ಇದೆ, ಮನೆ ತುಂಬ ಮಕ್ಕಳು. ಅದಕ್ಕೆ ಹಂದಿ ನೋಡಿ, ಯಾವುದಾದ್ರೂ ಒಂದು ಯೌವನ ಭರಿತವಾದ ಹಂದಿ ಸುತ್ತ 20 ಮಕ್ಕಳು ಗುಮ್ 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 ಅಂತ ಹೋಗ್ತಾ ಇರುತ್ತೆ. ಇವತ್ತು ಎಷ್ಟೇ ಸಮೃದ್ಧಿ ಇದ್ದರೂ 2 ಮಕ್ಕಳು ಹಿಂದೂಗಳಲ್ಲಿ. ಹಿಂದುಳಿದವರು ಅಂತ ಹೆಸರು, ಅವ್ರ ಮನೆ ತುಂಬ ಮಕ್ಕಳು, ಮನೆ ತುಂಬ ಮಡದಿಯರು, ಮಕ್ಕಳು ಎಷ್ಟೋ ದೇವರೇ ಬಲ್ಲ. ಒಂದೊಂದು ಮನೆಯೂ ಗುರುಕುಲ ಅವರಿಗೆ. ಹಿಂದೂಗಳಲ್ಲಿ 2 ಮಕ್ಕಳು ಸಾಕು. ಪಾಪ ಎಂಕ ಪಾಪ ಅಂತವರೇ ಪ್ರತಿಜ್ಞೆ ಮಾಡ್ತಾರೆ. ದೇವರು 3ನೇ ಮಗನಿಂದ ನಿನ್ನ ಉದ್ಧಾರ, ಕುಲ ಉದ್ಧಾರ ಅಂತ ಜ್ಯೋತಿಷ್ಯ ಇರುತ್ತೆ, 2ಕ್ಕೆ ಪುಲಿ ಸ್ಟಾಪ್ ಮಾಡ್ತಾರೆ. ಹಾಗೆ ಮಾಡಬೇಡಿ, ಜಾಸ್ತಿ ಮಕ್ಕಳನ್ನು ಹಡಿಬೇಕು. ಹಿಂದೂ ಧರ್ಮದಲ್ಲಿ ನಮ್ಮ ದೇಶದ ಭಕ್ತಿ ಅಭಿವೃದ್ಧಿ ಆಗಬೇಕು ಅಂದರೆ ತುಂಬ ಮಕ್ಕಳನ್ನು ಹಡಿಬೇಕು. ಈ ಜನ್ಮದ ಕಥೆ ಮುಗಿದಿದ್ರೆ ಮುಂದಿನ ಜನ್ಮಕ್ಕೆ ಪ್ರತಿಜ್ಞೆ ಮಾಡಿ. ಎಲ್ಲ ಹಡೆದು ಮುಗಿದವರೇ ಪ್ರವಚನಕ್ಕೆ ಬಂದಿರ್ತಾರೆ, ಅವರಿಗೆ ಪ್ರವಚನ ರಿಲಿವೆಂಟ್ ಆಗಬೇಕಲ್ವ. ಮುಂದಿನ ಜನ್ಮದಲ್ಲಾದರೂ ಹೆಚ್ಚು ಮಕ್ಕಳನ್ನು ಪಡೀರಿ. ಹೆಣ್ಮಕ್ಕಳಿಗೆ ಒಂದು ಒಳ್ಳೆಯ ಕೃಷ್ಣ ರಾಮ ಅಂತ ಹೇಳುವ ಒಂದು ಮಗುವನ್ನು ಹಡಿದರೆ 1 ವೇದಾಧ್ಯಯನ ಮಾಡಿದ ಪುಣ್ಯ ಉಂಟಂತೆ. 2 ಮಕ್ಕಳನ್ನು ಹಡಿದರೆ 2 ವೇದ ಓದಿದ ಪುಣ್ಯ, 3 ಮಕ್ಕಳನ್ನು ಹಡಿದರೆ 3 ವೇದ ಓದಿದ ಪುಣ್ಯ, 4 ಮಕ್ಕಳನ್ನು ಪಡೆದರೆ ಮಹಾಭಾರತಗಳನ್ನು ಅಧ್ಯಯನ ಮಾಡಿದ ಪುಣ್ಯ. ಅದರ ಪುಣ್ಯವನ್ನು ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕನಿಷ್ಠ 5 ಮಕ್ಕಳನ್ನು ಪಡೆದ ಹೆಣ್ಮಕ್ಕಳಿಗೆ, ಹರಿಹರಿ ಎನ್ನುವ ಮಕ್ಕಳನ್ನು ಪಡೆದವರಿಗೆ ಮೋಕ್ಷ ಕರಗತ ಆಗುತ್ತಂತೆ. ಅವರಂದಿದ್ದೆಲ್ಲ ಸತ್ಯ ಆಗುತ್ತಂತೆ. ಅಂಥ ಒಂದು ಧರ್ಮ ಈ ನಮ್ಮ ಭಾರತ ನೆಲದಲ್ಲಿ ಅನುಷ್ಠಾನ ಮಾಡಿಕೊಂಡು ಬಂದಿದ್ದಾರೆ. ಧರ್ಮ ಹೇಗೆ ನಶಿಸ್ತಾ ಇದೆ, ಇದನ್ನೆಲ್ಲ ಭಕ್ತಿ ತನ್ನ ಕಥೆನೇ ಹೇಳಿಕೊಳ್ತಾಳೆ. ದೇಶವನ್ನು ಅಭಿವೃದ್ಧಿ ಮಾಡುವ 3 ಶಕ್ತಿಗಳು, ಒಂದು ವೈರಾಗ್ಯ, ಇನ್ನೊಂದು ಜ್ಞಾನ, ಇನ್ನೊಂದು ಭಕ್ತಿ. ವೈರಾಗ್ಯ ಅಂದ್ರೇನು? ಕರ್ತವ್ಯಗಳನ್ನು ಆಲೋಚನೆ ಮಾಡ್ತಾ ವಿಷಯ ಸುಖದ ಬಗ್ಗೆ ಅಲಂಬುದ್ಧಿ. ಪಾಪು ಎಂಕ ಈ ತುಂಡತ ಪಾಪು, ಎಷ್ಟು ಸಾಕು ನನಗೆ ಜೀವನದಲ್ಲಿ, ಇನ್ನು ಮುಂದೆ ಬೇಕಾಗಿರುವುದೇನೋ, ನನಗೆ ದೇವರ ಸ್ಮರಣೆ ಮಾಡಬೇಕಾಗಿದೆ. ಮಕ್ಕಳೆಲ್ಲ ಅವರವರ ಕಾಲ ಮೇಲೆ ನಿಂತ ಮೇಲೂ ಮೂಗು ತೋರಿಸಬಾರದು. ತೀರ್ಥಯಾತ್ರೆಗೆ ಹೊರಡಬೇಕು 50 ವರ್ಷ ಆದಮೇಲೆ. ದೇವರು, ಧರ್ಮ, ಭಾಗವತ ಪ್ರವಚನ ಹುಡುಕಿಕೊಂಡು ಹೋಗಬೇಕು. ಮತ್ತು 50 ವರ್ಷದ ಒಳಗಡೆ ಇದ್ದವರು ನಮಗೆ ಸಂಬಂಧ ಇಲ್ಲ ಅಂತ ನಾಳೆ ಬರದೇ ಇರಬೇಡಿ. ಅವರಿಗೂ ಸಂದೇಶಗಳಿದೆ. ಹುಟ್ಟಿನಿಂದ ಸಾಯುವ ತನಕ ಅಧ್ಯಾತ್ಮ ನಮ್ಮ ಬದುಕಿಗೆ ರಕ್ಷಾ ಕವಚ ಆಗಬೇಕು.
ಹಾಗಾಗಿ ವೈರಾಗ್ಯ ಅನ್ನುವ ಮಡಿ, ದೇವರನ್ನು ಮುಟ್ಟಬೇಕಾದ್ರೆ ಸ್ನಾನ ಮಾಡಿ ಮಡಿಮಡಿಯಲ್ಲಿ ಹೋಗ್ತಾರೆ. ಹಾಗೆ ದೇವರ ಬಗ್ಗೆ ವಿಚಾರ ಮಾಡಬೇಕಾದ್ರೂ ಸ್ವಲ್ಪ ವಿಷಯ ವೈರಾಗ್ಯ ಇರಬೇಕು. ವಿಷಯ ವೈರಾಗ್ಯ ಅಂದರೆ ಅದು ಬೇಕು ಇದು ಬೇಕು ಅನ್ನುವ ಬೇಕುಗಳ ಸರಮಾಲೆಗೆ ಒಂದು ಪುಲಿ ಸ್ಟಾಪ್ ಇಡಬೇಕು. ಇದು ಸಾಕು, ಅಲಂಬುದ್ಧಿ. ಇದು ಆಗಬೇಕಾದ್ರೆ ಇದು ವೈರಾಗ್ಯವಂದರೆ, ಇದು ಜಗತ್ತಿನ ಸುಖಗಳ ಬಗ್ಗೆ ನಿಮ್ಮ ಆಲೋಚನೆಗಳು ಕಡಿಮೆ ಆದರೆ ಆಸಕ್ತಿ ಹುಟ್ಟುತ್ತೆ. ಅದನ್ನೇ ಜ್ಞಾನ ಅಂತ ಕರೀತಾರೆ. ಜಗತ್ತಿನ ಆಸಕ್ತಿ ಬೇಡ, ಜನಾರ್ದನದಲ್ಲಿ ಆಸಕ್ತಿ ಹುಟ್ಟುತ್ತೆ. ಅದನ್ನೇ ಜ್ಞಾನ ಅಂತ ಕರೀತಾರೆ. ಜ್ಞಾನ ಪಕ್ವ ಆಗತಾ 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 ಸಮರ್ಪಣಾ ಭಾವ ಹುಟ್ಟುತ್ತೆ. ಅದನ್ನೇ ಭಕ್ತಿ ಅಂತ ಕರೀತಾರೆ. ತುಂಬ ಮುಖ್ಯವಾದದ್ದು ಯಾವುದು? ಜ್ಞಾನ, ಭಕ್ತಿ. ಜೊತೆಗೆ ವೈರಾಗ್ಯ ಆರಂಭದ ಹಂತ. ಆ ಭಕ್ತಿ ತರುಣಿ ಹೇಳ್ತಾಳೆ, ನನಗೆ ವೃದ್ಧಾಪ್ಯ ಬಂದಿತ್ತು, ಉತ್ಪನ್ನ ದ್ರವಿಡೇ ಚಾಹಂ ವೃದ್ಧಿಂ ಕರ್ನಾಟಕೇ ಗತ. ಆ ಭಕ್ತಿ ಹೇಳ್ತಾಳೆ ನಾರದರ ಮುಂದೆ, ನಾನು ಹುಟ್ಟಿದ್ದು ಕರ್ನಾಟಕದಲ್ಲಿ. ನೋಡಿ, ಭಕ್ತಿ ಸಿದ್ಧಾಂತ ಹುಟ್ಟಿದ್ದೇ ಕರ್ನಾಟಕ ಕ್ಷೇತ್ರದಲ್ಲಿ. ಆದ್ದರಿಂದ ಭಕ್ತಿ ಸಿದ್ಧಾಂತವನ್ನು ಮನೆ ಮನೆಗಳಿಗೆ ತಲುಪಿಸಿದ ಮಧ್ವಾಚಾರ್ಯರು ಅಂದರೆ ವಾಯುದೇವರು, ಅವರು ಅವತಾರ ಮಾಡಿದ್ದು ಕೂಡ ಕರ್ನಾಟಕದಲ್ಲಿ. ಕರ್ನಾಟಕ ಅನ್ನೋಕ್ಕಿಂತ ನಿಮ್ಮ ಮಣ್ಣಿನಲ್ಲಿ, ನಿಮ್ಮ ಪುಣ್ಯ ಭೂಮಿಯಲ್ಲಿ, ಪರಶುರಾಮ ಕ್ಷೇತ್ರದಲ್ಲಿ ಮಧ್ವಗುರುಗಳ ಜನ್ಮ, ವಾಯುದೇವರ ಅವತಾರ. ಭಕ್ತಿ ಹುಟ್ಟಿದ್ದು ಕರ್ನಾಟಕದಲ್ಲಿ. ಆದರೆ ಉತ್ಪನ್ನ ತಮಿಳುನಾಡಿನಲ್ಲಿ ಭಕ್ತಿ ಹುಟ್ಟಿತು. ಕರ್ನಾಟಕದಲ್ಲಿ ಅದು ತುಂಬ ಅಭಿವೃದ್ಧಿಯನ್ನು ಪಡೀತು. ಉತ್ಪನ್ನ ದ್ರಾವಿಡೆ, ಮೊದಲೆಲ್ಲ ದ್ರಾವಿಡ ಪ್ರದೇಶ ತುಂಬ ವ್ಯಾಪಕವಾಗಿ ಇತ್ತು, ಈಗೆಲ್ಲ ವಿಭಜನೆ ಆಗಿದೆ. ತಮಿಳುನಾಡು, ಕರ್ನಾಟಕ, ಅದರ ಗಡಿಗಳನ್ನೆಲ್ಲ ವ್ಯತ್ಯಾಸ ಮಾಡಿದ್ದಾರೆ. ಅಭಿವೃದ್ಧಿಯನ್ನು ಹೊಂದಿದ್ದು ಕರ್ನಾಟಕದಲ್ಲಿ. ಆಮೇಲೆ ಸಂಚಾರ ಮಾಡ್ತಾ ಮಾಡ್ತಾ ನಾನು ಹೋದೆ, ಮಹಾರಾಷ್ಟ್ರದಲ್ಲೂ ಸ್ವಲ್ಪ ಅಭಿವೃದ್ಧಿ ಬಂತು. ಆದರೆ ಗುರ್ಜರ ದೇಶಕ್ಕೆ ಹೋದಾಗ, ಇವತ್ತಿನ ಗುಜರಾತ್, ಅದನ್ನು ಗುರ್ಜರ ದೇಶ ಅಂತ ಸಂಸ್ಕೃತ ಹೇಳಿದೆ, ಅಲ್ಲಿಗೆ ಹೋದಾಗ ಗುರ್ಜರೆ ಜೀರ್ಣತಾಂಗತ. ಈ ಭಕ್ತಿ ಎನ್ನುವ ತರುಣಿಗೆ ವೃದ್ಧಾಪ್ಯ ಬಂತು. ಅಲ್ಲಿರುವ ನಾಸ್ತಿಕ್ಯವಾದಗಳಿಂದ ನನಗೆ ವೃದ್ಧಾಪ್ಯ ಬಂದು ಹೋಯಿತು. ನನ್ನ ಮಕ್ಕಳು ಕೂಡ ಮುದುಕರಾಗಿ ಹೋದರು. ನನ್ನ ಮಕ್ಕಳು ಇವರಿಬ್ಬರು, ವೈರಾಗ್ಯ, ಜ್ಞಾನ, ಇವರಿಗೂ ವೃದ್ಧಾಪ್ಯ ಬಂತು. ಅದನ್ನು ಪರಿಹಾರ ಮಾಡಿಕೊಳ್ಳುವುದು ಹೇಗೆ ಅನ್ನೋ ಉಪಾಯವನ್ನು ಕಾಣದೆ ಎಲ್ಲ ಅವರನ್ನು ಸೊಂಟದಲ್ಲಿ ಕೂಡಿಸಿಕೊಂಡು ಎಲ್ಲ ಕಡೆ ಸಂಚಾರ ಮಾಡಿದೆ ಮುದುಕಿಯಾಗಿ. ಯಾವ ಕ್ಷೇತ್ರಗಳಿಗೆ ಹೋದರೂ ಕೂಡ ನನಗೆ ಯೌವನ ಮತ್ತೆ ಮರಳಿ ಬರಲೇ ಇಲ್ಲ. ಕೊನೆಗೊಂದು ಒಳ್ಳೆಯ ಚಿಕಿತ್ಸೆ ಆಗ್ಬೋದು. ಕೃಷ್ಣ ನಡೆದಾಡಿದ ಪುಣ್ಯಭೂಮಿ ವೃಂದಾವನ ಅನ್ನುವ ಮಧುರ ಕ್ಷೇತ್ರ, ಸಹಸ್ರಾರು ಸ್ತ್ರೀಯರಿಗೆ ಕಣ್ಣೀರನ್ನು ಒರೆಸಿದ ಕ್ಷೇತ್ರ, ಕೋಟಿ ಕೋಟಿ ಗೋವುಗಳನ್ನು ಸಂರಕ್ಷಣೆ ಮಾಡಿದ ಪುಣ್ಯಭೂಮಿ, ಅನೇಕ ಋಷಿಮುನಿಗಳ ಸಾಕ್ಷಾತ್ಕಾರಕ್ಕೆ ತಾಣವಾದ ದಿವ್ಯಭೂಮಿ, ನಮ್ಮ ಭಾರತ ದೇಶದ ಅತ್ಯಂತ ಪವಿತ್ರತಮವಾದ ವೃಂದಾವನ. ಅಲ್ಲಿ ಕೃಷ್ಣನ ಒಂದು ಪವಾಡ ನನ್ನ ಬದುಕಿನಲ್ಲಿ ನಡೆಯಬಹುದು ಅನ್ನುವ ಆಕಾಂಕ್ಷೆಯಿಂದ ವೃಂದಾವನಕ್ಕೆ ಹೋದೆ. ನನ್ನ ನೆರೆ ಬಂದ ಕೂದಲೆಲ್ಲ ಮತ್ತೆ ಕರಿ ಆಯಿತು ಅಂತಾಳೆ ಭಕ್ತಿ ಎನ್ನುವ ತರುಣಿ. ನೆರೆಯೆಲ್ಲ ಹೋಗಿ ಕರಿ ಆಯಿತು ಕೂದಲು. ಒಳ್ಳೆಯ ತಾರುಣ್ಯ ಬಂತು ನನಗೆ, ತುಂಬ ಸಂತೋಷ ಆಯಿತು. ಆದರೆ ನನ್ನ ಮಕ್ಕಳಿಗೆ ಮಾತ್ರ ಬರಲಿಲ್ಲ. ಅಂದ್ರೇನು? ಭಕ್ತಿ ಅಭಿವೃದ್ಧಿ ಆಯಿತು, ಜ್ಞಾನ ವೈರಾಗ್ಯಗಳು ಅಷ್ಟಕ್ಕಷ್ಟೇ. ಇವತ್ತು ಕಲಿಯುಗದಲ್ಲಿ ಹಾಗೆ, ಕೆಲವರಿಗೆ ಭಾವ ಇರುತ್ತೆ, ಜ್ಞಾನ ಇಲ್ಲ. ಕೆಲವರಿಗೆ ಭಾವ ಇರುತ್ತೆ, ಸಮರ್ಪಣೆ ಇಲ್ಲ, ವೈರಾಗ್ಯ ಇಲ್ಲ, ಸಾಕು ಅನ್ನುವ ಬುದ್ಧಿ ಇಲ್ಲ. ಇಷ್ಟು ದೊರಕಿದರೆ ಮತ್ತಷ್ಟರ ಆಸೆ, ಮತ್ತೆ 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 ಸಂಪಾದನೆ ಮಾಡಬೇಕು. ಹಗಲು ರಾತ್ರಿ ದುಡಿಮೆ, ಸಂಪಾದನೆ. ಯಾರಿಗೆ ಗೊತ್ತಿಲ್ಲ ಈ ಥರದ ವೈರಾಗ್ಯದ ಕೊರತೆ, ಜ್ಞಾನದ ಕೊರತೆ, ಅದಕ್ಕೆ ಅಭಿವೃದ್ಧಿಯೇ ಆಗಲಿಲ್ಲ. ನನಗೆ ತಾರುಣ್ಯ ಬಂತು. ಈ ಜ್ಞಾನ ಮತ್ತು ವೈರಾಗ್ಯಗಳಿಗೆ ತಾರುಣ್ಯ ಬರುವ ಉಪಾಯ ಏನು ಅಂತ ಗೊತ್ತಾಗದೆ ಅಳ್ತಾ ಕೂತಿದ್ದೇನೆ. ಇವಿಬ್ಬರು ನನ್ನ ಮಕ್ಕಳು, ನಾನವರಿಗೆ ತಾಯಿ, ನೀವು ಜಗತ್ತಿಗೆ ಗುರುಗಳು ನಾರದರು, ಅದಕ್ಕೊಂದು ಉಪಾಯ ಹೇಳಿ ಈ ಮಕ್ಕಳನ್ನು ಬದುಕಿಸಿ ಅಂತ ನಾರದರ ಹತ್ರ ಕೇಳಿದಾಗ ನಾರದರು ಹೇಳ್ತಾರೆ, ನಾನು ಇದೇ ಅನ್ವೇಷಣೆಯಲ್ಲೇ ಇದ್ದೇನೆ. ಜಗತ್ತಿಗೆ ಕ್ಷೇಮ ಆಗುವುದು ಹೇಗೆ ಅಂತ ಎಲ್ಲ ಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಬಂದೆ. ಕಲಿಯ ಬಾಧೆ ಇಲ್ಲದ, ಮನಸ್ಸು ಬುದ್ಧಿಗಳು ಹಾಳಾಗದೇ ಇರುವಂತಹ ಕ್ಷೇತ್ರ ಯಾವುದು ಅನ್ನುವ ಅನ್ವೇಷಣೆಯಲ್ಲಿ ಹುಡುಕಾಟದಲ್ಲಿದ್ದಾಗ ವೃಂದಾವನಕ್ಕೆ ಬಂದೆ. ನಿನ್ನನ್ನು ನೋಡಿ ಸಮಾಧಾನ ಆಯಿತು ಅಂತಾರೆ ನಾರದರು. ಯಾಕೆ ಅಂದರೆ ಮುದುಕಿಯಾದ ನಿನಗೆ ಯೌವನವನ್ನು ಕೊಟ್ಟಿರುವಂತಹ ಪುಣ್ಯಭೂಮಿ ಈ ಬೃಂದಾವನ. ಅದಕ್ಕೆ ಆ ಭಕ್ತಿ ಎನ್ನುವ ತರುಣಿ ಹೇಳ್ತಾಳೆ, ನನ್ನೊಬ್ಬನಿಗೆ ಯೌವನ, ನನ್ನೊಬ್ಬಳಿಗೆ ಯೌವನ ಬಂದರೆ ಪ್ರಯೋಜನ ಇಲ್ಲ, ನನ್ನ ಮಕ್ಕಳಿಗೆ ಯೌವನ ಬರಬೇಕು. ಜ್ಞಾನ ಮತ್ತು ವೈರಾಗ್ಯಗಳಿಗೆ ತಾರುಣ್ಯ ಬರಬೇಕು. ನೀವು ಅನುಗ್ರಹ ಮಾಡಬೇಕು. ಉಪಾಯವನ್ನು ಕಂಡುಹಿಡಿದು ನನ್ನ ಮಕ್ಕಳನ್ನು ಬದುಕಿಸಿದರೆ, ಅರ್ಥಾತ್ ಜ್ಞಾನ, ಭಕ್ತಿ, ವೈರಾಗ್ಯ ಅನ್ನೋದು ಯೌವನದಲ್ಲಿ ನಿಂತರೆ ನಮ್ಮ ಭಾರತ ದೇಶಕ್ಕೆ ಮಂಗಳವಾಗುತ್ತೆ. ನಾರದರೆ, ನೀವು ಒಳ್ಳೆಯ ಕೆಲಸ ಮಾಡೋದಾದರೆ ಅವರಿಬ್ಬರಿಗೆ ಯೌವನ ಬರುವ ಕೆಲಸವನ್ನು ಮಾಡಿ, ಅದಕ್ಕೆ ಯಾವುದಾದ್ರೂ ಉಪಾಯ ಇದ್ದರೆ ಹೇಳಿ. ನಾರದರಿಗೆ ಸ್ಫೂರ್ತಿ ಬಂತು. ಅವರ ತೊಡೆ ಮೇಲೆ ಮಲಗಿದ ಮಕ್ಕಳ ಕಿವಿಯಲ್ಲಿ ಸಾವಿರಾರು ವೇದ ಮಂತ್ರಗಳನ್ನು ಪಠನೆ ಮಾಡಿದರು. ಜಪ ಮಾಡಿ ಎಬ್ಬಿಸಿಬಿಡೋಣ, ಮಂತ್ರದ ಬಲದಿಂದ ಎಬ್ಬಿಸೋಣ. ನಾರದರಿಗೆ ಆ ದಿವ್ಯ ಶಕ್ತಿ ಇದೆ. ನೂರಾರು ಜಪಗಳನ್ನು ಮಾಡಿದರು.
ಸಾವಿರಾರು ಮಂತ್ರಗಳನ್ನು ಹೇಳಿದರು. ಏನು ಮಾಡಿದರೂ ಅವರಿಗೆ ವೃದ್ಧಾಪ್ಯವೂ ಹೋಗಲಿಲ್ಲ, ತಾರುಣ್ಯವೂ ಬರಲಿಲ್ಲ. ತಲೆ ಕೆಟ್ಟೋಯ್ತು ಅವರಿಗೆ. ಛೇ, ನನ್ನಲ್ಲಿ ಬಲ ಇಲ್ಲ, ಇಂಥ ಸ್ಥಿತಿ ನನಗೇ ಈ ಕಾಲದಲ್ಲಿ ಆದರೆ. ಇದು 2000 ವರ್ಷದ ಹಿಂದಿನ ಇತಿಹಾಸ. ಬ್ರಹ್ಮದೇವರ ಮಗ ನಾನು, ನಾರದ. ನನಗೆ ಈ ಮಂತ್ರದ ಬಲ ಕಡಿಮೆ ಆಯಿತು ಅಂದರೆ 2000 ವರ್ಷ ಈಗ ಆಗೋಗಿದೆ. ಅದರ ನಂತರ ಇವತ್ತಿನ ಪುರೋಹಿತರಿಗೆ ಮಂತ್ರದ ಬಲ ಹೇಗೆ? ಇವತ್ತಿನ ಅಧ್ಯಾತ್ಮ ಜಗತ್ತಿಗೆ ಮಂತ್ರದ ಬಲ ಹೇಗೆ? ಬ್ರಾಹ್ಮಣರಿಗೆ ಮಂತ್ರದ ಬಲ ಹೇಗೆ? ಈ ಸನಾತನ ಧರ್ಮಕ್ಕೆ ಮಂತ್ರದ ಬಲ ಯಾವುದು? ತುಂಬ ದೊಡ್ಡ ಆಲೋಚನೆಯನ್ನು ಮಾಡಿದರು ನಾರದರು. ಅದಕ್ಕೆ ಅವರು ಮತ್ತೆ ಹೇಳಿದರು, ನೀನು ಇಲ್ಲೇ ಇರು, ಈ ಮಕ್ಕಳನ್ನು ಬದುಕಿಸುವ ತನಕ, ಅರ್ಥಾತ್ ಅವರಿಗೆ ನವಯೌವನ ಬರುವ ತನಕ ನಾನು ಅವಿಶ್ರಾಂತವಾಗಿ ಕೆಲಸ ಮಾಡ್ತೀನಿ ಎಂದರು ನಾರದರು. ಪ್ರತಿ ಕ್ಷೇತ್ರಗಳನ್ನು ಅನ್ವೇಷಣೆ ಮಾಡಿಕೊಂಡು ಹೋದರು ನಾರದರು. ಎಲ್ಲಿಯಾದರೂ ಉಪಾಯ ಸಿಗ್ಬೋದಾ, ಎಲ್ಲಿಯಾದರೂ ಉಪಾಯ ಸಿಗ್ಬೋದಾ? ಪುಣ್ಯಭೂಮಿಯಲ್ಲಿ ಸಂಚಾರ ಮಾಡ್ತಾ ಮಾಡ್ತಾ ಹರಿದ್ವಾರ ಕ್ಷೇತ್ರದಿಂದ ಮುಂದೆ ಬದರಿ ಕ್ಷೇತ್ರಕ್ಕೆ ಹೋದರು. ಅಲ್ಲಿ ಬ್ರಹ್ಮದೇವರ ಮಾನಸ ಪುತ್ರರು ಸನಕ, ಸನಂದನ, ಸನಾತನ, ಸನತ್ಕುಮಾರ ಅಂತ ಸನ್ಯಾಸಿಗಳವರು. ಇವತ್ತೇನೆಲ್ಲ ಸನ್ಯಾಸ ಪರಂಪರೆ ಇದೆ, ಪ್ರಾಮಾಣಿಕವಾದ ಸನ್ಯಾಸಿಗಳ ಪರಂಪರೆ ಇದೆ, ಅವರಿಗೆಲ್ಲ ಮೂಲ ಗುರುಗಳು ಸನಕಾದಿಗಳು. ಸನಕಾದಿಗಳ ಪರಂಪರೆ ಅಂತ ಕರೀತಾರೆ. ಅಂತಹ ಸನಕಾದಿಗಳು ಸಿಕ್ಕಿದರು. ನಾರದರು ತಮ್ಮ ದುಃಖವನ್ನು ಹೇಳಿಕೊಂಡರು. ಜಗತ್ತಿನಲ್ಲೊಂದು ಪ್ರಾಬ್ಲಮ್ ಇದೆ. ವೃಂದಾವನದಲ್ಲಿ ಅವಳು ಭಕ್ತಿ ಎನ್ನುವ ತರುಣಿಯ ಮಕ್ಕಳು ವೃದ್ಧಾಪ್ಯದಲ್ಲಿದ್ದಾರೆ, ಬದುಕಿಸುವ ಉಪಾಯ ಹೇಳ್ಬೋದಾ ಅಂತ ಸನಕಾದಿಗಳಲ್ಲಿ, ನೀವು ಬ್ರಹ್ಮದೇವರ ಮಕ್ಕಳು, ನಾರದರು ಬ್ರಹ್ಮದೇವರ ಮಗನೇ, ನೀವು 4 ಜನ ಸೇರಿ ಏನಾದರೂ ಒಂದು ವಿಮರ್ಶೆ ಮಾಡಿ ಒಳ್ಳೆಯ ಪರಿಹಾರ ಉಪಾಯವನ್ನು ನೀವು ಹೇಳಬಹುದಾ ಅಂತ ಕೇಳಿದರು. ಸನಕಾದಿಗಳು ಹೇಳಿದರು, ಒಂದೇ ಉಪಾಯ, ಇವತ್ತಿನ ಜಗತ್ತಿಗಲ್ಲ, ಸಾರ್ವಕಾಲಿಕವಾಗಿ ಕಲಿಯುಗದಲ್ಲಿ ಯಾರಿಗೆ ಈ 3ರ ಕೊರತೆ ಆದರೂ ಅದನ್ನು ಎಬ್ಬಿಸುವ ಶಕ್ತಿ ಇರುವುದು ಯಾವ ಉಪನಿಷತ್ತುಗಳಲ್ಲ, ಯಾವ ಪುರಾಣಗಳಲ್ಲಿಯೂ ಇಲ್ಲ, ಯಾವ ವೇದಗಳಲ್ಲಿಯೂ ಇಲ್ಲ, ಯಾವ ತಂತ್ರಗಾರಿಕೆ ಇಲ್ಲ, ಮಂತ್ರದಲ್ಲಿ ಇಲ್ಲ. ಇರುವುದಾದರೆ ಶ್ರೀಮದ್ ಭಾಗವತ ಶಾಸ್ತ್ರದಲ್ಲಿ ಇದೆ. ಭಾಗವತವನ್ನು ಕೇಳಿ, ನೀವು ಶ್ರದ್ಧೆಯಿಂದ ಕೇಳಿ, ಮನಸ್ಸಿನಲ್ಲಿ ಆಲೋಚನೆ ಮಾಡಿ ಅವರಿಬ್ಬರು ಬದುಕುವಂತೆ ಆಗಲಿ ಎಂದು. ಸಮಸ್ಯೆ ಏನಾಯಿತು ಅಂದರೆ, ಪರಿಹಾರ ಕೇಳಿದ್ದು ಬದರಿಯಲ್ಲಿ, ಆ ಮಕ್ಕಳು ಇರುವುದು ವೃಂದಾವನದಲ್ಲಿ. ನನ್ನ ಮಗು ಮನೆಯಲ್ಲಿ ಮಲಗಿದೆ, ಎತ್ತಿಕೊಂಡು ಬರುವ ತಾಕತ್ತು ನನಗಿಲ್ಲ, ಮಕ್ಕಳಿಗೆ ಆರೋಗ್ಯ ಬರಬೇಕು ಡಾಕ್ಟ್ರೇ ಅಂದರೆ, ಒಂದೋ ಡಾಕ್ಟ್ರೇ ಅಲ್ಲಿಗೆ ಹೋಗಬೇಕು, ಅಥವಾ ರೋಗಿಯಾದ ಮಕ್ಕಳು ಆಸ್ಪತ್ರೆಗೆ ಬರಬೇಕು. ಇಲ್ಲಿ ಪವಾಡ ನೋಡಿ, ಈ ಟ್ರೀಟ್ಮೆಂಟ್ ನೋಡಿ, ವೃದ್ಧಾಪ್ಯ ಹೋಗಿ ನವಯೌವನ ಬರುವ ಟ್ರೀಟ್ಮೆಂಟ್ ಹೇಗೆ ಅಂದರೆ, ಭಕ್ತಿ ಎನ್ನುವ ತರುಣಿ ಅಲ್ಲೇ ಇದ್ದಾಳೆ, ಪೇಷಂಟ್ಗಳಾದ ವೈರಾಗ್ಯ ಜ್ಞಾನಗಳು ಅಲ್ಲೇ ಇದ್ದಾರೆ, ತೊಡೆ ಮೇಲೆ ಮಲಗಿದ್ದಾರೆ. ಅವಳಿಗೆ ಕಲ್ಯಾಣ ಆಗಲಿ ಅಂತ ಹರಿದ್ವಾರದಲ್ಲಿ ಕುಳಿತು ನಾರದರು ಮತ್ತು ಸನಕಾದಿಗಳು ಸೇರಿ ಭಾಗವತ ಸಪ್ತಾಹ ಮಾಡಿದರು. ಸನಕಾದಿಗಳು ನಾರದರಿಗೆ ಭಾಗವತವನ್ನು ಹೇಳಿದರು. ಸಂತುಷ್ಟರಾದರು ನಾರದರು. ಆ ಪುಣ್ಯದಿಂದ ಆ ಮಕ್ಕಳು ಜೀವಂತವಾಗಲಿ, ನವಯೌವನವನ್ನು ಹೊಂದಲಿ ಅಂತ ಒಮ್ಮೆ ಆಲೋಚನೆ ಮಾಡಿದರು. ಜಗ್ಗ ಎದ್ದು ಕೂತರು. 18 ವರ್ಷದ ತಾರುಣ್ಯ ಆ ವೈರಾಗ್ಯ ಮತ್ತು ಜ್ಞಾನ ಅನ್ನುವ 2 ಮಕ್ಕಳಿಗೆ ಬಂತು. ಭಕ್ತಿ ಎನ್ನುವ ದೇವತೆ ನರ್ತನ ಮಾಡಿದ್ಲು. ಇದು ಎಂಥ ವ್ಯವಸ್ಥೆ! ಎಲ್ಲಿಯೋ ಸೆಲೂನ್ ಹಾಕಿದ್ದಾರೆ, ಎಲ್ಲಿಯೋ ಗ್ಲೂಕೋಸ್ ಕೊಟ್ಟಿದ್ದಾರೆ, ಎಲ್ಲಿಯೋ ಮಗು ಬದುಕಿದೆ ಎನ್ನುವ ವ್ಯವಸ್ಥೆ ಇವತ್ತು ಕಲಿಯುಗದ ಯಾವ ರೋಗಗಳಿಗೂ ಇಲ್ಲ. ಅಂತಹ ಶಕ್ತಿ ಶ್ರೀಮದ್ ಭಾಗವತಕ್ಕಿದೆ. ಅದಕ್ಕೆ ವ್ಯಾಸರೇ ಹೇಳ್ತಾರೆ, ರೇ ರೇ ಘರ್ಜತಿ ಘರ್ಜತಿ. ನಿಮ್ಮ ಬದುಕಿನ ಪಾಪಗಳ ವಿರುದ್ಧ ಸಮರ ಮಾಡುವ ಸಾಮರ್ಥ್ಯ ಇರುವ ಏಕೈಕ ಗ್ರಂಥ ಪುರಾಣ ರಾಜವಾದ ಶ್ರೀಮದ್ ಭಾಗವತ. ಅದು ಎಂಥ ಪಾಪಗಳೇ ಇರಲಿ, ಇದಕ್ಕೆ ಚಿಕಿತ್ಸೆ ಇದೆಯಾ ಇವತ್ತು ಡಾಕ್ಟ್ರ್ ಹತ್ರ? ಹೇಳಿದರು ಪ್ರಸ್ತಾವನೆಯಲ್ಲಿ ಡಾಕ್ಟ್ರು, BP, ಶುಗರು, ಆಮೇಲೆ ಡಿಪ್ರೆಷನ್ನು, ಇವುಗಳಿಗೆ ಮೆಡಿಸನ್ ಕೊಟ್ಟು 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 ಸಾಕಾಗಿ ಹೋಗಿದೆ ಅಂತ ಹೇಳಿದ್ರೆ ಇಲ್ಲೋ ಡಾಕ್ಟ್ರು? ಆ ಡಾಕ್ಟ್ರ್ ಹತ್ರ ಹೋಗಿ ಕೇಳಿ, ನಮಗೆ ಬ್ರಹ್ಮಹತ್ಯೆಯ ಪಾಪ ಇದೆ, ಮಾತ್ರೆ ಉಂಟ ಕೇಳಿ. ಭಟ್ರನ ಸಿಕ್ಕಾಪಟ್ಟೆ ಬೈದಿದ್ದೇನೆ ಮೊನ್ನೆ, ಪಾಪ ಬಂದಿದೆ, ಬ್ರಹ್ಮಹತ್ಯೆಯ ಪಾಪ, ಟ್ರೀಟ್ಮೆಂಟ್ ಉಂಟ ಕೇಳಿ. ಅವರ ಮನೆಯಲ್ಲಿ ಅನಿಷ್ಟ ಆಗಲಿ ಅಂತ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಮಾಡಿದ್ದೇನೆ, ಇವತ್ತು ಪಶ್ಚಾತ್ತಾಪ ಆಗಿದೆ, ಅದಕ್ಕೆ ಪಾಪಕ್ಕೆ ಪರಿಹಾರ ಉಂಟ ಕೇಳಿ. ನಮ್ಮ ಸ್ವಾರ್ಥಗಳಿಗಾಗಿ ಎಷ್ಟು ಜನರನ್ನು ಹಂಗಿಸ್ತೇವೆ, ಧರ್ಮಕ್ಕೆ ವಿರುದ್ಧವಾದ ಎಷ್ಟು ನಡೆಗಳನ್ನು ನಮ್ಮ ಜೀವನದಲ್ಲಿ ಇಡ್ತೇವೆ, ಎಷ್ಟು ತಪ್ಪುಗಳನ್ನು ತಿಳಿದು ಮಾಡ್ತೇವೆ, ತಿಳಿಯದೆ ಮಾಡ್ತೇವೆ ಸ್ವಾರ್ಥಿಗಳಾಗಿ. ಕೃಷಿಕರಿಗೆ ಗೊತ್ತಿರುತ್ತೆ, ನನಗೊಂದು ಗಿಡ ದೊಡ್ಡದಾಗಿ ಆ ಕಂಗು ನನಗೆ ಬೆಳೆಯನ್ನು ಕೊಡಬೇಕು ಅಂದರೆ ಎಷ್ಟು ಪ್ರಕೃತಿಯಲ್ಲಿ ಬೆಳೆಯುವಂಥ ಗಿಡಗಳನ್ನು ನಿರ್ನಾಮ ಮಾಡ್ತೇವೆ, ಎಷ್ಟು ಬಗೆಯ ಜೀವಕೋಶಗಳನ್ನು ನಾಶ ಮಾಡ್ತೇವೆ. ಇವತ್ತೆಲ್ಲ ಹೊಸ ಹೊಸ ಸ್ಪ್ರೇಗಳು ಬಂದಿದೆ, ತಾಗಿಸಿದರೆ ಸಾಕು ಸುಟ್ಟು ಹೋಗುತ್ತೆ ಅಂತಹದ್ದು. ಗೋಮೂತ್ರ ಪದ್ಧತಿ ನಿಂತೋಗಿದೆ, ಸಾವಯವ ಕೃಷಿ ನಿಂತೋಗಿದೆ, ಫರ್ಟಿಲೈಸರ್ಗಳು ಎಷ್ಟು ಹಾನಿಕಾರಕವಾಗಿದೆ. ಪಶ್ಚಾತ್ತಾಪ
ಅಯ್ಯೋ ಹೀಗೆ ಆಗ್ತಾ ಇದೆ, ಅನಿವಾರ್ಯ ನಮ್ಮ ಬದುಕು, ಒಂದು ಬದುಕಿಗೋಸ್ಕರ ಲಕ್ಷ ಲಕ್ಷ ಜೀವಕೋಶಗಳ ಹತ್ಯೆ, ಇದಕ್ಕೆ ಯಾರಾದರೂ ಪರಿಹಾರ ನೀಡ್ತಾರಾ? ಅಯ್ಯೋ ಅದು ಪ್ರಕೃತಿ ಧರ್ಮ, ಅವುಗಳಿಗೂ ಪ್ರಕೃತಿಯಲ್ಲಿ ಅರ್ಹತೆಗಳಿಲ್ವಾ? ಸ್ವಲ್ಪ ಮನುಷ್ಯನ ಕಾರುಣ್ಯದಿಂದ ಆಲೋಚನೆ ಮಾಡಿದಾಗ ತಪ್ಪುಗಳು ಬೆಟ್ಟದಷ್ಟು ಕಾಣುತ್ತೆ. ಮೇರುಮಂದರ ತುಲ್ಯವಾದ ಪಾಪಗಳ ಮೂಟೆಯನ್ನೇ ಬೆನ್ನಿನಲ್ಲಿ ಹೊತ್ತುಕೊಂಡಿದ್ದೇವೆ. ಮುಂದೆ ನಮ್ಮ ಭವಿತವ್ಯ ಏನು? ಎಷ್ಟು ಜನರಿಗೆ ನಮ್ಮಿಂದ ಹಾನಿಗಳಾಗಿದೆ ತಿಳಿದೆ ಎಷ್ಟು ಜೀವಕೋಶಗಳನ್ನು ಹಾನಿ ಮಾಡಿದ್ದೇವೆ. ಇದಕ್ಕೆಲ್ಲ ಪ್ರಾಯಶ್ಚಿತ್ತ ಉಂಟಾ? ಅದಕ್ಕೆ ಮೊನನೊಂದು ಎಚ್ಚರದಲ್ಲಿ ಕುಳಿತು ಭಾಗವತದ ಕಥೆ ಕೇಳಿ ನಿಮ್ಮನ್ನು ಎಲ್ಲ ಪಾಪಗಳನ್ನು ತೊಳೆದು ಒಳ್ಳೆಯ ಮಾರ್ಗದಲ್ಲಿ ಕರೆದುಕೊಂಡು ಹೋಗುವ ಸಾಮರ್ಥ್ಯ ಶ್ರೀಮದ್ ಭಾಗವತಕ್ಕಿದೆ. ಅದಕ್ಕೊಂದು ಕಥೆ ಹೇಳ್ತಾರೆ. ಆತ್ಮದೇವ ಅಂತ ಒಬ್ಬ ಬ್ರಹ್ಮಜ್ಞಾನಿ, ಅವನಿಗೆ ಸಂತಾನವೇ ಇರಲಿಲ್ಲ, ಮಕ್ಕಳಾಗಬೇಕು ಅಂತ ಆಸೆ. ಅವನಿಗೊಬ್ಬ ಹೆಂಡತಿ ದುಂದುಲಿ ಅಂತ ಹೆಸರು ಅವಳದು. ದುಂದುಲಿ ಅಂದರೆ ಸಿಕ್ಕಾಪಟ್ಟೆ, ದಾಂಧಲೆ ಅಂತ ಶಬ್ದ ಉಂಟಲ್ವ, ಹುಟ್ಟಿದ್ದೇ ಅವಳಿಂದ. ಸಿಕ್ಕಾಪಟ್ಟೆ ಜೋರು ಹೆಂಡತಿ, ಗಂಡ ಸ್ವಲ್ಪ ಪಾಪ. ಕೆಲವೊಮ್ಮೆ ಉಲ್ಟಾ ಆಗುತ್ತೆ, ಹೆಂಡತಿ ಪಾಪ, ಗಂಡ ಸ್ವಲ್ಪ ಜೋರು ಅಂತ. ಎರಡೂ ಉಂಟು ಸಮಾಜದಲ್ಲಿ, ಅವರವರಿಗೆ ಗೊತ್ತು ಯಾರು ಜೋರು ಯಾರು ಪಾಪ ಅಂತ. ದುಂದುಲಿ ಸಿಕ್ಕಾಪಟ್ಟೆ ಜೋರು ಅವಳು, ದಾಂಧಲೆಯೋ ದಾಂಧಲೆ. ಅವಳಿಗೆ ಆಲೋಚನೆ ಏನು ಅಂದರೆ, ನನಗೆ ಮಕ್ಕಳು ಬೇಡ. ಯಾಕೆ ಅಂದರೆ ಹೊಟ್ಟೆಯಲ್ಲಿ ಮಗು ಕುಳಿತರೆ ಹೊಟ್ಟೆ ಸಣ್ಣ ಆಗುತ್ತೆ, ಹೊಟ್ಟೆ ಆಮೇಲೆ ದಪ್ಪ ಆಗುತ್ತೆ, ಕುಂಬುಡ ಆಗುತ್ತೆ. ಅದು ಸ್ಲಿಮ್ ಆಗಿರಬೇಕು. ನಾನು 2 ಮಕ್ಕಳನ್ನು ಹಡಿದರೆ ಇಷ್ಟು ದಪ್ಪ ಹೊಟ್ಟೆ ಆಗುತ್ತೆ. ಮತ್ತು ಎಲ್ಲ ಪಾರ್ಕಿನಲ್ಲಿ ಹೋಗಿ ನಿಂತು ತಿರುಗಿಸ್ತಾ ಇರ್ತಾರೆ, ಅದು ಸಣ್ಣ ಆಗಬೇಕು. ಅದು ಆಗೋದೇ ಇಲ್ಲ. ಅದು ಈ ಸ್ಥಿತಿ ಯಾಕೆ? ನನಗೆ ಮಕ್ಕಳು ಬೇಡ, ನಾನು ಚೆಂದ ಇರಬೇಕು, ಬೇಕಾದ್ರೆ ನನ್ನ ಗಂಡನೇ ಮಗುವನ್ನು ಹಡಿಲಿ, ಈ ಥರದ ಆಲೋಚನೆ. ಪಾಪ ಆತ್ಮದೇವ ಯಾವಾಗಲೂ ಜಪ ಮಾಡೋದು. ಮದುವೆಯಾಗಿ 3 ವರ್ಷ ಆಯಿತು, 4 ವರ್ಷ ಆಯಿತು, 5 ವರ್ಷ ಆಯಿತು, ಮಕ್ಕಳಾಗ್ತಾ ಇಲ್ಲ ಅನ್ನೋದು ಜಪ ಮಾಡೋದು. ಆ ಕೃಷ್ಣ ಮಂತ್ರ ಜಪ ಮಾಡಿದೆ, ಈ ಉಮಾಮಹೇಶ್ವರ ಮಂತ್ರ ಜಪ ಮಾಡಿದೆ. ಜಪ ಮಾಡಿ ಮಾಡಿ ಹಣ್ಣಾದ. ಒಂದು ದಿನ ಪಿತೃಪಕ್ಷ, ಪಿತೃಗಳಿಗೆ ತರ್ಪಣವನ್ನು ಕೊಟ್ಟ. ಆ ತರ್ಪಣದ ನೀರನ್ನು ತೆಗೆದುಕೊಂಡು ಹೋಗಿ ಒಂದು ಕುಕ್ಕಿನ ಗಿಡ, ಮಾವಿನ ಮರ ಅದಕ್ಕೆ ಹಾಕಿದ. ಅದು ಸಾಯಂಕಾಲ ಆಗೋದ್ರೊಳಗಡೆ ಮಾವಿನ ಮರ ಒಣಗಿ ಹೋಯಿತು. ತಲೆ ಬಿಸಿ ಆಯಿತು. ಬೆಳಿಗ್ಗೆ ಇಷ್ಟು ಚೆಂದ ಇತ್ತಲ್ಲ, ಎಲ್ಲ ಹೂವು ಹಣ್ಣು ಎಲ್ಲ ಇತ್ತು ಆ ಮರದಲ್ಲಿ. ಪಿತೃತರ್ಪಣದ ನೀರನ್ನು ಮಾವಿನ ಮರಕ್ಕೆ ಹಾಕಿದೆ, ಅದು ಯಾಕೆ ಒಣಗಿತ್ತು? ತಲೆ ಮಂಡೆ ಬಿಸಿ ಆಯಿತು ಅವನಿಗೆ. ಶಕುನ ಚೆನ್ನಾಗಿಲ್ಲ ಅನ್ನಿಸ್ತು. ರಾತ್ರಿ ಮಲಗಿದ. ಪಿತೃದೇವತೆಗಳ ಕನಸಿನಲ್ಲಿ ಬಂದರು. ನಿನ್ನಿಂದ ಸಂತಾನ ಅಪೇಕ್ಷೆಗಳಾಗಿದ್ದೇವೆ, ಮಕ್ಕಳಾಗದ ನಿನ್ನ ಕೈಯಿಂದ ತರ್ಪಣದ ತೀರ್ಥವನ್ನು ತೆಗೆದುಕೊಂಡು ನಾವು ಒಣಗಿದ್ದೇವೆ, ನಮಗೆ ಸಂತೋಷ ಇಲ್ಲ. ಒಳ್ಳೆ ಮಕ್ಕಳನ್ನು ಸಮಾಜಕ್ಕೆ ಕೊಡುವ ಕರ್ತವ್ಯ ನಿನ್ನ ಪಾಲಿಗಿದೆ. ಇದು ಅವತ್ತಿನ ಅವನಿಗೆ, ಆತ್ಮದೇವನಿಗೆ ಹೇಳಿದ ಕಥೆ ಅಲ್ಲ, ಪ್ರತಿಯೊಬ್ಬ ಹೆಣ್ಮಕ್ಕಳಿಗೆ, ಪ್ರತಿಯೊಬ್ಬ ಹಿಂದೂಗಳಿಗೆ ಹೇಳುವ ಕಥೆ ಇದು. ಸಂಸ್ಕಾರವಂತರಾದ ಮಕ್ಕಳನ್ನು ಪಡಿರಿ, ಮಕ್ಕಳನ್ನು ಹಡಿಯುವುದೇ ಪುರುಷಾರ್ಥ ಅಲ್ಲ. ಅವನಿಗೆ ತಲೆ ಬಿಸಿ ಆಯಿತು. ಆಲೋಚನೆ ಮಾಡಿದ. ಎಷ್ಟು ಜಪ ಮಾಡಿದರೂ ಮಕ್ಕಳಾಗಲಿಲ್ಲ. ರಾತ್ರಿ ಬಂದು ಪಿತೃದೇವತೆಗಳು ಕನಸಿನೆಲ್ಲ ಬೇರೆ ಬೈದು ಹೋಗಿದ್ದಾರೆ, ಎಂತ ಮಾಡೋದು ಅಂತ ಮರುದಿನ ಆಲೋಚನೆ ಮಾಡಿದ. ಹೆಂಡತಿಗೂ ಹೇಳದೆ ಕಾಡಿಗೆ ಹೋದ. ಯಾಕೆ? ಆತ್ಮಹತ್ಯೆ ಮಾಡಿಕೊಳ್ಳೋಣ ಅಂತ ಹೋದ. ಆತ್ಮದೇವ, ಸತ್ತೇ ಹೋಗೋಣ, ನನ್ನ ಬದುಕಿನಲ್ಲಿ ಸಾರ್ಥಕತೆ ಇಲ್ಲ, ನನ್ನಿಂದ ಒಂದು ಮಾವಿನ ಮರಕ್ಕೂ ಉಪಕಾರ ಆಗ್ತಾ ಇಲ್ಲ ಅಂದರೆ ನಾನು ಯಾಕೆ ಬದುಕಬೇಕು? 10 ಜನಕ್ಕೆ ಉಪಕಾರಿಯಾಗಿ ಒಬ್ಬ ಬ್ರಾಹ್ಮಣ ಬದುಕಬೇಕು. ಇವತ್ತೆಲ್ಲ ಬ್ರಾಹ್ಮಣರನ್ನು ನಿಂದನೆ ಮಾಡೋರಿದ್ದಾರೆ. ಬ್ರಾಹ್ಮಣರು ಪುರೋಹಿತ ಶಾಹಿಗಳು, ದಮನ ಮಾಡ್ತಾರೆ, ತುಳಿತಾರೆ. ನಮ್ಮ ಅಷ್ಟಾದಶ ಪುರಾಣ, ಮಹಾಭಾರತ ಎಲ್ಲ ಕಥೆಗಳನ್ನು ಬಿಡಿಸಿ ನೋಡಿ, ನೀವು ವಿಮರ್ಶೆ ಮಾಡಿ. ಎಲ್ಲ ಕಥೆಗಳಲ್ಲಿ ಬರುವುದು ಏನಂತ ಗೊತ್ತಾ ಕಥೆ? ಒಂದೂರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ. ಮಂತ್ರದಿಂದ ಸಮಾಜವನ್ನು ರಕ್ಷಣೆ ಮಾಡ್ತಾನೆ ಹೊರತು ಸ್ವಾರ್ಥಿಯಾಗಲ್ಲ ಬ್ರಾಹ್ಮಣ. ಕೊರೋನಾ ಬಂತು. ಇವತ್ತಿನ ಕಲಿಯುಗದ ಬ್ರಾಹ್ಮಣರು ಯಾರ ಬಳಿಯೂ ಭಿಕ್ಷಾಪಾತ್ರೆ ಹಿಡ್ಕೊಂಡು ಹೋಗಲಿಲ್ಲ, ಇತಿಮಿತಿಯಲ್ಲಿ ಜೀವನ ಮಾಡಿದರು. ಇದು ಬ್ರಾಹ್ಮಣನ ಲಕ್ಷಣ. ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರ ಕಾಮಾಯ ನೇಷ್ಯತೆ ಕೃಚ್ಛ್ರಾಯ ತಪಸೇ ಚೇಹ ಪ್ರೇತ್ಯಾನಂತ ಫಲಾಯ ಚ. ಬ್ರಾಹ್ಮಣನ ದೇಹ ಜೊಲ್ಲು ಸುರಿಸಲಿಕ್ಕಿರುವ ದೇಹ ಅಲ್ಲ, ಆತ್ಮ ಸಾಧನೆಗಿರುವ ದೇಹ, ಮಂತ್ರದ ಸಿದ್ಧಿಗಿರುವ ದೇಹ. ಪ್ರೇತ್ಯ ಅನಂತ ಫಲಾಯ ಚ. ಸತ್ತ ಮೇಲೆ ಬದುಕಿದಾಗ 10 ಜನಗಳಿಗೆ ಉಪಕಾರ ಮಾಡಬೇಕು, ಸತ್ತ ಮೇಲೆ ಅವನಿಗೆ ಒಳ್ಳೆಯ ಸದ್ಗತಿಯಾಗಬೇಕು. ಅದಕ್ಕೆ ಬ್ರಾಹ್ಮಣ ಜನ್ಮ ಇರೋದು. ಇವತ್ತು ನಮಗೆ 10 ಗಾಯತ್ರಿ ಜಪ ಮಾಡಲಿಕ್ಕೆ ಪುರುಸೊತ್ತಿಲ್ಲ ಅಂತೇವೆ. ಚರಸೊತ್ತು ಇದೆ, ಸ್ಥಿರ ಸೊತ್ತು ಇದೆ. ಗಾಯತ್ರಿ ಜಪ ಅಂಪ್ಲೆ ಹೆಂಗೆ ಪುರುಸೊತ್ತಿದ್ದಿ? 10 ಗಾಯತ್ರಿ ಜಪ ಮಾಡೋದು ಯಾವಾಗ ಗೊತ್ತಾ? ಮನೆಯಲ್ಲಿ ಯಾರನ್ನೋ ಹೊತ್ತುಕೊಂಡು ಹೋದಾಗ, ಸತ್ತಾಗ ಮಾಡುವುದು 10 ಗಾಯತ್ರಿ. ದಿನಕ್ಕೆ 100 ಗಾಯತ್ರಿ ಜಪ ಮಾಡಲಿಲ್ಲ ಅಂದರೆ ಅವನು ಬ್ರಾಹ್ಮಣನೇ ಅಲ್ಲ. ಮಂತ್ರದಿಂದ ಜಗತ್ತು ನಿಲ್ಲುತ್ತೆ, ಭಾವನೆಗಳಿಂದ ಜಗತ್ತನ್ನು ಕಟ್ಟುವ ವ್ಯವಸ್ಥೆ ಇದೆ. ಇದನ್ನೆಲ್ಲ ಆಲೋಚನೆ ಮಾಡಿದ ಆತ್ಮದೇವ, ನನ್ನ ಬದುಕಿನಲ್ಲಿ ಸಾರ್ಥಕತೆ ಇಲ್ಲ, ನಾನು ಪ್ರಾಣ ತಕ್ಕೊಳ್ತೇನೆ ಅಂತ ಕಾಡಿಗೆ ಹೋದ. ಜೋರಾಗತ್ತ, ಸಾಯುವ ಮನಸ್ಸಿಲ್ಲ, ಅನಿವಾರ್ಯತೆ ಇದೆ. ಒಂದು ಸರೋವರದ ಮುಂದೆ ನಿಂತು ಜೋರಾಗಿ ರೋದನ ಮಾಡಿ ಅದರಲ್ಲಿ ಹಾರಬೇಕು, ಇನ್ನು ನದಿಯಲ್ಲಿ ಹಾರಬೇಕು. ಆವಾಗ ಆ ಕಾಡಿನಲ್ಲಿರುವ ಋಷಿ ಮುನಿಗಳಿಗೆ ಅರ್ಥ ಆಯಿತು, ಅವರು ಬ್ರಾಹ್ಮಣರೇ. ಮತ್ತೊಬ್ಬರ ಕಷ್ಟ ಅರ್ಥ ಆಯಿತು, ಸ್ಪಂದಿಸಿದರು, ಕೇಳಿದರು, ಯಾಕೆ ದುಃಖ ಪಡ್ತಾ ಇದೆಯಾ ಆತ್ಮದೇವ?
ತನ್ನ ಅಳಲನ್ನು ಹೇಳಿಕೊಂಡ. ಹೀಗಿದೆ ನನ್ನ ಮನೆಯಲ್ಲಿ. ಆ ಹೆಂಡತಿ ಸ್ವಲ್ಪ ಸಿಕ್ಕಾಪಟ್ಟೆ ಗಲಾಟೆ. ಅವಳಿಗೆ ಮಕ್ಕಳಾಗುತ್ತೋ ಆಗಲ್ಲವೋ, ನನ್ನ ಮಂತ್ರಬಲ ಎಲ್ಲ ವ್ಯಯ ಮಾಡಿದೆ, ಮಕ್ಕಳಾಗ್ತಾ ಇಲ್ಲ, ಪಿತೃಗಳು ಬಂದು ಶಪಿಸ್ತಾ ಇದ್ದಾರೆ, ನನ್ನ ಬದುಕಿಗೆ ಅರ್ಥವೇ ಇಲ್ಲ. ಪಾಪ ಅನ್ನಿಸ್ತು ಅವರಿಗೆ. ಹಿಂದಿನ ಜನ್ಮದಲ್ಲಿ ಯಾವುದೋ ಮಗುವಿಗೆ ಅನ್ಯಾಯ ಮಾಡಿದೆ ಆತ್ಮದೇವ, ಅದರ ಪರಿಣಾಮ ಅನುಭವಿಸ್ತಾ ಇದೆ. ನಿನ್ನ ತಪಸ್ಸು ಕಡಿಮೆ ಆದರೂ ನಿನಗೆ ಮಂತ್ರದ ಬಲದಿಂದ ನಾವು ತಪಸ್ಸನ್ನು ಆವಾಹನೆ ಮಾಡಿ ನಿನಗೊಂದು ಒಳ್ಳೆ ಸಂತಾನ ಆಗೋ ಹಾಗೆ ಅನುಗ್ರಹ ಮಾಡ್ತೇವೆ ಅಂತ ಎಲ್ಲ ಸಾಮೂಹಿಕವಾಗಿ ಕುಳಿತು ಒಂದು ಆ ಕಾಡಿನಲ್ಲಿರುವ ಮಾವಿನ ಹಣ್ಣನ್ನು ತೆಗೆದುಕೊಂಡು ಅದರಲ್ಲಿ ಎಲ್ಲರೂ ಕೂಡ ಮಂತ್ರ ಜಪ ಮಾಡಿದರು. ಆತ್ಮದೇವನಿಗೆ ಜಗತ್ತನ್ನು ಉದ್ಧಾರ ಮಾಡುವ ಒಳ್ಳೆಯ ಜ್ಞಾನಿಯಾದ ಮಗ ಹುಟ್ಟಲಿ ಅಂತ ಜಪ ಮಾಡಿದರು. ಹೇಳಿದರು ಜಪ ಆದಮೇಲೆ, ಈ ಹಣ್ಣನ್ನು ನಿನ್ನ ಹೆಂಡತಿ ತಿಂದರೆ, ಯಾಕೆಂದರೆ ಡೌಟ್ ಅವರಿಗೆ ಋಷಿಗಳಿಗೆ, ಅವಳು ಸಾಮಾನ್ಯ ಅಲ್ಲ, ಅವಳು ಭಯಂಕರ ಬಜಾರಿ, ಅವಳೇನಾದರೂ ತಿಂದರೆ ಮಕ್ಕಳಾಗುತ್ತೆ. ಆದರೆ ಈ ಹಣ್ಣು ವ್ಯರ್ಥ ಆಗಲ್ಲ, ಯಾರಾದರೂ ಒಬ್ಬರು ತಿಂದೇ ತಿಂತಾರೆ, ಅದು ಎಲ್ಲಿ ಪರಿಣಾಮ ಆಗುತ್ತೆ ಗೊತ್ತಿಲ್ಲ, ಹಿಡ್ಕೊಂಡು ಹೋಗು ಅಂದರು. ತಗೊಂಡು ಬಂದ ಹಣ್ಣನ್ನು ಹೆಂಡತಿಗೆ ಕೊಟ್ಟ, ಸ್ನಾನ ಮಾಡಿ ಬಾ, ಶುದ್ಧ ವಸ್ತ್ರದಲ್ಲಿ ಬಾ, ಮಂತ್ರಪೂತವಾದ ಫಲವನ್ನು ತಂದಿದ್ದೇನೆ, ತಿಂದು ಕೂಡಲೇ ನೀನು ಗರ್ಭಿಣಿ ಆಗ್ತಿ. ಅವಳಿಗನ್ನಿಸ್ತು ವೆರಿ ಡೇಂಜರ್, ನನ್ನ ಸೌಂದರ್ಯ ಹೊರಟೋಗುತ್ತೆ ಇದನ್ನು ತಿಂದರೆ, ನಾನು ತಿನ್ನಲಾರೆ. ಗಂಡನಿಗೆ ಹೇಳಿದರೆ ಪೆಟ್ಟೆ ಕೊಡ್ತಾನೆ, ಯಾಕೆಂದರೆ ತಪಸ್ಸು ಮಾಡಿ ಪಡೆದು ತಂದಿದ್ದಾನೆ. ಗಂಡನಿಗೆ ಆಯಿತು, ನಾನು ಸ್ನಾನ ಮಾಡಿ ಮತ್ತೆ ತಿಂತೇನೆ, ನೀವು ಜಪ ಮಾಡ್ತಾ ಕೂತ್ಕೊಳ್ಳಿ, ನೀವು ಮಂತ್ರ ಜಪ ಮಾಡಿ, ನಾನು ಸ್ನಾನ ಮಾಡಿ ಬಂದು ತಿಂತೇನೆ, ಅಲ್ಲಿ ತನಕ ನೀವು ಕಣ್ಮುಚ್ಚಿ ಜಪ ಮಾಡಬೇಕು ಅಂದ್ಲು. ಅವಾಗ ಕಣ್ಮುಚ್ಚಿ ಜಪಕ್ಕೆ ಕೂತಾಗ ಇವಳು ಮೆಲ್ಲ ಹಣ್ಣನ್ನು ತೆಗೆದುಕೊಂಡು ಹೋಗಿ ಕೊಟ್ಟಿಗೆಯಲ್ಲಿರುವ ಒಂದು ಪೆತ್ತಕ್ಕೆ ಹಾಕಿದ್ಲು. ನೀನು ತಿನ್ನು, ಗರ್ಭಿಣಿಯಾಗು, ಆಶೀರ್ವಾದ ಮಾಡಿದ್ಲು ಅವಳು. ತಾನು ತಿನ್ನಬೇಕಾದ ಹಣ್ಣನ್ನು ಒಂದು ಹಸು ತಿಂತು. ಒಂದು ತಿಳ್ಕೊಳ್ಳಿ, ಯಾವತ್ತೂ ಮಂತ್ರದ ಬಲ ವ್ಯರ್ಥ ಆಗಲ್ಲ. ನಿಮಗೆ ಹೇಳ್ತಾ ಇದ್ದೇನೆ, ಒಂದು ವಾರ ಭಾಗವತಕ್ಕಾಗಿ ಸಮಯ ಕೊಡಿ, ಅದು ಯಾವತ್ತೂ ವ್ಯರ್ಥ ಆಗಲ್ಲ. ಇದರ ಬೆನಿಫಿಟ್ಟು ಈ ಜನ್ಮಕ್ಕಲ್ಲ, ಇನ್ನೊಂದು ಜನ್ಮಕ್ಕಲ್ಲ. ಭಾಗವತದಲ್ಲೇ ಹೇಳ್ತಾರೆ, ಹಿಂದಿನ ಜನ್ಮದ ಅಪ್ಪ ಅಮ್ಮ, ಅದರ ಹಿಂದಿನ ಜನ್ಮದ ಅಪ್ಪ ಅಮ್ಮ, ಅದರ ಹಿಂದಿನ ಜನ್ಮದ ಅಪ್ಪ ಅಮ್ಮ, ಹೀಗೆ 7 ತಲೆ ಹಿಂದೆ ಲೆಕ್ಕ ಹಾಕಬೇಕಂತೆ. ಮುಂದಿನ ಜನ್ಮದಲ್ಲಿ ಇನ್ನೂ ಬಂದೇ ಇಲ್ಲ, ಈ ಜನ್ಮದಲ್ಲಿ ಅಲ್ಲ, ಮುಂದಿನ ಜನ್ಮದ ಅಪ್ಪ ಅಮ್ಮ, ಆ ಥರ 7 ತಲೆ ಲೆಕ್ಕ ಹಾಕಬೇಕಂತೆ. ಅವರಿಗೆಲ್ಲ ಕಲ್ಯಾಣ ಮಾಡುವ ಏಕೈಕ ಧರೆಯಲ್ಲಿರುವ ಕಥೆ ಅಂದರೆ ಶ್ರೀಮದ್ ಭಾಗವತದ ಕಥೆ. ಇನ್ಯಾವ ಕಥೆಗಳಿಗೂ ಇಷ್ಟು ಪವರ್ ಇಲ್ಲ. ಅಂಥ ಅದ್ಭುತವಾದ ದಿವ್ಯ ಶಕ್ತಿ ಇದೆ ಶ್ರೀಮದ್ ಭಾಗವತಕ್ಕೆ. ಮಂತ್ರಕ್ಕ ಬಲ ಇದೆ. ಭಾಗವತ ಅನ್ನೋದು ಒಂದು ಮಂತ್ರ, ಕಲಿಯುಗದ ಮಂತ್ರ. ನೋಡಿ ಅದರ ಕಥೆಗಳನ್ನು. ಆ ಹಸು ಹಣ್ಣನ್ನು ತಿಂತು, ಗರ್ಭವನ್ನು ಧರಿಸಿತು, ಗರ್ಭವತಿ ಆಯಿತು ಹಸು. ಗಂಡ ಕೇಳಿದ, ಹಣ್ಣೇನು ಮಾಡಿದೆ? ತಿಂದೆ. ಸುಳ್ಳು ಹೇಳಿದ್ಲು ಅವಳು. ಆದರೆ ತಿಂದ ಮೇಲೆ ಗರ್ಭ ಧರಿಸಬೇಕಲ್ವಾ? ಒಂದೊಂದು ತಿಂಗಳಿಗೆ ಒಂದೊಂದು ಬಟ್ಟೆ ಸುತ್ತಲಿಕ್ಕೆ ಆರಂಭ ಮಾಡಿದ್ಲು. ಮುಟ್ಟಬೇಡಿ ಎನ್ಲು, ನಾನು ಗರ್ಭಿಣಿಯಾಗಿದ್ದೇನೆ. ಸುಳ್ಳು ಹೇಳೋದು, ಮೋಸ ಮಾಡೋದು. ಸ್ತ್ರೀ ಬುದ್ಧಿ ಪ್ರಳಯಾಂತಿಕ ಅಂತ. ಸ್ತ್ರೀಯರೆಲ್ಲ ಒಟ್ಟಾದರೆ ಪ್ರಳಯವೇ ಆಗುತ್ತಂತೆ. ನಿಮಗೆ ಯಾರಿಗೂ ಹೇಳಿದ್ದಲ್ಲ, ನೀವೆಲ್ಲ ಒಳ್ಳೆಯ ಸ್ತ್ರೀಯರು. ಭಯಂಕರ ಇದ್ದಾರೆ ಕೆಲವರು, ಮಾರಿ ಭಯಂಕರಿ. ಅದಕ್ಕೆ ಕೃಷ್ಣಾವತಾರದಲ್ಲಿ, ರಾಮಾವತಾರದಲ್ಲೆಲ್ಲ ದೇವರು ಮೊದಲು ಕೊಂದದ್ದು ಹೆಣ್ಣನ್ನೇ ಕೊಂದದ್ದು. ತಾಟಕಿಯನ್ನು ವಧೆ ಮಾಡಿದ, ಪೂತನೆಯನ್ನು ವಧೆ ಮಾಡಿದ, ಶೂರ್ಪಣಕ್ಕೆ. ಕೇಳ್ತಿರ ಒಂದೊಂದು ಕಥೆಗಳು. ಮಂಥರೆ, ಭಯಂಕರ ಸ್ತ್ರೀಯರಿದ್ದಾರೆ, ಪ್ರಳಯ ಮಾಡಿಬಿಡ್ತಾರೆ. ಅಂತಹ ಸ್ತ್ರೀಗಳು ದುಂದುಲಿ ಮೋಸ ಮಾಡಿದ್ಲು. ಒಂದೊಂದು ತಿಂಗಳಿಗೂ ಬಟ್ಟೆ ಕಟ್ತಾ ಹೋದ್ಲು. 9ನೇ ತಿಂಗಳಿಗೆ ಬಟ್ಟೆ ಸಾಕಾಗಲಿಲ್ಲ, ಗೋಣಿ ಸುತ್ತಿದ್ಲು ಅವಳು, ಹೊಟ್ಟೆ ದಪ್ಪ ಆಗಲಿ ಅಂತ. ಗಂಡನಿಗೆ ಹೇಳಿದ್ಲು, ಮತ್ತೆ ಡೆಲಿವರಿ ಏನು, ಗೋಣಿ ಆಗಬೇಕಾ ಮಗು ಆಗಬೇಕಾ? ಅಲ್ಲೊಂದು ಮೋಸ ಮಾಡಿದ್ಲು. ಅವಳಿಗೊಬ್ಬಳು ತಂಗಿ, ಅವಳಿಗೆ 2 ಮಕ್ಕಳಾಗಿದೆ, ಅವಳ ಹತ್ರ ದುಡ್ಡು ಕೊಟ್ಟು ಮಗು ತೆಗೆದುಕೊಂಡು. ಅವತ್ತು ಹೇಳಿದ್ಲು, ಆತ್ಮದೇವ ಸಂತೋಷಪಡು, ಮಗು ಹುಟ್ಟಿದೆ. ಎಷ್ಟು ಚಂದದ ಮಗು, ಮಾರಾಟ ಮಾಡಿ ತಂದ ಮಗು ಅದು. ಕೊನೆಗೆ ಆ ಮಗುವಿಗೆ ಸ್ತನ್ಯಪಾನ ಮಾಡಿಸಬೇಕು, ಅದಕ್ಕೊಂದು ಉಪಾಯ ಮಾಡಿದ್ಲು. ಅದೆಂಥದೋ ಮಂತ್ರದಿಂದ ಹುಟ್ಟಿದ ಮಗು ಕಾಣುತ್ತೆ, ನನಗೆ ಎದೆಯಲ್ಲಿ ಹಾಲಿಲ್ಲ ಅಂತ ಸುಳ್ಳು ಹೇಳಿದ್ಲು. ಸುಳ್ಳಿನ ಮೇಲೆ ಸುಳ್ಳು. ಅದಕ್ಕೆಂತ ಮಾಡೋದು ಅಂತ ಆತ್ಮದೇವ ಕೇಳಿದ. ನನ್ನ ತಂಗಿಗೊಂದು ಮಗು ಹುಟ್ಟಿದೆ, ಅದು ಈಗ ತಾನೇ ಸತ್ತೋಗಿದೆ, ಅವಳಿಗೆ ಎದೆಯಲ್ಲಿ ಹಾಲುಂಟು, ಅವಳನ್ನ ಮನೆಯಲ್ಲಿ ತಂದಿಟ್ಟುಕೊಳ್ಳೋಣ ಅಂತ ಸುಳ್ಳು ಹೇಳಿದ್ಲು. ಮತ್ತೆ ಆ ತಂಗಿಯನ್ನು ತಂದು ಮನೆಯಲ್ಲಿ ಇಟ್ಟುಕೊಂಡು ಅವಳ ಕೈಲಿ ಹಾಲು ಕುಡಿಸಿ ತನ್ನ ತೊಡೆಯ ಮೇಲೆ ಮುದ್ದಾಡಿ ಆ ಮಗುವನ್ನು ಬದುಕಿಸಿದ್ಲು. ಹೀಗೆ ಒಂದು 3 ದಿನದ ವ್ಯಾಪಾರ ನಡಿಬೇಕಾದ್ರೆ ಕೊಟ್ಟಿಗೆಯಲ್ಲಿ ಅಮ್ಮ ಅಂತ ಸೌಂಡ್ ಕೇಳಿಸ್ತು. ಆತ್ಮದೇವ ಓಡಿ ಹೋದ. ಆ ಹಸುವೊಂದು ಕರುವನ್ನು ಹಾಕಿದ್ದಲ್ಲ, ಒಂದು ಮನುಷ್ಯ ಯೋನಿಯಲ್ಲಿ ಹುಟ್ಟುವ ಮಗು ಆ ಕರುವಿನ ಹೊಟ್ಟೆಯಿಂದ ಹುಟ್ಟಿದೆ. ಮಂತ್ರ ಜಪ ಮಾಡಿದ್ದು ಹಾಗೆ ಅವರು. ಕಿವಿಗಳು ಮಾತ್ರ ಪೆತ್ತದ ಹಾಗೆ ಇದೆ, ಹಸುವಿನ ಕಿವಿಗಳಿದೆ. ತುಂಬ ಸಂತೋಷ ಆಯಿತು ಆತ್ಮದೇವನಿಗೆ. ಸಾಯ್ತೀನಿ ಅಂತ ಕಾಡಿಗೆ ಹೋಗಿದ್ದು ಮಾರಾಯರೆ. ಮನೆಯಲ್ಲಿ ಒಂದು ಮಗು, ಕೊಟ್ಟಿಗೆಯಲ್ಲಿ ಒಂದು ಮಗು, ನನ್ನ ಮನೆ ನಂದಗೋಕುಲ ಅಂತ ಖುಷಿಯಾಗಿ ಆ 2 ಮಕ್ಕಳನ್ನು ತಂದು ನಾಮಕರಣ ಮಾಡಿದ. ದುಂದುಲಿ, ನಿನ್ನಿಂದ ಹುಟ್ಟಿದ ಮಗುವಿಗೆ ದುಂದುಕಾರಿ ಅಂತ ಹೆಸರಿಡುತ್ತೇನೆ. ಪೆತ್ತದಿಂದ ಹುಟ್ಟಿದ ಮಗುವಿಗೆ ಕಿವಿ ಗೋವಿನ ಹಾಗೆ ಇದೆ, ಆದ್ದರಿಂದ ಗೋಕರ್ಣ ಅಂತ ನಾಮಕರಣ ಮಾಡ್ತೇನೆ. ನಾಮಕರಣ ಮಾಡಿದ. ಆದರೆ ಸ್ವಭಾವಗಳು ಅವರವರ ಭಾವಕ್ಕನುಗುಣವಾಗಿ ಅಭಿವ್ಯಕ್ತಿಯನ್ನು ಹೊಂದುತ್ತೆ. ತಂದೆ ತಾಯಿಗಳ ಭಾವ ಹೇಗಿದೆಯೋ ಮಕ್ಕಳ ಭಾವ ಹಾಗೇ ಜಾಗೃತ ಆಗ್ತಾ ಹೋಗುತ್ತೆ. ಹೊಟ್ಟೆಯಲ್ಲೇ ಮಗು ಇದ್ದಾಗ ಒಳ್ಳೆ ಚಿಂತನೆ ಮಾಡಿದರೆ
ಒಳ್ಳೆ ಮಕ್ಕಳು ಹುಡ್ತಾರೆ. ಇವತ್ತು ಟಾಕೀಸಲ್ಲಿ ಬಂದರೆ ನರಸಿಂಹ ಅವತಾರದ ಪಿಕ್ಚರ್. ಕೈಯಾದು ಹೊಟ್ಟೆಯಲ್ಲಿದ್ದಾಗ ನಾರದರಿಂದ ಭಾಗವತ ಕಥೆ ಕೇಳಿದ್ಲು. ದೈತ್ಯರ ಕುಟುಂಬದಲ್ಲಿ ದೇಶ ಆಳುವ ಮಗು ಹುಟ್ಟಿತು, ಪ್ರಹ್ಲಾದ ಅಂತ. ದೈತ್ಯರ ಕುಟುಂಬ, ದೇಶ ಆಳುವ ಮಗು ಭಾಗವತದ ಕಥೆ ಕೇಳಿದ್ರಿಂದ ಹುಟ್ಟಿತು. ತಾಯಿಯ ಭಾವ ಹೇಗೋ ಹಾಗೆ ಮಕ್ಕಳು. ಹೊಟ್ಟೆಯಲ್ಲಿದ್ದಾಗ ಯಾವಾಗಲೂ ಮೊಬೈಲ್ ರೀಲ್ಸನ್ನೇ ನೋಡ್ತಾ ಇದ್ದರೆ ಹುಟ್ಟಿದ ಮಗು ಕೇಳುತ್ತೆ, ಅಮ್ಮ ಮೊಬೈಲ್ ಒಳ್ಪ ಉಂಡು ಅಂತ ಕೇಳುತ್ತೆ. ಅದು ಹುಟ್ಟಿದ ತಕ್ಷಣ ಮೊಬೈಲೇ ಕೇಳುತ್ತೆ. ಅದು ಯಾಕೆಂದರೆ ಅಮ್ಮನ ಸಾಧನೆ ಅದೇ. ಇಲ್ಲ ದೇವರ ಕಥೆ ಕೇಳೋಣ, ದೇವರ ಮಂದಿರಗಳಿಗೆ ಹೋಗೋಣ ಅಂದರೆ ಹುಟ್ಟಿದ ಕೂಡಲೇ ಕೇಳುತ್ತೆ, ಅಮ್ಮ ಬಲ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಪೋಯಿ ಎನ್ನುತ್ತೆ. ಅದು ನಮ್ಮ ಭಾವ ಹೇಗೋ ಮುಂದಿನ ಪ್ರಜೆಗಳ ಹಾಗೆ. ಇದು ಭಾಗವತದ ನೀತಿ. ದುಂದುಲಿಯ ಭಾವ ದುಷ್ಟವಾಗಿತ್ತು, ಮಗ ದುಂದುಕಾರಿಯಾದ, ಮಹಾ ಕೆಟ್ಟ ಪೋಖರಿ ಮಗ ಆದ. ಹಸುವಿನ ಭಾವ ಪರಿಶುದ್ಧವಾಗಿತ್ತು, ಆ ಮಂತ್ರವನ್ನು ಹೊಂದುವ ಅರ್ಹತೆ ಹಸುವಿನಲ್ಲಿತ್ತು, ದುಂದುಲಿಯಲ್ಲಿರಲಿಲ್ಲ. ಅವನು ದೊಡ್ಡ ಬ್ರಹ್ಮಜ್ಞಾನಿಯಾದ. ಅಪ್ಪನಿಗೆ ಚಿಂತೆ, ದಿನ ದಿನ ಬೆಳೀತಾ ಇದೆ. ಉಪನಯನ ಸಂಸ್ಕಾರ ದುಂದುಕಾರಿಗೆ ಮಾಡಿದರೆ ಸಕಾಲದಲ್ಲಿ ಜಪ ಮಾಡ್ತಾ ಇಲ್ಲ. ಚಿಂತಾಗ್ರಸ್ತನಾದ ಆತ್ಮದೇವ ನನ್ನ ಬದುಕಿಗೆ ಅರ್ಥವೇ ಇಲ್ಲ ಅಂತ ಭಾವಿಸಿದ. ಮತ್ತೊಬ್ಬ ಮಗ ನಾನು ವೇದಾಧ್ಯಯನ ಮಾಡ್ತೀನಿ ಅಂತ ಕಾಶಿ ಕ್ಷೇತ್ರಕ್ಕೆ ಹೊರಟ. ಆಚೆ ಕಾಶಿಗೆ ಅವ ಹೋಗಿದ್ದಾನೆ. ಇವ ಮನೆಯಲ್ಲಿ ಬೀದಿ ಭಿಕಾರಿಯಂತೆ ಅಲಿತಾ ಅನ್ಯಾಯಗಳನ್ನೇ ಮಾಡ್ತಾ ಇದ್ದಾನೆ. ಅಪ್ಪ ಅಮ್ಮನಿಗೆ ಬಾಯಿಗೆ ಬಂದ ಹಾಗೆ ಬೈಯೋದು, ಬ್ರಾಹ್ಮಣ ಕುಲಕ್ಕೆ ಅವಮಾನ ಮಾಡುವ ಮಗ ಹುಟ್ಟಿದ್ದಾನೆ ಅಂತ ಆ ಚಿಂತೆಯಿಂದಲೇ ಕೊರಗತಾ ಆತ್ಮದೇವ ತನ್ನ ಪ್ರಾಣವನ್ನು ಬಿಟ್ಟ. ಕೊನೆಗೂ ಅವನಿಗೆ ಮಕ್ಕಳಿಂದ ಸಂತೋಷ ಆಗಲೇ ಇಲ್ಲ. ಸ್ವಲ್ಪ ಸಮಯ ಆದಮೇಲೆ ತಾಯಿ ಮಕ್ಕಳ ಆಡಳಿತ ಆರಂಭ ಆಯಿತು. ಮನೆಯಲ್ಲಿ ಆತ್ಮದೇವ ಇಲ್ಲ, ಸತ್ತೋಗಿದ್ದಾನೆ. ಆದರೆ ದುಂದುಲಿಗೂ ಸಹಿಸಲಾಗದ ಅನ್ಯಾಯಗಳನ್ನು ದುಂದುಕಾರಿ ಮಾಡಿದ. ತಾಯಿ ಮಕ್ಕಳಿಗೆ ಕಾಂಪಿಟೇಷನ್, ಯಾರು ಜಾಸ್ತಿ ಅನ್ಯಾಯ ಮಾಡ್ತಾರೆ ಅಂತ. ತಾಯಿ ಸೋತ್ಲು, ಮಗ ಗೆದ್ದ ಅನ್ಯಾಯದಲ್ಲಿ. ಕೊನೆಗೊಂದು ದಿನ ಅನೇಕ ಹೆಣ್ಣುಮಕ್ಕಳನ್ನು, ಕೆಟ್ಟ ಹೆಂಗಸರನ್ನು ತಂದು ಮನೆಯಲ್ಲೇ ದುಷ್ಕರ್ಮಗಳನ್ನು ಆರಂಭ ಮಾಡಿದ. ದುಂದುಲಿ ಹೇಳ್ತಾಳೆ, ಛೇ ಇಂಥ ಅನ್ಯಾಯವನ್ನು ಮಾಡಬಾರದು, ಅಪರಾಧ ಮಾಡ್ತಾ ಇದ್ದೀ, ನೀತಿ ಪಾಠ ಹೇಳಲಿಕ್ಕೆ ಶುರು ಮಾಡಿದ್ಲು. ನನ್ನ ಸುಖಕ್ಕೆ ಇದೊಂದು ಹೆಣ್ಣು ಪ್ರತಿಬಂಧಕ ಅಂತ ಅಮ್ಮನನ್ನು ಕೊಲೆ ಮಾಡಿದ. ಅಪ್ಪನ ಮರಣಕ್ಕೆ ಕಾರಣನಾದ ಅಮ್ಮನನ್ನು ಕೊಲೆ ಮಾಡಿದ. ಹೆಂಡ ಕುಡಿದ, ಮಾಂಸಭಕ್ಷಣ ಮಾಡಿದ, ಬ್ರಾಹ್ಮಣನಾಗಿ. ಅನ್ಯಾಯಗಳ ಸರಮಾಲೆ. ಕೊನೆಗೊಂದು ದಿನ ಆ ಹೆಣ್ಮಕ್ಕಳು, ಕೆಟ್ಟ ಹೆಣ್ಮಕ್ಕಳು ಆಲೋಚನೆ ಮಾಡಿದ್ರಂತೆ, ಇವನು ಕೊಡುವ ಕಿಲುಬುಗಾಸಿಗೆ 4 ಆಣೆಗೆ ದಿನನಿತ್ಯ ಅವನ ಮುಂದೆ ಸೆರಗನ್ನು ಯಾರು ಒಡ್ಡುತ್ತಾರೆ, ಅವನ ತಲೆಯನ್ನೇ ಕಡಿದು ಹಾಕೋಣ ಅಂತ ಹೆಣ್ಮಕ್ಕಳೆಲ್ಲ ಸೇರಿ ದುಂದುಕಾರಿಯನ್ನು ಕೊಲೆ ಮಾಡಿದರು, ಸಾಯಿಸಿಬಿಟ್ರು. ಮಸಣ ಸದೃಶ ಆಯಿತು, ಸ್ಮಶಾನ ಆಯಿತು ಮನೆ. ಆಚೆ ಗೋಕರ್ಣ ವೇದಾಧ್ಯಯನಕ್ಕೆ ಹೋದವನು ಎಲ್ಲ ವೇದಾಧ್ಯಯನ ಮುಗಿಸಿಕೊಂಡು ಬರ್ತಾನೆ ಹಳ್ಳಿಗೆ. ಅವನ ಮನೆಯ ಭೂತ ಬಂಗಲೆ ಆಗಿದೆ. ಮನೆ ಒಳಗಡೆ ಹೋಗೋದೇ ತಡ, ಭಯಂಕರವಾದ ಸಿಂಹ ಬಂತು ಮನೆ ಒಳಗಡೆಯಿಂದ. ಅಯ್ಯೋ ಸಿಂಹ ಬಂತು ಅಂತ ಗಾಬರಿ ಆದರೆ ಅದು ಕರಡಿ ಆಯಿತು. ಅಯ್ಯೋ ಕರಡಿ ಆಯ್ತಲ್ಲ ಸಿಂಹ ಇದ್ದದ್ದು ಅಂತ ಆಲೋಚನೆ ಮಾಡಿದ, ಅದು ಹುಲಿ ಆಯಿತು. ಬೇಗ ಬದಲಾವಣೆ ಉಂಟಲ್ಲ, ಅದು ಭೂತದ ಆವೇಶ ಅಂತ ಅರ್ಥ. ಕೆಲವರು ಹಾಗೆ ಪಕ್ಕ ಬದಲಾಗ್ತಾ ಇರ್ತಾರೆ, ಪಿಶಾಚಿ ಆವೇಶ ಆಗಿದೆ ಅಂತ ಅರ್ಥ. ಒಂದೇ ಥರ ಇರಬೇಕು, ಬದಲಾವಣೆ ಒಳ್ಳೆಯದ ರೀತಿಯಲ್ಲಿ ಆಗಬೇಕು. ಅವನ ಆಲೋಚನೆ ಮಾಡಿ ನೀರನ್ನು ಎರಚಿದ, ಇದ್ಯಾವುದೋ ಭೂತ ಅಂತ. ಅವಾಗ ಹೇಳಿದ, ಗೋಕರ್ಣ ನಿನ್ನ ಸಹೋದರ ದುಂದುಕಾರಿ, ನಾನು ಪ್ರೇತತ್ವವನ್ನು ಹೊಂದಿದ್ದೇನೆ. ಅಯ್ಯೋ ಏನಾಯಿತು ಕಥೆ ಹೇಳ್ತಾನೆ ಅವನೆಲ್ಲ ಕಥೆ. ನೀನು ಗುರುಕುಲಕ್ಕೆ ಹೋದ ಮೇಲೆ ನನ್ನ ದುಃಖದಿಂದ ನನ್ನಪ್ಪ ಸತ್ತ, ಅಮ್ಮನನ್ನು ನಾನೇ ಕೊಲೆ ಮಾಡಿದೆ, ಮದ್ಯಪಾನ ಮಾಡಿದೆ, ಮಾಂಸಭಕ್ಷಣ ಮಾಡಿದೆ, ಕೆಟ್ಟ ಸ್ತ್ರೀಯರ ಸಂಘ ಮಾಡಿದೆ, ಜಗತ್ತಿನ ಯಾವ ಕೆಟ್ಟ ಕರ್ಮಗಳಿದೆಯೋ ಅದೆಲ್ಲ ನಾನು ಮಾಡಿದೆ. ಆ ಪಾಪದಿಂದ ಸತ್ತಿದ್ದೇನೆ, ಪ್ರೇತತ್ವವನ್ನು ಹೊಂದಿದ್ದೇನೆ. ಸಾವಿರ ಜನ್ಮ ಆದರೂ ಈ ಪ್ರೇತತ್ವದಿಂದ ನಿವೃತ್ತಿ ಇಲ್ಲ. 10,000 ಜನರಿಗೆ ಆಗುವ ನೀರಡಿಕೆಯ ದುಃಖ ನನಗೆ ಈ ಪ್ರೇತ ಜನ್ಮದಲ್ಲಿ ಆಗ್ತಾ ಇದೆ. ಪರಿಹಾರ ಇಲ್ಲ, ನೀರು ಕುಡಿಲಿಕ್ಕೆ ಆಗ್ತಾ ಇಲ್ಲ. ಗೋಕರ್ಣ ಇಲ್ಲಿ ನಿಂತ್ಕೊಂಡು ನನಗೊಂದು ಪರಿಹಾರ ಮಾಡಿ ಹೋಗು ಅಂತ ದುಂಬಾಲು ಬಿದ್ದ, ಪ್ರಾರ್ಥನೆ ಮಾಡಿದ, ಅಂಗಲಾಚಿದ. ಗೋಕರ್ಣ ಹೇಳ್ತಾನೆ, ಏನು ಯೋಚನೆ ಮಾಡಬೇಡ, ನಮ್ಮ ಪುಣ್ಯಭೂಮಿ ಭಾರತ ದೇಶ, ಅದರಲ್ಲಿ ಒಂದು ಗಯಾ ಕ್ಷೇತ್ರ ಅಂತ ಇದೆ, ಅಲ್ಲಿ ಹೋಗಿ ಪಿಂಡ ಪ್ರದಾನ ಮಾಡಿದರೆ ಎಂಥ ಪಾಪಗಳಿಂದಲೂ ನಿವೃತ್ತಿಯನ್ನು ಪಡಿಬೋದು, ನೀನು ಚಿಂತೆ ಮಾಡಬೇಡ ಅಂತ ಒಂದು ಉಪದೇಶ ಮಾಡಿದ. ಆಯಿತು ಅಂತ ಅವನ ಆಲೋಚನೆ ಮಾಡಿ ದುಂದುಕಾರಿ ಹೇಳ್ತಾನೆ, ಇಲ್ಲ ನಾನು ಮಾಡಿದ ಅಪರಾಧಗಳಿಗೆ 1000 ಬಾರಿ ನೀನು ಗಯಾಕ್ಕೆ ಹೋಗಿ ಪಿಂಡ ಹಾಕಿದ್ರು ನಾನು ಉದ್ಧಾರ ಆಗಲ್ಲ ಅಂದ ಅವನು. ನಾನು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. 1000 ಬಾರಿ ನೀನಂಥ ಆಲೋಚನೆಗಳನ್ನು ಮಾಡಿದರೂ ನಾನು ಮಾಡಿದ ಪಾಪಗಳು ಅಷ್ಟು ಘನವಾಗಿದೆ. ಹಾಗಾದರೆ ಏನು ಮಾಡಬೇಕು? ಉಪಾಯ ನೀನೇ ಕಂಡುಹಿಡಿಬೇಕು. ಆ ಸಂದರ್ಭದಲ್ಲಿ ಗೋಕರ್ಣ ಹೇಳ್ತಾನೆ, ನನ್ನ ಗುರುಗಳು ಭಾಗವತಕ್ಕೆ ಆ ಶಕ್ತಿ ಇದೆ ಅಂತ ಹೇಳಿದ್ದಾರೆ. ಗ್ರಾಮದವರನ್ನೆಲ್ಲ ಕರೆದು ಸಂಭ್ರಮದಿಂದ ಭಾಗವತದ ಕಥೆಯನ್ನು ನಾನು ಹೇಳ್ತೇನೆ. ನಿನ್ನನ್ನು ಒಂದು ಬಿದಿರಿನ ಬೊಂಬಿನಲ್ಲಿ ಆವಾಹನೆ ಮಾಡ್ತೇನೆ, ಪ್ರೇತವನ್ನು ಆವಾಹನೆ ಮಾಡ್ತೇನೆ ಬಿದಿರಿನ ಬೊಂಬಿನಲ್ಲಿ. ಅವರಿಗೆಲ್ಲ ಕಥೆ ಹೇಳಬೇಕಾದ್ರೆ ನೀನು ದೂರದಲ್ಲಿ ಕುಳಿತು ಆ ಕಥೆಯನ್ನು ಕೇಳಿಸಿಕೋ.
ಅದು ನಿನ್ನಲ್ಲಿ ಎಂಥ ಪಾಪಗಳಿದ್ರೂ ಕೂಡ ಪರಿಹಾರವಾಗುತ್ತೆ ಅಂತ ಹೇಳಿದರು. ಗೋಕರ್ಣ ಎಲ್ಲರನ್ನೂ ಸೇರಿಸಿದ. ಭಾಗವತದ ಕಥೆಯನ್ನು ತನ್ನ ತಮ್ಮನ ಕೆಟ್ಟ ಪ್ರೇತತ್ವದ ನಿವೃತ್ತಿಗಾಗಿ ಪ್ರವಚನ ಆರಂಭ ಮಾಡಿದ. ಕ್ರಮ ಇದೆ ಭಾಗವತದಲ್ಲಿ. 18,000 ಶ್ಲೋಕಗಳಿದೆ ಭಾಗವತದಲ್ಲಿ. ಅದು ಜಯದ ಸಂಕೇತ. 12 ಸ್ಕಂದಗಳಿದೆ. ಅದು ಕೇಶವಾದಿ ನಾಮಗಳ ಸಂಕೇತ. ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ ಅಂತ 12 ಭಗವಂತನ ಕೇಶವಾದಿ ನಾಮಗಳ ಸಂಕೇತ. 12 ಸ್ಕಂದಗಳು, 18,000 ಶ್ಲೋಕಗಳು ಜಯದ ಸಂಕೇತ. ಜಯ ಅಂತಿದೆ ಅಲ್ವಾ? 8ನೇ ಅಕ್ಷರ ಜ. ಮೊದಲನೇ ಅಕ್ಷರ ವರ್ಗೀಯ ವ್ಯಂಜನಾಕ್ಷರಗಳು ಕ ಕ ಗ ಗ ಗ, ಚ ಚ ಜ. 8ನೇ ಅಕ್ಷರ ಆಗುತ್ತೆ ವರ್ಗೀಯ ವ್ಯಂಜನಾಕ್ಷರದಿಂದ. 8ನೇ ಅಕ್ಷರ ಜ. ಅವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಮೊದಲನೇ ಅಕ್ಷರ ಯಾವುದು? ಯ. ಜ ಅಂದರೆ 8, ಯ ಅಂದರೆ 1. 8 1 81 ಆಗುತ್ತೆ. ಹಿಂದಿನಿಂದ ಲೆಕ್ಕ ಮಾಡಬೇಕು. ಆವಾಗ ಎಷ್ಟಾಗುತ್ತೆ? 18 ಆಗುತ್ತೆ. 18 ಅನ್ನೋಂದ್ರು ಜಯ ಅಂದರೂ ಒಂದೇ. ಜ ಅಂದರೆ 8, ಯ ಅಂದರೆ 1. ಜಯ. ಯಾವ ರೀತಿಯಾದ ಜಯವೂ ಇಲ್ಲದೆ ಇರುವ ಬರಡಾದ ಜೀವನದಲ್ಲಿ ದೇವರ ಕಥೆಯನ್ನು ತುಂಬ ಭಾವನೆಯಿಂದ ಕೇಳಿಸಿಕೊಂಡ್ರೆ ಬದುಕಿನಲ್ಲಿ ಜಯವನ್ನು ಕೊಡುತ್ತೆ. ಅದಕ್ಕೋಸ್ಕರ ಭಾಗವತದಲ್ಲಿ 18 ಅನ್ನುವ ಸಂಖ್ಯೆ ನಮ್ಮ ಬದುಕಿನ ಜಯದ ಸಂಕೇತವಾಗಿದೆ. 12 ಸ್ಕಂದಗಳು ಬದುಕಿನ ಧ್ಯಾನ ಮಾಡಲಿಕ್ಕೆ ಯೋಗ್ಯವಾದ ಕೇಶವಾದಿ ನಾಮಗಳಿಗೆ ಸಂಕೇತವಾಗಿದೆ. ಅಂತಹ ಭಾಗವತವನ್ನು, ಎಷ್ಟು ಅದ್ಭುತವಾದ ಭಾಗವತ! ಸಮಗ್ರ ಮಹಾಭಾರತದ ಸಾರ. ಬ್ರಹ್ಮಮೀಮಾಂಸಾ ಶಾಸ್ತ್ರ, ಬ್ರಹ್ಮಸೂತ್ರಗಳು ಅದರ ಸಾರ. ಅರ್ಥೋಯಂ ಬ್ರಹ್ಮಸೂತ್ರಾಣ ವೇದಾರ್ಥ ಪರಿಬ್ರಹ್ಮಿತ ಗಾಯತ್ರಿ ಭಾಷ್ಯರೂಪೋಸೋ. ಗಾಯತ್ರಿಗೆ ವ್ಯಾಖ್ಯಾನ ಇದು. ತುಂಬ ಓದಲಿಕ್ಕೆ ಹೋಗಬೇಡಿ. ಇವತ್ತಿನ ಕಲಿಯುಗದಲ್ಲಿ ತುಂಬ ಬಜಾರ್ಗಳಿದೆ, ರಿಲಯನ್ಸ್ ಬಜಾರ್ಗಳು. ಆಲ್ ಇನ್ ಒನ್, ಒಂದೇ ಕಡೆ ಎಲ್ಲ ಸಿಗುತ್ತೆ. ಒಳಗಡೆ ಹೋದರೆ ಸಾಕು. ಹಿಂದೆ ಒಂದೊಂದು ಅಂಗಡಿಗೆ ಹುಡ್ಕೊಂಡು ಹೋಗಬೇಕಾಗಿತ್ತು. ನಿಮ್ಮ 1000 ಶಾಸ್ತ್ರಗಳ ಸಾರ ಒಂದೇ ಕಡೆ ಕಲಿಯುಗದಲ್ಲಿ ಸೇರಿಸಿದ ಏಕೈಕ ಗ್ರಂಥ ಶ್ರೀಮದ್ ಭಾಗವತ. ಅಂತಹ ಭಾಗವತದ ಮಹಿಮೆಯನ್ನು ಶ್ರವಣ ಮಾಡು ನೀನು ಅಂತ ಪ್ರಚೋದನೆ ಮಾಡಿದ ಗೋಕರ್ಣ ತಮ್ಮನಿಗೆ ಊರಿನ ಜನಗಳೆಲ್ಲ ಉತ್ಸಾಹದಲ್ಲಿ ಬಂದರು. ಮದುವೆ ಹಾಗೆ ರಚನೆ, ಮಂಟಪವನ್ನು ಹಾಕಿ ಮದುವೆಯಂತೆ ಮಾಡಬೇಕಂತೆ ಶ್ರೀಮದ್ ಭಾಗವತವನ್ನು. ಆ ಥರ ಶ್ರದ್ಧೆಯಿಂದ ಕಥೆ ಕೇಳಬೇಕು. 7 ದಿನಗಳ ಕಾಲ ದೀಕ್ಷಿತರಾಗಬೇಕು. ಮೊದಲನೇ ದಿನ ಮನುಕರ್ದಮ ಸಂವಾದ ಪರ್ಯಂತಂ ಪ್ರಥಮೇ ಅಹನಿ. ಮನುಕರ್ದಮ ಸಂವಾದ ಅಂತ ಇದೆ 3ನೇ ಸ್ಕಂದದಲ್ಲಿ ಕಥೆ, ಅಲ್ಲಿ ತನಕ ಕೇಳಬೇಕು. 2ನೇ ದಿನ ಭರತ ಉಪಾಖ್ಯಾನ ಪಂಚಮ ಸ್ಕಂದದ ತನಕ ಕೇಳಬೇಕು. 3ನೇ ದಿನ ನರಸಿಂಹನ ಅವತಾರದ ಕಥೆ ತನಕ ಕೇಳಬೇಕು, 7ನೇ ಸ್ಕಂದದ ತನಕ. 4ನೇ ದಿನ ಕೃಷ್ಣನ ಅವತಾರದ ತನಕ, ದಶಮ ಸ್ಕಂದದ ಆರಂಭದ ಭಾಗ ಕೃಷ್ಣಾವತಾರ, ಅಲ್ಲಿಯ ತನಕ ಕಥೆ ಕೇಳಬೇಕು. 6ನೇ ದಿನ ರುಕ್ಮಿಣಿ ಯುದ್ವಾಹ ಪರ್ಯಂತಂ, ರುಕ್ಮಿಣಿಯ ಕಲ್ಯಾಣದ ಕಥೆಯ ತನಕ ಕೇಳಬೇಕು. 7ನೇ ದಿನ, 4ನೇ ದಿನ, 3ನೇ ದಿನ ನರಸಿಂಹ ಉಪಾಖ್ಯಾನದ ತನಕ, 2ನೇ ದಿನ ಭರತೋಪಾಖ್ಯಾನ, 3ನೇ ದಿನ ನರಸಿಂಹಾವತಾರ, 4ನೇ ದಿನ ಕೃಷ್ಣಾವತಾರ, 5ನೇ ದಿನ ರುಕ್ಮಿಣಿಯ ಕಲ್ಯಾಣದ ತನಕ ಕೇಳಬೇಕು. 6ನೇ ದಿವಸ ಜಾಯಂತಿ ಉಪಾಖ್ಯಾನ 24 ಗುರುಗಳ ಕಥೆ ಇದೆ ಏಕಾದಶ ಸ್ಕಂದದಲ್ಲಿ, ಅಲ್ಲಿ ತನಕ ಕೇಳಬೇಕು. 7ನೇ ದಿನ ಪರೀಕ್ಷಿತ ರಾಜನಿಗೆ ಮೋಕ್ಷಾದ ಕಥೆಯ ತನಕ ಕೇಳಬೇಕು. ಹೀಗೆ 7 ದಿನದ ಕಥೆಯನ್ನು ಸರಿಯಾದ ವಿಭಾಗದಿಂದ ಕೇಳಿದರೆ ಕೂಡಲೇ ನಿನಗೆ ಮೋಕ್ಷ ಆಗುತ್ತೆ, ಪ್ರೇತತ್ವದಿಂದ ನಿವೃತ್ತಿ ಆಗುತ್ತೆ. 7 ದಿನದಲ್ಲಿ ಕೋಟಿ ಕೋಟಿ ಜನ್ಮಗಳಲ್ಲಿ ಅನುಭವಿಸಬೇಕಾದ ಪಾಪಗಳಿಂದ ನಿವೃತ್ತಿಯನ್ನು ಕಲಿಯುಗದಲ್ಲಿ ಬೋಧಿಸುವ ಏಕೈಕ ಗ್ರಂಥ ಶ್ರೀಮದ್ ಭಾಗವತ. ಆದ್ದರಿಂದ ಇದನ್ನು ಪಡಿಬೇಕು ಅಂದರೆ ಒಂದು ರೀತಿಯಲ್ಲಿ ಅಮೃತತ್ವವನ್ನೇ ಪಡೆದ ಹಾಗೆ. ದೇವಲೋಕದ ಶುಕಾಚಾರ್ಯರು ಬಂದು ಭೂಲೋಕದಲ್ಲಿ ಈ ಭಾಗವತ ಇರುವುದನ್ನು ಕಂಡು ಅಮೃತದ ಕಲಶವನ್ನು ಶುಕಾಚಾರ್ಯರ ಬಳಿ ಬಂದು ದೇವತೆಗಳೆಲ್ಲ ಕೇಳ್ತಾರಂತೆ, ಶುಕಾಚಾರ್ಯರೇ ಈ ಭಾಗವತವನ್ನು ದೇವಲೋಕಕ್ಕೆ ಕೊಡಿ, ದೇವಲೋಕದ ಅಮೃತದ ಕಲಶವನ್ನು ಭೂಲೋಕಕ್ಕೆ ಕೊಡ್ತೇವೆ ಅಂತ. ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ ದೇವತೆಗಳಿಗೆ, ಕ್ವ ಸುಧಾ ಕ್ವ ಕಥಾಲೋಕೆ ಕ್ವ ಕಾಚಃ ಕ್ವ ಮಣಿಮಹಾನ್. ಒಂದು ವಜ್ರಕ್ಕೆ ಕಲ್ಲಿನ ಮಣ್ಣಿನ ಒಂದು ಮುದ್ದೆಯನ್ನು ಟ್ಯಾಲಿ ಮಾಡ್ತೀರಾ? ನೀವು ತಂದಿರುವ ಅಮೃತದ ಕಲಶ ಮಣ್ಣಿಗೆ ಸಮಾನವಾಗಿದೆ. ನನ್ನ ಹೃದಯದಲ್ಲಿರುವ ಭಾಗವತ ವಜ್ರಕ್ಕೆ ಸಮಾನವಾಗಿದೆ. ಇದು ವ್ಯಾಪಾರಕ್ಕೆ ಸರಿ ಟ್ಯಾಲಿ ಆಗಲ್ಲ. ನಿಮ್ಮ ಅಮೃತದ ಕಲಶವನ್ನು ತೆಗೆದುಕೊಂಡು ಹೋಗಿ, ಈ ಭಾಗವತಾಮೃತವನ್ನು ನಾನು ಧರೆಯಲ್ಲೇ ಇಡ್ತೇನೆ, ಬಿಟ್ಟು ಕೊಡೋದಿಲ್ಲ ಅಂತ ಹಠ ಮಾಡಿದ ಪರಿಣಾಮದಿಂದ ಇವತ್ತು ಭಾಗವತ ಕಲಿಯುಗದಲ್ಲಿ ಜೀವಂತವಾಗಿದೆ. ಭಾಗವತದ ಪ್ರಭಾವ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಅನುಭವಿಸಿದ್ದೇ ಬೇಕಾದಷ್ಟಿದೆ, ನಮ್ಮ ಗುರುಗಳು ಅನುಭವಿಸಿದ್ದು ಅದ್ಭುತವಾಗಿದೆ. ಅದು ಮಹಿಮೆಗಳು, ಭಾಗವತದ ಮಹಿಮೆ, ಅದನ್ನು ಅನುಭವಿಸಬೇಕು. ಅಷ್ಟು ನಮ್ಮ ಬದುಕಿನಲ್ಲಿ ಪರಿವರ್ತನೆಯನ್ನು ಮಾಡುವ, ಎಂತಹ ಜಡವಾದ ಚೇತನಗಳಿಗೂ ಚೈತನ್ಯವನ್ನು ತುಂಬುವ
ಕಲಿಯುಗದ ಒಂದು ಅಮೃತದ ರಸಪಾಕ ಶ್ರೀಮದ್ ಭಾಗವತ. ಅದನ್ನು ಪ್ರವಚನ ಮಾಡಿದ ದುಂದುಕಾರಿಯನ್ನು ಉದ್ದೇಶವಾಗಿಟ್ಟುಕೊಂಡು ಮೊದಲನೇ ದಿನ ಪ್ರವಚನ ಮುಗಿತು, ಢಮ್ಮ ಸೌಂಡು ಬಂತು. ಎಲ್ಲರೂ ತಿರುಗಿ ನೋಡಿದರು. ಗೋಕರ್ಣ ಹೇಳಿದ, ಹೆದರಬೇಡಿ, ಇಲ್ಲಿಯೂ ಅಷ್ಟೇ, ಒಂದು ವಾರದಲ್ಲಿ ಏನಾದರೂ ಸೌಂಡ್ ಆದರೆ ಹೆದರಬೇಡಿ, ಆರಾಮಾಗಿ ಕೂತ್ಕೊಳ್ಳಿ, ಯಾರೇನೋ ಪಾಪಗಳ ನಿವೃತ್ತಿ ಆಗುತ್ತೆ. ಅದು ಹೆದರಿದ, ಎಲ್ಲರೂ ಹೆದರಿದರು. ಹೆದರಬೇಡಿ, ಅದು ಆ ಬಿದಿರಿನ ಒಂದೊಂದೇ ಗಂಟನ್ನು ಪ್ರೇತ ಆಶ್ರಯಿಸಿಕೊಂಡು ಕೂತಿದೆ. ಮೊದಲನೇ ದಿನದ ಭಾಗವತ ಕೇಳಿದಾಗ ಆ ಗಂಟು ಸಿಡಿಯುತ್ತೆ, ಅವನ ಪಾಪಗಳು ಸಿಡಿಯುವ ಶಬ್ದ ಅದು. ಹೀಗೆ ಒಂದೊಂದು ದಿನ ಭಾಗವತದ ಕಥೆ ಕೇಳಿದ ದುಂದುಕಾರಿ 7ನೇ ದಿನ ಭಾಗವತ ಕೇಳಬೇಕಾದ್ರೆ 7 ಗಂಟುಗಳು ಸಿಡಿದು ಝೈ ಅಂತ ಪುಷ್ಪಕ ವಿಮಾನ ಬಂತಂತೆ ದೇವಲೋಕದಿಂದ. ಪುಷ್ಪಕ ವಿಮಾನ ಎಲ್ಲ ನೋಡ್ತಾ ಇರುವ ಕಾಲಕ್ಕೆ ದುಂದುಕಾರಿ ವಿಮಾನದಲ್ಲಿ ಕುಳಿತ ಎಲ್ಲ ಪಾಪವನ್ನು ತೊಳೆದುಕೊಂಡ. ಕುಳಿತವರಿಗೆಲ್ಲ ಡೌಟ್ ಬಂತಂತೆ, ನಾವು ಯಾವ ಅಂಥ ಪಾಪಗಳನ್ನೇ ಮಾಡಿಲ್ಲ, ಅವನಿಗೆ ಪುಷ್ಪಕ ವಿಮಾನ ಬಂತು, ನಾವಿನ್ನೂ ಇಲ್ಲೇ ಇದ್ದೇವಲ್ಲ ಅಂತ. ಗೋಕರ್ಣದ ಬಳಿ ಹೋಗಿ ಕೇಳಿದರು, ನಿನ್ನ ತಮ್ಮನಿಗೋಸ್ಕರ ನಮ್ಮನ್ನೆಲ್ಲ ಉಪಯೋಗಿಸಿಕೊಂಡು ಅವನಿಗೆ ಮಾತ್ರ ವಿಮಾನ ಬಂತು, ನಾವಿನ್ನೂ ಇಲ್ಲೇ ಕುಳಿತಿದ್ದೇವೆ. ಅದಕ್ಕೆ ಗೋಕರ್ಣ ಹೇಳಿದ, ಅವನು ನಿನ್ನೆ ಕೇಳಿದ ಭಾಗವತವನ್ನು ಮರುದಿನದ ತನಕ ಮನನ ಮಾಡಿದ್ದಾನೆ. ನೀವು ನಿನ್ನೆ ಕೇಳಿದ ಭಾಗವತನ್ನು ಕಲ್ಯಾಣ ಮಂಟಪದಲ್ಲೇ ಬಿಟ್ಟು ಹೋಗಿದ್ದೀರಿ, ಅದನ್ನು ಮರುದಿವಸದ ತನಕ ಮಂಡೆಯಲ್ಲಿ ತುಂಬಿಕೊಂಡು ಹೋಗಲಿಲ್ಲ, ಹಾಗಾಗಿ ನಿಮಗೆ ವಿಮಾನ ಬರಲಿಲ್ಲ. ಕೇಳಿದ್ದನ್ನು ಮನನ ಮಾಡಬೇಕು, ಬದುಕಿನಲ್ಲಿ ಅನುಷ್ಠಾನಕ್ಕೆ ತರಬೇಕು, ಆವಾಗ ಮಾತ್ರ ಭಾಗವತ ಫಲಪ್ರದ ಆಗುತ್ತೆ. ಇದೊಂದು ಧಾರಾವಾಹಿ ಅಲ್ಲ, ಇದೊಂದು ಪಿಕ್ಚರ್ ಅಲ್ಲ, ಇದು ಬದುಕಿನ ಪುಣ್ಯಗಾಥೆ, ಇದು ಬದುಕಿಗೆ ಇರುವ ವೇದ ಮಂತ್ರ, ಇದು ಬದುಕಿನ ಧ್ಯಾನ, ಇದು ಬದುಕಿನ ಗಾಯತ್ರಿ ಶ್ರೀಮದ್ ಭಾಗವತ. ಹಾಗಾಗಿ ಇದನ್ನು ಉದಾಸೀನ ಮಾಡಬೇಡಿ, ಇದು ತುಂಬ ದೊಡ್ಡ ತಪಸ್ಸಿನಿಂದ ಕೇಳಬೇಕಾದ ಪುಣ್ಯದ ಕಥೆ ಇದು. ಆದ್ದರಿಂದ ಅವರಿಗೆ ಬಂತು ವಿಮಾನ, ನಿಮಗೆ ಬರಲಿಲ್ಲ. ಮತ್ತೆ ಅವರು ಧ್ಯಾನಕ್ಕೆ ಕುಳಿತ ಹಾಗೆ ಭಾಗವತಕ್ಕೆ ಶ್ರದ್ಧೆಯಿಂದ ಪೆನ್ನು ತಂದರು, ನೋಟ್ ಬುಕ್ ತಂದರು, ಚಂದ ಬರೆದುಕೊಂಡರು, ಅದನ್ನೆಲ್ಲ ಮನನ ಮಾಡಿದರು, ಮತ್ತೆ ಮತ್ತೆ ಅದನ್ನೇ ಚಿಂತನೆ ಮಾಡಿದರು, ಅನುಷ್ಠಾನಗಳನ್ನು ಮಾಡಿದರು. ಅದರ ಪ್ರಭಾವದಿಂದ ಮತ್ತೊಂದು ಸಪ್ತಾಹದ ಕೊನೆಯಲ್ಲಿ 1000 ವಿಮಾನ ಬಂತಂತೆ, ಒಬ್ಬೊಬ್ಬರಿಗೆ ಒಂದೊಂದು ವಿಮಾನ. ನೀವು ಮೊದಲೇ ವಿಮಾನದಲ್ಲಿ ಬಂದಿದ್ದೀರಿ, ನಂಗೆ ಗೊತ್ತು, ಅದಕ್ಕೆ ನಿಮಗೇನು ಅಪೇಕ್ಷೆ ಇಲ್ಲ, ಎಲ್ಲ ಕಾರಿನಲ್ಲೇ ಬಂದಿದ್ದೀರಿ. ಬೆಡ್ ಏನು ದೊಡ್ಡ ದೊಡ್ಡ ಕಾರುಂಟು ಎಲ್ಲರ ಹತ್ರ, ಅದು ಇಲ್ಲಿಗೆ ನಿಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೆ. ನಮಗೆ ಬೇಕಾದ ವಾಹನ ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮ ಮನೆ ಎನ್ನುವ ಎಚ್ಚರವನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವ ವಾಹನಗಳು ನಮಗೆ ಬೇಕು. ಅಂದರೆ ಯಮದಂಡವನ್ನು ಹೆದರಿಸುತ್ತಂತೆ. ಸತ್ತ ಮೇಲೆ ನಗತಾ ನಗತಾ ಮಾಡಿದ ಪಾಪವನ್ನು ಅಳತಾ ಅಳತಾ ಅನುಭವಿಸಬೇಕು. ಆ ಅಳತಾ ತಿನ್ನುವ ಆ ಪಾಪಗಳನ್ನು ನೀವು ಅನುಭವಿಸಬಾರ್ದು ಅಂದರೆ ಭಾಗವತ ಕೇಳಿ. ಅಕಸ್ಮಾತ್ ಯಮಕಿಂಕರರೇನಾದರೂ ನಿಮ್ಮ ಹತ್ತಿರ ಬಂದರೆ ಭಾಗವತ ಕೇಳಿದ್ದಾರೆ ಅಂತ ಗೊತ್ತಾದ ತಕ್ಷಣ ಬಿಟ್ಟು ಹೋಗ್ತಾರಂತೆ. ವಿಷ್ಣು ಕಿಂಕರರು ಒಳ್ಳೆಯ ಜಾಗಕ್ಕೆ ಕರೆದುಕೊಂಡು ಹೋಗ್ತಾರಂತೆ. ಹಾಗಾಗಿ ನಮ್ಮ ಬದುಕಿಗೆ ಯಮನ ಕಿಂಕರರು ಬರಬೇಕು, ವಿಷ್ಣುವಿನ ಕಿಂಕರರು ಬರಬೇಕು, ತುಲನೆ ಮಾಡಿ ಅಳತೆ ಮಾಡಿ ನೋಡಿಕೊಳ್ಳಿ. ಈ ಭಾಗವತ ಹೇಳುವುದರಿಂದ ಯಾರಿಗೂ ಸ್ವಾರ್ಥ ಇಲ್ಲ, ಹೇಳಿಸುವುದರಿಂದ ಯಾರಿಗೂ ಸ್ವಾರ್ಥ ಇಲ್ಲ. ಅದರ ಲಾಭ ನಿಮಗೆ. ನಾವು ಭಾಗವತ ಕೇಳಿದ್ದೆವು, ಪ್ರಶಸ್ತಿ ಯಾರಿಗೆ? ನನ್ನ ಬದುಕಿಗೆ ಪ್ರಶಸ್ತಿ. ಹಾಗಾಗಿ ಅಂಥ ಪುಣ್ಯದ ಸ್ವಾರ್ಥದ ಆಲೋಚನೆ ಇದ್ದವರು ಭಾಗವತವನ್ನು ಸಪ್ತಾಹ ವಿಧಿಯಿಂದ ಕೇಳಿ. ಅದಕ್ಕೆ ಸಿಂಹತ್ರಸ್ತ ಮೃಗಾಯುವ ಅಂತಾರೆ. ಭಾಗವತದ ಕಥೆ ಕೇಳಿದರೆ ಏನಾಗುತ್ತೆ? ಒಂದು ಅರಣ್ಯದಲ್ಲಿ ಸಿಂಹ ಇದೆ, ಗರ್ಜನೆ ಮಾಡುತ್ತೆ. ಅದಕ್ಕೆ ಉದ್ದೇಶ ಇಲ್ಲ ಇಲ್ಲಿರುವ ಕಕ್ಕೆಗಳ ಹಾರಿ ಹೋಗಲಿ, ಚಿರತೆಗಳೆಲ್ಲ ಹಾರಿ ಹೋಗಲಿ, ಕರಡಿಗಳ ಹಾರಿ ಹೋಗಲಿ ಎನ್ನುವ ಉದ್ದೇಶ ಇಲ್ಲ ಸಿಂಹಕ್ಕೆ. ಒಮ್ಮೆ ಗರ್ಜನೆ ಮಾಡಿದರೆ ಅರಣ್ಯದಲ್ಲಿರುವ ಎಲ್ಲ ಪ್ರಾಣಿಗಳು ಧಿಕ್ಕಾಪಾಲಾಗಿ ಓಡಿ ಹೋಗುತ್ತೆ. ಹಾಗೆ ಭಾಗವತದ ಗರ್ಜನೆ ಆಯಿತು ಅಂದರೆ ನಮ್ಮ ಬದುಕಿಗೆ ಅಂಟಿಕೊಂಡಿರುವ ಪಾಪಗಳೆಲ್ಲ ಹಾರಿ ಹೋಗುತ್ತೆ. ಇದು ಸತ್ಯ, ಇದು ಅನುಭವ. ಅದನ್ನು ಅನುಭವಿಸಬೇಕು ಅಂದರೆ ಒಂದೇ ಒಂದು ಭಾಗವತಕ್ಕೆ ಬೇಕಾಗಿರುವ ಕಾಣಿಕೆ ನಮ್ಮ ಹೃದಯದಲ್ಲಿ ಹುಟ್ಟುವ ಶ್ರದ್ಧೆ. ಆ ಶ್ರದ್ಧೆಯಿಂದ ನಮ್ಮ ಬದುಕನ್ನೇ ಪರಿವರ್ತನೆ ಮಾಡುವ ಶಕ್ತಿ ಶ್ರೀಮದ್ ಭಾಗವತಕ್ಕಿದೆ. ಹೀಗೆ ಪದ್ಮಪುರಾಣದಲ್ಲಿ ಭಾಗವತದ ಮಹಿಮೆಗಳನ್ನು ತುಂಬ ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ. ಭಾಗವತದ ಆರಂಭದ ಶ್ಲೋಕ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಶ್ವಭಿಜ್ಞ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರತ್ರಿ ಸರ್ಗೋಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಇಷ್ಟು ಅದ್ಭುತವಾಗಿ ಭಾಗವತದಲ್ಲಿ ಹೇಳ್ತಾರೆ. ಈ ಮೊದಲನೇ ಶ್ಲೋಕದ ವಿವರಣೆ ಮಾಡಿ ಇವತ್ತಿನ ಪ್ರವಚನ ಮುಗಿಸ್ತೇನೆ. ಈ ಮೊದಲನೇ ಶ್ಲೋಕದಲ್ಲಿ 12 ಸ್ಕಂದಗಳ ಸಾರವೂ ಇದೆ. ಏನು ಹೇಳುತ್ತೆ ಭಾಗವತದ ಮೊದಲನೇ ಶ್ಲೋಕ? ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ, ಈ ಜಗತ್ತಿನ ಹುಟ್ಟು, ಈ ಜಗತ್ತಿನ ಇರುವು ಅಸ್ತಿತ್ವ, ಈ ಜಗತ್ತಿನ ಸಂಹಾರ, ಈ ಜಗತ್ತಿನ ಜನಗಳಿಗೆ ಬೇಕಾದ ಜ್ಞಾನ, ಜಗತ್ತಿನ ಜನರ ತಲೆಯಲ್ಲಿರುವ ಅಜ್ಞಾನ, ಜಗತ್ತಿನ ಜನಗಳಿಗೆ ಬೇಕಾದ ಬಂಧನ, ಜಗತ್ತಿನ ಜನಗಳಿಗೆ ಬೇಕಾದ ಮೋಕ್ಷ, ಎಲ್ಲವನ್ನೂ ಯಾರು ಕೊಡ್ತಾನೋ ಅವನನ್ನು ಧ್ಯಾನ ಮಾಡಿ ಅಂತ ಭಾಗವತ ಮಂಗಳ ಪದ್ಯ ಹೇಳುತ್ತೆ. ನೋಡಿ, ನಮ್ಮಲ್ಲಿ ಎಷ್ಟು ಅಜ್ಞಾನ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ.
ನಾವು ಎಷ್ಟು ದಡ್ಡರು ಅಂತ ಗೊತ್ತಿಲ್ಲ. ನೀನು ಯಾರು ಅಂತ ಕೇಳಿದ್ರೆ ನಮ್ಮ ಬಯೋಡೇಟಾ ಬೇರೆ ತೋರಿಸ್ತೇವೆ. ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಹತ್ರ 2ನೇ ಕ್ರಾಸಲ್ಲಿ ನನ್ನ ಮನೆ, ನನ್ನ ಗಂಡ ಇದು, ನನ್ನ ಮಕ್ಕಳಿದು ಅಂತ ತೋರಿಸ್ತೇವೆ. ಇದು ನಮ್ಮ ಬಯೋಡೇಟಾ ಅಲ್ಲ. ನಾನು ಯಾರು ಅಂದರೆ ನನಗೆ ಗೊತ್ತಿಲ್ಲ. ಬೀದಿಯ ಬಿಕಾರಿ ನಾನು. ಈ ಜನ್ಮದಲ್ಲಿ ಇಲ್ಲಿ ಹುಟ್ಟಿದ್ದೇನೆ, ಇನ್ನೊಂದು ಜನ್ಮದಲ್ಲಿ ಇನ್ನೊಂದು ಕಡೆ ಹುಟ್ಟುತ್ತೇನೆ. ಗೊತ್ತು ಗುರಿ ಇಲ್ಲದೆ ಸುಮ್ಮನೆ ಪಿರಿಕಿ ಹಾಗೆ ಸುತ್ತಾ ಇದ್ದೇನೆ ಈ ಸಂಸಾರದಲ್ಲಿ. ನಾನು ಯಾರು ಅಂತ ನನಗೆ ಗೊತ್ತಿಲ್ಲ. ಈ ಜನ್ಮದಲ್ಲಿ ಇವನು ಗಂಡ ಅಂದೆ, ಮುಂದಿನ ಜನ್ಮಕ್ಕೆ ಆ ಗಂಡ ಸಿಗಲ್ಲ. ಬಂದ ಪ್ರವಚನಕ್ಕೆ ಬಂದ ಮಕ್ಕಳಿಗೆಲ್ಲ, ಹೆಣ್ಮಕ್ಕಳಿಗೆಲ್ಲ ಖುಷಿ. ಈ ಜನ್ಮದ ಗಂಡ ಮುಂದಿನ ಜನ್ಮದಲ್ಲಿ ಸಿಗುವುದಿಲ್ಲ ಅಂತ. ಇದೊಂದು ಒಳ್ಳೆ ಪಾಯಿಂಟ್ ಮಾರಾಯರೆ. ಅಬ್ಬ, ಅದೊಂದು ದಂಡ ಹೋಯ್ತಲ್ಲ. ಬೇರೆ ಗಂಡ ಸಿಗ್ತಾನೆ, ಗಂಡಾಂತರ ಅದು. ಮತ್ತು ಅದರ ಮುಂದಿನ ಜನ್ಮದಲ್ಲಿ ಬೇರೆ ಗಂಡ. ಲೆಕ್ಕ ಹಾಕಿ ಹೀಗೆ ಎಷ್ಟು ಜನ್ಮ ಕಳೆದಿದ್ದೇವೆ. ಒಬ್ಬ ಮನುಷ್ಯ ಯೋನಿಯಲ್ಲಿ ಹುಟ್ಟಬೇಕಾದ್ರೆ ಮನುಷ್ಯ ಯೋನಿಗೆ ಬರಲಿಕ್ಕೆ 80 ಲಕ್ಷ ಯೋನಿಯಲ್ಲಿ ಹುಟ್ಟಿ ಆಮೇಲೆ ಮನುಷ್ಯ ಯೋನಿಗೆ ಬರಬೇಕಂತ. ಇದು ಕ್ಲೈಮ್ಯಾಕ್ಸ್. ಮನುಷ್ಯ ಯೋನಿ ಲಾಸ್ಟ್. ಮೊದಲು ಗಿಡಮರಗಳಾಗಿ ಹುಟ್ಟುತ್ತಾನೆ, ಹಾರಾಡುವ ಪ್ರಾಣಿ ಪಕ್ಷಿಗಳಾಗಿ, ಓಡಾಡುವ ಪ್ರಾಣಿ ನರಿನಾಯಿಗಳಾಗಿ ಹುಟ್ಟುತ್ತಾನೆ, ಕೊನೆಗೆ ಮಾನವನಾಗಿ ಹುಟ್ಟುತ್ತಾನೆ. ಆದ್ದರಿಂದ ಹುಟ್ಟು ಅನ್ನುವ ವಿಷಯ ಮನುಷ್ಯ ಯೋನಿಯಲ್ಲಿ ಮಾತ್ರ ಇದೆ. ವಿಚಾರ ಮಾಡಿ, ನಮ್ಮ ಮನೆಯಲ್ಲಿ ಒಂದು ಎಮ್ಮೆ ಇತ್ತು, ಅದೊಂದು ಕರು ಹಾಕಿತು, ಪೆತ್ತ ಇತ್ತು ಕಂಜಿಪಾಡ್ನು. ಹಾಗೆ ನನ್ನ ಮನೆಯಲ್ಲಿ ನನ್ನ ಸೊಸೆ ನಿನ್ನೆ ಗರ್ಭಿಣಿಯಾಗಿ ಒಂದು ಕಂಜಿ ಹಾಕಿದ್ಲು ಅಂತಾಳ, ಕೆಪ್ಪೆ ಹೊಡಿತಾಳೆ ಸೊಸೆ ಕೇಳಿಸಿಕೊಂಡ್ರೆ. ನನ್ನ ಮನೆಯಲ್ಲಿ ನನ್ನ ಸೊಸೆ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು. ಎಷ್ಟೆಲ್ಲ ಉಂಟಲ್ಲಿ ಲಿಖ್ಯತೆ ಜನ್ಮಪತ್ರಿಕಾ. ಯಾವ ಪ್ರಾಣಿ ಪಕ್ಷಿಗಳಿಗೆ ಜನ್ಮಪತ್ರಿಕೆ ಬರೆಯುವ ಪದ್ಧತಿ ಇಲ್ಲ. ಹಾಗಾದರೆ ಜನ್ಮ ಅಂದರೆ ಏನೋ ಆಲೋಚನೆ ಮಾಡಿ. ಪ್ರಾಣಿಗಳ ಹಾಗೆ ಸುಖವನ್ನು ಅನ್ವೇಷಣೆ ಮಾಡ್ತೀರಿ ಅಂದರೆ ಅದನ್ನು ಜನ್ಮ ಅಂತ ಕರೆಯುವುದಲ್ಲ. ಜನ್ಮ ಅಂದರೆ ಸಾರ್ಥಕತೆ. ಪ್ರಾಣಿ ಪಕ್ಷಿಗಳ ಬದುಕಿನಲ್ಲಿ ದೇಹವನ್ನು ಬೆಳೆಸುವ ಉದ್ದೇಶ ಇದೆ ಮಾತ್ರ ಹೊರತು ಆತ್ಮನನ್ನು ಬೆಳೆಸುವ ಉದ್ದೇಶ ಇಲ್ಲ. ಆ ಉದ್ದೇಶ ಮನುಷ್ಯ ಜನ್ಮದಲ್ಲಿ ಇದೆ. ಮನುಷ್ಯ ಜನ್ಮದಲ್ಲಿ ಸಾರ್ಥಕತೆ ಇಲ್ಲ. ಸಾರ್ಥಕತೆಯನ್ನು ಪಡೆಯುವ ಅವಕಾಶ ಮನುಷ್ಯ ಜನ್ಮದಲ್ಲಿ ಇದೆ. ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಹುಟ್ಟಿದ ಕೂಡಲೇ ಸಾರ್ಥಕತೆ ಬರಲ್ಲ. ಸಾರ್ಥಕತೆಯನ್ನು ಪಡೆಯುವ ಚಾನ್ಸ್ ಇದೆ ಮನುಷ್ಯ ಜನ್ಮದಲ್ಲಿ. ಅದನ್ನು ಪಡೀರಿ. ನೀವು ವಂಚನೆ ಮಾಡಿಕೊಳ್ಬೇಡಿ. ಪರವಂಚನೆಗಿಂತ ದೊಡ್ಡ ದ್ರೋಹ ಯಾವುದು ಗೊತ್ತಾ? ಆತ್ಮವಂಚನೆ ಮಾಡಿಕೊಳ್ಬೇಡಿ. ಭಾಗವತ ಹೇಳುತ್ತೆ, ನಿಮಗೆ ವಂಚನೆ ಮಾಡಿಕೊಳ್ಬೇಡಿ. ನಿಮಗೆ ಜನ್ಮ ಕೊಟ್ಟವನು ಆ ದೇವರು, ಅವನನ್ನು ಮರಿತಾ ಇದ್ದೀರಿ. ನನ್ನಪ್ಪ ಯಾರು ಹುಟ್ಟಬೇಕಾದ್ರೆ ಗೊತ್ತಿಲ್ಲ, ನನ್ನಮ್ಮನ ಆಯ್ಕೆ ನನ್ನ ಕೈಲಿಲ್ಲ. ಹೆಂಡತಿಯ ಆಯ್ಕೆ ಇದೆ, ಹೆಂಡತಿಯ ಗುಣಗಳ ಆಯ್ಕೆ ಇಲ್ಲ. ನಮಗೆ ಮಕ್ಕಳ ಆಯ್ಕೆ ಇಲ್ಲ. ಮತ್ತೆ ನನಗೆ ಈ ದೇಹದ ಆಯ್ಕೆ ಇಲ್ಲ, ಈ ಸೌಂದರ್ಯದ ಆಯ್ಕೆ ಇಲ್ಲ. ನನ್ನ ಮುಖದ ಈ ಸೌಂದರ್ಯವನ್ನು ಕೊಟ್ಟವನು ಯಾರು? ನನಗೆ ಅಪ್ಪ ಅಮ್ಮನನ್ನು ನಿಗದಿಪಡಿಸಿದವನು ಯಾರು? ನನಗೆ ಇಂಥ ಹೆಂಡತಿ, ಇಂಥ ಮಕ್ಕಳು, ಇಂಥ ಮನೆ, ಇಂಥ ಸೂರಿನಲ್ಲಿ ಬದುಕಬೇಕು ಅನ್ನುವ ಇಂತಿಂಥ ಆಸೆಗಳನ್ನು ಕೊಟ್ಟವರು ಯಾರು? ಕೆಲವರಿಗೆ ಗ್ರೀನ್ ಸ್ಯಾರಿ ಇಷ್ಟ ಆಗುತ್ತೆ, ಕೆಲವರಿಗೆ ರೆಡ್ ಸ್ಯಾರಿ. ಯಾವುದು ಬೇಡ ಥೂ ಅಂತ ಬಿಸಾಡಿ ಹೋಗ್ತಿರೋ, ಇನ್ನೊಬ್ಬರಿಗೆ ಅದು ಸ್ಯಾರಿ ತುಂಬ ಇಷ್ಟ ಆಗುತ್ತೆ. ಯಾಕೊಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಯಿತು. ಮಾರ್ಕೆಟಿಗೆ ಕೆಲವರು ಹೋಗ್ತಾರೆ, ಎಂಕು ಕುಂಬುಡ ಅಂದರೆ ಮಸ್ತು ಇಷ್ಟ ಅಂತಾರೆ. ಕೆಲವರಿಗೆ ಹೆಂಗೆ ಸೌಂತೆ ಬಂಡೆ ಇಷ್ಟ, ಎಂಕು ಬೆಂಡೆ ಅಂದರೆ ಇಷ್ಟ. ಯಾಕೆ ಅವರಿಗೆ ಬೆಂಡೆಕಾಯಿ ಇಷ್ಟ ಆಯಿತು, ಯಾಕೆ ಇವರಿಗೆ ಕುಂಬುಡವೇ ಇಷ್ಟ ಆಯಿತು? ಅದು ಹಿಂದಿನ ಜನ್ಮದ ಸಂಸ್ಕಾರಗಳು ಹೇಗಿರುತ್ತೋ ಹಾಗೆ ಇಷ್ಟ ಆಗುತ್ತೆ. ಹಿಂದಿನ ಜನ್ಮದಲ್ಲಿ ಸಿಕ್ಕಾಪಟ್ಟೆ ಕುಂಬಳಕಾಯಿ ತಿಂದಿದ್ದಾರೆ, ಈ ಜನ್ಮದಲ್ಲೂ ಕುಂಬುಡಬೇಕು ಅನಿಸುತ್ತೆ ಅವರಿಗೆ. ಅದನ್ನೇ ಸಂಸ್ಕಾರ ಅಂತ ಕರೀತಾರೆ, ಉಪಾಸನೆ ಅಂತ ಕರೀತಾರೆ. ಯಾವ ಯಾವ ಆಸೆಗಳು ಹೀಗಾಯಿತು ಒಂದು ಸರ್ಚ್ ಮಾಡಿ ನೋಡೋಣ. ಇವರಿಗೆ ಕೆಂಪು ಬಣ್ಣ ಇಷ್ಟ ಆಯಿತು, ಇವರಿಗೆ ಹಸಿರು ಬಣ್ಣ ಇಷ್ಟ ಆಯಿತು, ಇವರಿಗೆ ಬಿಳಿಯೇ ಇಷ್ಟ ಆಯಿತು, ಇವರಿಗೆ ಕರಿ ಬಣ್ಣ ಅಂದರೆ ಭಯಂಕರ ಪ್ರಾಣ. ಯಾಕೆ ಒಂದು ಸರ್ಚ್ ಮಾಡಿ? ಉತ್ತರ ಸಿಗೋದಿಲ್ಲ ನಿಮಗೆ. ಇಂಥ ಅಪ್ಪ ಅಮ್ಮ ಯಾಕೆ, ಇಂಥ ಕುಲ ಯಾಕೆ, ಇಂಥ ಜಾತಿ ಯಾಕೆ, ಇಂಥ ಮತ ಯಾಕೆ, ಇಂಥ ದೇಶ ಯಾಕೆ? ಎಲ್ಲ ಕೊಟ್ಟವನು ಅವನು. ತನು ನಿನ್ನದೋ, ಜೀವನ ನಿನ್ನದೋ, ಅನುದಿನದಲ್ಲಿ ಬಾಹು ಸುಖ ದುಃಖ ನಿನ್ನದಯ್ಯ, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೋ. ಮೊದಲನೇ ಪಾಠ ನಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ನಿಂತು ಹೋಗಿದೆ. ಯಾವುದೇ ಸಂಗೀತ ಶಾಲೆ ಕರ್ಕೊಂಡು ಹೋಗಿ ಆ ಮಗುವಿಗೆ ಏನು ಹೇಳಿಕೊಡ್ತಾರೆ ಗುರುಗಳು? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಹರಿಯ ಕರುಣದೊಳಾದ ಭಾಗ್ಯವ ಹರಿಸಮರ್ಪಣೆ ಮಾಡಿ ಬದುಕಿರೋ. ಹುಟ್ಟುತ್ತೇನು ತರಳಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಣ್ಣದ ಹರಳಾಯಿತಿ ದೇಹ. ಯಾರಿಗೋಸ್ಕರ ದುಡಿಮೆ? ಇಷ್ಟು ಹಗಲು ರಾತ್ರಿ ಒದ್ದಾಡ್ತೇವಲ್ಲ, ನನ್ನ ಹೆಂಡತಿ ನನ್ನ ಮಕ್ಕಳು ಅಂತ. ಭಾಗವತ ಕೇಳುತ್ತೆ, ಎಷ್ಟು ಜನ್ಮದಲ್ಲಿ ಇದನ್ನೇ ಮಾಡ್ತಾ ಇದ್ದೀವಿ ಮಾರಾಯ, ಇದೇ ಬಿಸ್ನೆಸ್ ಆಗೋಗಿದೆ. ಈ ಜನ್ಮದಲ್ಲಿ ಈ ಹೆಂಡತಿ, ಇನ್ನೊಂದು ಜನ್ಮದಲ್ಲಿ ಇನ್ನೊಂದು ಹೆಂಡತಿ. ಒಂದು ವೇಳೆ ದೇವರು ತಿರುಗಿ ಪಾಪ ಹಿಂದಿನ ಜನ್ಮದ ಹೆಂಡತಿಗೆ ತುಂಬ ಉಪಕಾರ ಮಾಡಿದ್ದಾನೆ ನಿನ್ನ ಗಂಡ ಅಂತ ದೇವರೇ ಬಂದು ಒಂದು ಹೆಂಡತಿ ಪಕ್ಕದಲ್ಲಿದ್ದಾಗ ಹಿಂದಿನ ಜನ್ಮದ ಹೆಂಡತಿ ನೋಡಲ್ಲಿ ಕಲ್ಯಾಣ ಮಂಟಪದಲ್ಲಿದ್ದಾಳೆ ಅಂತ ತೋರಿಸಿಬಿಟ್ರೆ ನಿಮಗೆ ನೆನಪಾದರೆ ಕಥೆಯೇನೋ ಹೇಳಿ, ಎಲ್ಲ ಡಿಸ್ಟರ್ಬ್ ಆಗುತ್ತೆ.
ಹಿಂದಿನ ಜನ್ಮದ ಹೆಂಡತಿಯನ್ನು ತೋರಿಸಿದರೆ ಡೇಂಜರ್, ಹಿಂದಿನ ಜನ್ಮದ ಗಂಡನನ್ನು ತೋರಿಸಿದ್ರು ಡೇಂಜರ್, ಅಷ್ಟು ಇಷ್ಟಪಟ್ಟಿದ್ದೇವೆ. ಹಾಗಾದರೆ ಏನರ್ಥ? ಈ ಹೆಂಡತಿ ಈ ಮಕ್ಕಳೆಲ್ಲ ನಮಗೆ ಸಂಬಂಧಪಟ್ಟವರಲ್ಲ, ಅವನಿಗೆ ಸಂಬಂಧಪಟ್ಟವರು. ಅವನು ಕೊಟ್ಟಿದ್ದಾನೆ, ಉಂಟು ಅಷ್ಟೇ. ಇನ್ನು ಮನೆಗೆ ಹೋಗಿ ಹೇಳಬೇಡಿ, ನೀವು ನನಗೆ ಸಂಬಂಧ ಇಲ್ಲ ಅಂತ ಭಟ್ರು ಹೇಳಿಕೊಟ್ಟಿದ್ದಾರೆ, ಈ ಜನ್ಮದಲ್ಲಿ ನೀವು ಸಂಬಂಧ ಇಲ್ಲಂತೆ. ನಿರ್ಲಿಪ್ತರಾಗಿರಿ, ಭಾಗವತ ಹೇಳುತ್ತೆ. ಅದೇ ಸರ್ವಸ್ವ ಅಲ್ಲ. ಇಬ್ಬರು ಸೇರಿ ಮಾಡಬೇಕಾದ ಕರ್ತವ್ಯ ಹರಿಯ ಆರಾಧನೆ, ಭಗವಂತನ ಆರಾಧನೆ. ನಮಗೆ ಯಾರು ಜನ್ಮವನ್ನು ಕೊಟ್ಟಿದ್ದಾನೋ ಅವನಿಗೊಂದು ಕೃತಜ್ಞತೆ. ಏನು ಹೇಳಿ? ಸಮಯದಾನ, ಭಾವದಾನ. ದೇವರಿಗಾಗಿ ಸಮಯವನ್ನು ಮೀಸಲಾಗಿಡ್ತೇವೆ, ನಮ್ಮ ಶುದ್ಧ ಭಾವವನ್ನು ಅವನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತೇವೆ. ದೇವರ ಕಥೆ ಕೇಳ್ತಾ ಕೇಳ್ತಾ ಹೃದಯ ಒದ್ದೆ ಆಗುತ್ತಲ್ಲ, ಅದೇ ದೇವರ ಪೂಜೆ, ಅದೇ ಬದುಕಿನ ಸಾಧನೆ. ನಿರ್ಜೀವರಾಗಿ ಬದುಕೋದಿಲ್ಲ, ಚೈತನ್ಯದಿಂದ ಬದುಕ್ತೇವೆ. ದೇವರು ಧರ್ಮ ಅಂದರೆ ಪ್ರಾಣತ್ಯಾಗ ಮಾಡ್ತೇವೆ, ಅಷ್ಟು ಪ್ರಾಣ ಇಡ್ತೇವೆ ಅಂದರೆ ಅದು ಸಮರ್ಪಣೆ, ಅದು ದೇವರ ಪೂಜೆ. 10 ಜನಗಳ ಕಷ್ಟ ಕಾರ್ಪಣ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ದೇವರ ಪೂಜೆ. ಹೀಗೆ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇದೆಲ್ಲವನ್ನೂ ನಿರಂತರ ರಚನೆ ಮಾಡುವ ಒಂದು ಪರಶಕ್ತಿ ಇದೆ. ಪರಶಕ್ತಿ, ಸರ್ವಶಕ್ತ. ಅಂತಹ ದೇವನನ್ನು ಧ್ಯಾನ ಮಾಡೋಣ. ಅವನಿರೋನು ಒಬ್ಬನೇ, 100 ಜನ ಇಲ್ಲ. ಜಗತ್ತಿನ ಸೃಷ್ಟಿಯನ್ನು, ಸ್ಥಿತಿಯನ್ನು, ಲಯವನ್ನು ಎಲ್ಲವನ್ನೂ ಮಾಡುವ ಒಂದು ಶಕ್ತಿ ಇದೆ, ಅದನ್ನೇ ವಿಷ್ಣು ಅಂತ ಕರೀತಾರೆ. ಅವನ ಮಗನಾಗಿ ಬ್ರಹ್ಮ ಇದ್ದಾನೆ, ಅವನ ಮಗನಾಗಿ ರುದ್ರ ಇದ್ದಾನೆ. ರುದ್ರನಿಗೂ ವಿಷ್ಣುವಿಗೂ ಕಲಹ ಇಲ್ಲ. ಆ ಹೆಸರುಗಳು ತಗೊಂಡು ನೀವು ಕಲಹ ಮಾಡಬೇಡಿ. ವಿಷ್ಣುವಿನ ಮಗ ನಾಭಿಯಿಂದ ಹುಟ್ಟಿದ ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮನ ಹುಬ್ಬಿನಿಂದ ಹುಟ್ಟಿದವನು ಕ್ರೋಧಾಜ್ಜಾತಃ ತ್ರಿಲೋಚನಃ. ಮುಕ್ಕಣ್ಣ ಮಹಾರುದ್ರದೇವರು, ಮಹಾಲಿಂಗೇಶ್ವರ ಬ್ರಹ್ಮನ ಮಗ. ಹಾಗೆ ಆಲೋಚನೆ ಮಾಡಿ, ಜಗತ್ತೆಲ್ಲ ವಿಷ್ಣುವಿನ ಪರಿವಾರವಾಗುತ್ತೆ. ವಿಷ್ಣು ಯಾರ ಮಗ? ಯಾವ ಪುರಾಣದಲ್ಲೂ ಇಲ್ಲ, ತೆಗೆದು ಕಂಡ್ರೆ ಹೇಳಿ. ವಿಷ್ಣುವಿಗೆ ಜನ್ಮ ಇಲ್ಲ, ಅವನ ಅನಾದಿ, ಅವನಿಂದ ಜಗತ್ತು. ಅವನನ್ನು ಧ್ಯಾನ ಮಾಡಿ. ಸತ್ಯಂ ಪರಂ ಧೀಮಹಿ, ಅಂತಹ ಸತ್ಯ ಸ್ವರೂಪಿಯಾದ ಸರ್ವೋತ್ತಮನಾದ ವಿಷ್ಣುವನ್ನು ಧೀಮಹಿ ಅಂದರೆ ಧ್ಯಾಯೇಮ. ಒಬ್ಬರು ಧ್ಯಾನ ಮಾಡಿದರೆ ಕೆಲಸ ಆಗಲ್ಲ, ಎಲ್ಲ ಸೇರಬೇಕು, ಊರಿನವರೆಲ್ಲ ಸೇರಬೇಕು. ಸಂಘೇ ಶಕ್ತಿ ಕಲಯುಗೆ, ಕಲಿಯುಗದಲ್ಲಿ ಸಂಘಟನೆಯಲ್ಲಿ ಶಕ್ತಿ ಇದೆ. ಎಲ್ಲರೂ ಒಟ್ಟಾಗಿ ಕೇಳಿ ಭಾಗವತ ಚಿಂತನೆ ಮಾಡಿದರೆ ಹೊಸ ಪುಣ್ಯ ಉತ್ಪತ್ತಿ ಆಗುತ್ತೆ. ಬ್ರಹ್ಮರಥ ಉಂಟು ಕೃಷ್ಣ ಮಠದಲ್ಲಿ, ಉಡುಪಿಯಲ್ಲಿ. ಒಬ್ಬರು ಸೇವಾಕರ್ತೃಗಳು ಸೇವೆ ಮಾಡಿಸಿದ್ದಾರೆ, ಬ್ರಹ್ಮರಥದ ಸೇವೆ ನಮ್ಮದು ಅಂತ. ಶಾಲೆಲ್ಲ ಹಾಕಿಸಿಕೊಂಡ್ರು, ಬಂಗಾರದ ದಂಡ ಹಿಡ್ಕೊಂಡ್ರು. ಜನಗಳೆಲ್ಲ ಹೇಳಿದರು, ಇವತ್ತು ನಿಮ್ಮ ಸೇವೆ ಅಲ್ವಾ, ನೀವೇ ಹೇಳಿರಿ. ಹೇಳಲಿಕ್ಕಾಗುತ್ತಾ ಅದು? ಎಲ್ಲ ಸೇರಿದರು, ಸ್ವಲ್ಪ ಸ್ವಲ್ಪ ಹಗ್ಗಕ್ಕೆ ಕೈ ಜೋಡಿಸಿದರು. ಗೋವಿಂದ ಗೋಪಾಲ ಅಂದರು. ಕೆಲವರು ಹಗ್ಗದ ಮೇಲೆ ನೇತು ಬಿದ್ದಿರ್ತಾರೆ, ಎಳೆದದ್ದೇನೂ ಇಲ್ಲ, ರಥ ಮುಂದೆ ಹೋಗುತ್ತೆ. ಆಮೇಲೆ ಆಲೋಚನೆ ಮಾಡಿ, ರಥ ಮುಂದೆ ಹೋಗಿದ್ದು ಹೇಗೆ? ಸಂಘಟನೆಯಿಂದ ರಥ ಮುಂದೆ ಹೋಯಿತು. ಯಾರ ಬಲವೂ ಅತಿಯಾಗಿ ಪ್ರಯೋಗ ಮಾಡಬೇಕಾಗಿಲ್ಲ, ಎಲ್ಲ ಒಟ್ಟು ಸೇರಿದರೂ ರಥ ಮುಂದೆ ಹೋಯಿತು. ನಮ್ಮ ಬದುಕಿನ ರಥ ಮುಂದೆ ಚಂದ ಸಾಗಬೇಕು ಅಂದರೆ ಈ ರಥದ ಪ್ರಯಾಣದ ಜೊತೆಗೆ, ಆ ರಥ ಎಳಿಬೇಕಾದ್ರೆ ಏನು ಹೇಳ್ತಾರೆ ಹೇಳಿ? ಗೋವಿಂದ ಗೋಪಾಲ, ಗೋವಿಂದ ಗೋಪಾಲ ರಥ ಎಳಿತಾರೆ. ಈ ರಥ, ಇದರ ಮನೋರಥ, ಇದು ಪರಿಪೂರ್ಣವಾಗಿ ಒಂದು ಗುರಿಯನ್ನು ಮುಟ್ಟಬೇಕು ಅಂದರೆ ಈ ರಥದ ಯಾತ್ರೆಯ ಜೊತೆಗೆ ನಾವು ನಡೆದಾಡಬೇಕಾದ್ರೆ, ಓಡಾಡಬೇಕಾದ್ರೆ ಬರಬೇಕಾದ ಚಿಂತನೆ ಏನು ಹೇಳಿ? ಗೋವಿಂದ ಗೋಪಾಲ, ಗೋವಿಂದ ಗೋಪಾಲ ಹೇಳಿ ಇದು ಸರಿಯಾದ ಗುರಿ ಮುಟ್ಟುತ್ತೆ. ಇಂಥ ಕೆಲಸ ಮಾಡೋಣ, ಸಮಾಜದಲ್ಲಿ ಹಿತವನ್ನು ಮಾಡುವ, ರಾಷ್ಟ್ರಕ್ಕೆ ಹಿತ, ವಿಶ್ವಕ್ಕೆ ಹಿತ. ಇದರಲ್ಲಿ ಸ್ವಾರ್ಥ ಇಲ್ಲ. ಈ ಕೆಲಸದಲ್ಲಿ ಅತ್ಯಂತ ನಿರ್ಮಲವಾದ ಕೆಲಸ ಇದು. ಇದೇ ಕಲ್ಯಾಣ ಮಂಟಪದಲ್ಲಿ ಎಷ್ಟೆಲ್ಲ ವಿವಾಹಗಳು ನಡೆಯುತ್ತೆ. ಅಲ್ಲಿ ರಕ್ತದ ಸಂಬಂಧ ಇರುತ್ತೆ, ಬಾಂಧವ್ಯದ ಮೋಹ ಇರುತ್ತೆ, ಉಡುಗೊರೆ ಉಡುಗೆ ತೊಡುಗೆಗಳ ಸ್ವಾರ್ಥಗಳಿರುತ್ತೆ. ಈ ಭಾಗವತದಲ್ಲಿ ಏನಿದೆ ಹೇಳಿ? ಎಲ್ಲ ಸೇರಿ ದೇಹ ಕೊಟ್ಟ, ಜೀವನ ಕೊಟ್ಟ, ನಮ್ಮ ಬದುಕಿನ ಸರ್ವಸ್ವವನ್ನು ಹೆಜ್ಜೆ ಹೆಜ್ಜೆಗೆ ನೀಡುವ ಆ ದೇವರನ್ನು ಧ್ಯಾನ ಮಾಡುವ ಯೋಗ ಅತ್ಯಂತ ಸ್ವಚ್ಛವಾದ ಸಂಘಟನೆ ಇದು. ಇದಕ್ಕೆ ಹೆಚ್ಚೆಚ್ಚು ಸಂಖ್ಯೆಯಿಂದ ಬನ್ನಿ, ವಿಶ್ವ ಕಟ್ಟಬೋದು ಅನ್ನುತ್ತೆ ಭಾಗವತ. ಸತ್ಯಂ ಪರಂ ಧೀಮಹಿ. ಇಂಥ ದೇವರನ್ನು ಧ್ಯಾನ ಮಾಡೋಣ. ಜಗತ್ತಿಗೆ ಎಲ್ಲವನ್ನೂ ಕೊಡುವ, ನಮ್ಮ ಬದುಕಿಗೆ ಎಲ್ಲವನ್ನೂ ಕೊಟ್ಟ. ಎಂಥ ಕಣ್ಣು! ಕರೆಂಟ್ ಹೋಗುತ್ತೆ, UPS ಬೇಕಾಗುತ್ತೆ. ಹಾಗೆ ಈ ಕಣ್ಣಿನಲ್ಲಿ ಕರೆಂಟ್ ಹೋದರೆ, ದೃಷ್ಟಿ ಹೋದರೆ ಕತೆ ಏನು? ಸಾಯೋ ತನಕ ಈ ದೃಷ್ಟಿಯ ನೋಟ ಕೊಡ್ತಾನಲ್ಲ ದೇವರು. ಬಾಯಿಗೆ ಹಾಕಿದಾಗೆಲ್ಲ ರುಚಿ ಅನ್ನುವ ಅನುಭವನ ಕೊಡ್ತಾನಲ್ಲ. ತಿಂದದ್ದನ್ನು ಹಾಗೇ ಇಟ್ಟರೆ ಕಥೆ ಏನು? ಫ್ರಿಜ್ಜಲ್ಲಿ ಇಟ್ಟಾಗೆ ಜೀರ್ಣ ಆಗುವ ಹಾಗೆ ಮಾಡ್ತಾನಲ್ಲ. ಅದೆಲ್ಲ ನೀವು ಮಾಡ್ತೀರಾ? ಕಣ್ಣಿನಲ್ಲಿ ನೋಡುವ ಶಕ್ತಿ ಯಾರು ಕೊಟ್ಟಿದ್ದು? ನಾಲಿಗೆಯಲ್ಲಿ ಆ ಚರ್ಮ ಇದೆ, ತಿಂದ ಅನ್ನ ರಕ್ತ ಆಗುತ್ತೆ. O ಪಾಸಿಟಿವ್, B ಪಾಸಿಟಿವ್. ಯಾವತ್ತೂ ನೀವು ಏನೇ ತಿನ್ನಿ ಅದು O ಪಾಸಿಟಿವೇ ಆಗುತ್ತೆ. ಅದು ನಮ್ಮ ಮನೇಲಿ 20 kg ಅನ್ನ ಉಳಿದಿದೆ ಡಾಕ್ಟ್ರೇ, ವಿಜ್ಞಾನಿಗಳೇ ಅದನ್ನು O ಪಾಸಿಟಿವ್ ರಕ್ತ ಮಾಡಿಕೊಡಿ. ಯಾಕೆಂದರೆ ನಾನು ತಿಂದ ಅನ್ನ O ಪಾಸಿಟಿವ್ ಆಗುತ್ತೆ. ಅನ್ನವನ್ನು ಮಾಡಿಕೊಡಿ,
ಸಾಧ್ಯ ಇದೆ ಇವತ್ತಿನ ಟೆಕ್ನಾಲಜಿಗೆ, ವಿಜ್ಞಾನ ಯುಗಕ್ಕೆ. ಎಂಥ ಅದ್ಭುತವಾದ ಸೃಷ್ಟಿ ನಮ್ಮ ದೇಹದಲ್ಲಿ ನಡೆಯುತ್ತೆ. ಇಲ್ಲೇ ಮಿಕ್ಸಿ ಗ್ರೈಂಡರ್ ಇಟ್ಟಿದ್ದಾನೆ, ಇಲ್ಲೇ ಮಾನಿಟರ್, ಮುಖವೇ ಮಾನಿಟರ್, ಆಮೇಲೆ ಬ್ಯಾಟ್ರಿ, ಒಳ್ಳೆ ಬ್ಯಾಟ್ರಿ ಹೊಟ್ಟೆ, ಒಳ್ಳೆ ಮಾನಿಟರ್ ಮುಖ, ಒಳ್ಳೆ ಮೆಮರಿ ಪವರ್, UPS ಏನು CPU ಮೆಮರಿ ಪವರ್ ಎಷ್ಟಿಟ್ಟಿದ್ದಾನೆ ದೇವರು. ಕಂಪ್ಯೂಟರ್ಗಳನ್ನು ರಚನೆ ಮಾಡಿದ್ದಾನೆ. ಅದು ಡೆಲ್ ಕಂಪನಿ ಆದರೂ 1 ವರ್ಷ ಆದಮೇಲೆ ಡಲ್ ಆಗುತ್ತೆ. ಇದು ಹಾಗಲ್ಲ. ರಫ್ಯೂಸ್ ಮಾಡಲಿಲ್ಲ ಅಂದರೆ ಶತಮಾನಂ ಭವತಿ ಶತಾಯು ಪುರುಷ, 100 ವರ್ಷ ಗ್ಯಾರಂಟಿ ಕಾರ್ಡ್ ಇರುವ ಈ ದೇಹ ಇಷ್ಟೊಂದು ಆಯುಷ್ಯ ಯಾಕ್ರಿ ಕೊಟ್ಟ? ತಿಗಣೆ, ಇರುವೆ ಎಲ್ಲ ಎರಡೆರಡು ಗಂಟೆಗೆ ಸಾಯುವ ಕೀಟಗಳಿದ್ದಾವೆ, ಪ್ರಾಣಿ ಪಕ್ಷಿಗಳಿದ್ದಾವೆ. ಮನುಷ್ಯನಿಗೆ 120 ವರ್ಷ ಆಯುಷ್ಯ ಕೊಟ್ಟಿದ್ದಾನೆ. ಚೆನ್ನಾಗಿ ದೇಹ ರಕ್ಷಣೆ ಮಾಡಿದರೆ, ಚಂದ ಮಾಡಿ ಫಿಟ್ನೆಸ್ಸಿಗೆ ಹೋಗಿ ಜಾಗಿಂಗ್ ಮಾಡಿದರೆ ಮುಗಿತಾ? ದೇವರಿಗೆ ಪ್ರದಕ್ಷಿಣೆ ಮಾಡಲ್ಲ, ಪಾರ್ಕಿನಲ್ಲಿ ಪ್ರದಕ್ಷಿಣೆ ಮಾಡಿದರೆ ಮುಗಿತಾ ಈ ದೇಹದ ಸಾರ್ಥಕತೆ? ಯಾವ ಉದ್ದೇಶದಲ್ಲಿ ಕೊಟ್ಟಿದ್ದಾನೆ ಅಂತ ಅರ್ಥ ಮಾಡಿಕೊಳ್ಳಿಲ್ಲ ಅಂದರೆ ನಿಮ್ಮ ಬದುಕು ಬರಡಾಗುತ್ತೆ. ಮಿಸ್ಯೂಸ್ ಮಾಡಿಕೊಂಡ ಪರಿಣಾಮ ಮತ್ತೆ ಮನುಷ್ಯ ಯೋನಿಯನ್ನು ಕೊಡಲ್ಲ ದೇವರು, ನರಿನಾಯಿಗಳಾಗಿ ಹುಟ್ಟಿಸ್ತಾನೆ. ಮುಂದಿನ ಭಾಗವತದ ಕಥೆಗಳೆಲ್ಲ ಇದೆ, ಮುಂದೆ ಕೇಳಿ. ಈ ಮಾತುಗಳಿಗೆ ಪ್ರಾತ್ಯಕ್ಷಿಕೆಗಳಿದೆ, ಸಾಕ್ಷಿಗಳಿದೆ. ಮನುಷ್ಯ ಜನ್ಮದ ಹೆಚ್ಚುಗಾರಿಕೆಯನ್ನು ಸಮರ್ಥನೆ ಮಾಡುವ ಸಾವಿರಾರು ಸಂಗತಿಗಳಿವೆ. ಇದನ್ನು ನಮ್ಮದಾಗಿಸಿಕೊಳ್ಳಬೇಕು. ನನಗೂ ಒಂದು ಬದುಕು ಇದೆ, ನನಗೊಂದು ಗುರಿ ಇದೆ. ಸಾಯಬೇಕಾದ್ರೆ ನನ್ನೊಟ್ಟಿಗಿರೋರು ಯಾರೂ ಬರೋದಿಲ್ಲ, ಕಣ್ಣೀರು ಹಾಕ್ತಾರೆ. ಸತ್ತ ಮೇಲೆ 15 ದಿನ ಅಷ್ಟೇ, 6 ತಿಂಗಳು ಬಿಟ್ಟು ಅವ್ರ ಮನೆಗೆ ಹೋಗಿ, ಹಿಂಗಳನ್ನ ಪುರುಷ ಓಳು ಅಂದರೆ ಹಿಂಕ್ಳೆ ಗೊತ್ತಿದೆಯಾ, ಆಕಳು ಪೋಯೇರು. ಮೊದಲನೇ ದಿನ ಅಳ್ತಾಯಿದ್ರು, 6 ತಿಂಗಳಾದಮೇಲೆ ತೆಳಿಕೆಯಿಂದ ಹೇಳ್ತಾರೆ ಅವರು, ಕುರ್ಕುರೆ ತಿನ್ಕೊಂಡು ಹೇಳ್ತಾರೆ. ದೊಡ್ಡ ಸಂಗತಿಯೇ ಅಲ್ಲ. ಪೋಯೇರೆ ಜಾದಾಂಪುಣ, ಪೋಯೇರಾತೆ. ಅಷ್ಟೇ ಮನುಷ್ಯನ ಜೀವನ. ಯಾರು ಬರುವರು ನಿನ್ನ ಹಿಂದೆ? ಇದ್ದ ಯಮಭಟರು ಬಾಯೆಂದು ಸೆಳೆದೊಯ್ಯುವಾಗ ಸತಿಸುತರುಗಳು ಬರುವುದಿಲ್ಲ, ಹಿತಮಾನ್ಯ ಕ್ಷೇತ್ರ ಬರುವುದಿಲ್ಲ, ಜನನಿ ಜನಕರೂ ಬರುವುದಿಲ್ಲ. ಹನುಮಯ್ಯನ ಹೊರತು ಬೇರೆ ಗತಿ ಇಲ್ಲ. ನಮ್ಮ ಜೊತೆಗೆ ಆ ದೇವರು, ಧರ್ಮ ಬೆನ್ನು ಹಿಡ್ಕೊಂಡು ಬರುತ್ತೆ. ನೀವು ಮಾಡಿದ ಸಂಸ್ಕಾರಗಳು, ನೀವು ಮಾಡಿದ ಸಮರ್ಪಣೆಗಳು, ನಿಮ್ಮ ತ್ಯಾಗ, ನೀವು ಕಲಿತ ವಿದ್ಯೆ ಇನ್ನೊಂದು ಜನ್ಮಕ್ಕೂ ಅದು ಬರುತ್ತೆ, ಹಾಗೇ ಒಟ್ಟಿಗೆ ಬರುತ್ತೆ. ಆದ್ದರಿಂದ ಕೆಲವರು ತುಂಬ ಜಾಣ ಇರ್ತಾರೆ. ಯಾಕೆ ಅಂದರೆ ಹಿಂದಿನ ಜನ್ಮದಲ್ಲಿ ವಿದ್ಯಾದಾನ ಮಾಡಿದ್ದಾರೆ, ಜಾಣ ಆಗಿದ್ದಾರೆ. ಕೆಲವರಿಗೆ ತುಂಬ ಉಳ್ಳವರಾಗಿದ್ದಾರೆ, ಯಾಕೆಂದರೆ ಹಿಂದಿನ ಜನ್ಮದಲ್ಲಿ ದಾನ ಮಾಡಿದ್ದಾರೆ, ಈ ಜನ್ಮದಲ್ಲಿ ಉಳ್ಳವರಾಗಿದ್ದಾರೆ. ಮುಂದಿನ ಜನ್ಮದ ಸುಕೃತಗಳನ್ನು ನಿಶ್ಚಯ ಮಾಡುವ ಜೀವನ ಈ ಮನುಷ್ಯನ ಜನ್ಮ. ಇಲ್ಲದೇ ಇದ್ದರೆ ನಿಮಗೆ ನೀವು ಅನ್ಯಾಯ ಮಾಡಿಕೊಂಡಂತೆ ಆಗುತ್ತೆ. ಎಚ್ಚರ. ಈ ಎಚ್ಚರಿಕೆಯ ಕರೆಗಂಟೆಯೇ ಭಾಗವತ. ಮೃತ್ಯು ಮುಂದಿದೆ, ನಮ್ಮ ಸಾಧನೆ ಈಗಿದೆ. ಕ್ಷಣ ಕ್ಷಣವೂ ಅವನ ಬಗ್ಗೆ ಎಚ್ಚರದಿಂದ ಕರ್ತವ್ಯಗಳ ಅನ್ವೇಷಣೆಯನ್ನು ಮಾಡಿ ಭಾಗವತದ ಕಥೆ ಕೇಳಿ. ಎಲ್ಲ ಮಾರ್ಗದರ್ಶನ ಭಾಗವತದಲ್ಲೇ ಇದೆ. ನಾವು ಮಾಡಬೇಕಾದ ಕೆಲಸ ಏನು ಅಂದರೆ ಸತ್ಯಂ ಪರಂ ಧೀಮಹಿ. ನಾವೆಲ್ಲ ಒಟ್ಟಾಗಿ ಸರ್ವಶಕ್ತನಾದ, ಸತ್ಯನಾದ, ನನ್ನ ಹೃದಯವಾಸಿಯಾದ ಆ ದೇವರನ್ನು ನಾವು ಮರೆತಿದ್ದೇವೆ. ನಿತ್ಯ ಉಪಕಾರಿ ಅವನು. ನಿತ್ಯ ನಮ್ಮ ಬದುಕಿಗೆ ತಿಂದು ಮಲಗುತ್ತೇವೆ. ತಿಂದ ಅನ್ನವೆಲ್ಲ ರಕ್ತ ಆಗಬೇಕು, ಮಲಮೂತ್ರಗಳಾಗಬೇಕು. ಯಾವ ಫ್ಯಾಕ್ಟ್ರಿ, ಯಾವ ಮಿಷನ್ನು ದೇವರು ಮಾಡ್ತಾನೆ ನಮ್ಮ ದೇಹದಲ್ಲಿ ಕುಳಿತು. ಅಂಥ ದೇವರಿಗೊಂದು ಕೃತಜ್ಞತೆಯನ್ನು ಹೇಳುವ ಒಳ್ಳೆಯ ಕಾಲ 7 ದಿನದ ಕಥೆ. ಅದನ್ನು ಕೇಳಿ ಎನ್ನುವ ಒಂದು ಪೂರ್ವಪೀಠಿಕ ಪದ್ಮಪುರಾಣ ಭಾಗವತದಲ್ಲಿ ಇದೆ. ಇವತ್ತಿಷ್ಟನ್ನು ಕೇಳಿದ್ದೇವೆ. ಪ್ರತಿಜ್ಞೆಗೆ ಅನುಗುಣವಾಗಿ ಪ್ರವಚನ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಸೇರಿದಾಗ 5 ಗಂಟೆಗೆ ಬನ್ನಿ. 5:30 ತನಕ ಟಿಫಿನ್ ವ್ಯವಸ್ಥೆ ಇದೆ. 5:30ಗೆ ಬಂದವರಿಗೆ ಇಲ್ಲ ಅಂತ ಹೇಳಿದ್ದಾರೆ, ಅದೆಲ್ಲ ನನಗೆ. ಆದ್ದರಿಂದ ನೀವು 5 ಗಂಟೆಗೆ ಬನ್ನಿ, ಉಪಹಾರ ಮಾಡಿ 5:30ಯಿಂದ 7:30 ತನಕ ಫಸ್ಟ್ ಕ್ಲಾಸ್ ನಿದ್ರೆ ಮಾಡಿ, ಅಲ್ಲ ಎಚ್ಚರದಲ್ಲಿ ಏಕಾಗ್ರತೆಯಲ್ಲಿ ಭಾಗವತದ ಕಥೆ ಕೇಳಿ. ಅದಾದ ಮೇಲೆ ಮತ್ತೆ ಒಂದು ಮಂಗಳಾರತಿ ನೋಡಿ ಮನೆಗೆ ತೆರಳಿ. ಇದೊಂದು ದೀಕ್ಷಾ ಬಂಧನ. ಇದು 7 ದಿನಗಳ ಕಾಲ ಕಥೆಯನ್ನು ಏಕಾಗ್ರತೆಯಿಂದ ಕೇಳ್ತೇವೆ ಅನ್ನೋದೊಂದು ದೀಕ್ಷೆ. ಇದರಿಂದ ಸಮಾಜಕ್ಕೆ ಹಿತ ಇದೆ, ಮನೆ ಮನೆಗಳಿಗೆ ಹಿತ ಇದೆ, ಆತ್ಮೋದ್ಧಾರದ ಮಾರ್ಗದರ್ಶನ ಇದೆ. ಇದರಿಂದ ನಾವ್ಯಾರೂ ಆಗುವುದು ಬೇಡ. ಒಳ್ಳೆ ಸಂಘಟನೆಯನ್ನು ಮಾಡಿದ್ದಾರೆ. ಇದರ ಸಾರ್ಥಕ್ಯವನ್ನು ನಾವು ಅನುಭವಿಸೋಣ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತೇನೆ. ಪ್ರತಿದಿನ ಪ್ರವಚನದ ಕೊನೆಯಲ್ಲಿ ನಾನೊಂದು ಪಾಪಹರ ಮಂತ್ರ, ದಿವ್ಯ ಮಂತ್ರ ಇದೆ. ನೀವು 7 ದಿನದಲ್ಲಿ ಕಲಿಬೇಕು, ಕೊನೆಯ ದಿನ ಒಪ್ಪಿಸಬೇಕು ನನಗೆ. ಪ್ರತಿದಿನ ಹೇಳಿಕೊಡ್ತೇನೆ. ಆ ಶ್ಲೋಕವನ್ನು ಎಲ್ಲ ಸಾಮೂಹಿಕವಾಗಿ ನೇರ ಕೂತ್ಕೊಂಡು ಕಣ್ಣುಮುಚ್ಚಿ ಹೇಳಿ, ಆಮೇಲೆ ಒಂದಷ್ಟು ನಾಮ ಸಂಕೀರ್ತನೆ ಒಂದು 2 ನಿಮಿಷ ಮಾಡಲಿಕ್ಕುಂಟು. ಅಷ್ಟನ್ನು ಮಾಡಿ ನಂತರ ಆ ದೇವರ ಮಂಗಳಾರತಿಯ ಕಡೆ ಸಾಗೋಣ. ಹರೇ ಹರೇ ಮೇ. ಪಾಪ ಮಾಡಿದರೆ ಗಟ್ಟಿ ಹೇಳಿ, ಇಲ್ಲಾಂದರೆ ಮೆಲ್ಲ ಹೇಳಿ. ಹರೇ ಹರೇ ಮೇ. ಮಾಡಿದರೆ ಅನ್ನಿಸ್ತಾ ಇದೆ ನಂತರನೇ ಸ್ವಲ್ಪ ಇನ್ನೊಂಚೂರು ಗಟ್ಟಿ ಹೇಳಿ. ಎಲ್ಲ ಪಾಪ ಹೋಗುತ್ತಂತೆ ಗಟ್ಟಿ ಹೇಳಿದರೆ. ಹರೇ ಹರೇ ಮೇ ಹರ ಪಾತಕಾನಿ. ಹರೇ ಹರೇ ಮೇ ಕುರು ಮಂಗಳಾನಿ. ಹರೇ ಹರೇ ಮೇ ತವ ದೇಹಿ ದಾಸ್ಯಂ
ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು ಹರಯೇ ನಮಃ. ಹರಯೇ ನಮ ಇತ್ಯುಚ್ಚೈ ಮುಚ್ಯತೆ ಸರ್ವಪಾತಕಾತ್. ಶುಕಾಚಾರ್ಯ ಹೇಳ್ತಾರೆ, ಗಟ್ಟಿಯಾಗಿ ಹರಯೇ ನಮಃ ಅನ್ನಬೇಕಂತೆ. ಗಟ್ಟಿ ಹೇಳಿದರೆ ದೇಹದಲ್ಲಿ ಕುಳಿತಿರುವ ಪಾಪಗಳೆಲ್ಲ, ಅವಾಗ ಹೇಳಿದನಲ್ಲ, ಸಿಂಹದ ಗರ್ಜನೆಯಿಂದ ಎಲ್ಲ ಪ್ರಾಣಿ ಪಕ್ಷಿಗಳು ಓಡುವ ಹಾಗೆ ಪಾಪಗಳೆಲ್ಲ ಓಡಿ ಹೋಗುತ್ತಂತೆ. ಆದ್ದರಿಂದ ಪಾಪ ಓಡಿಸಬೇಕು ಅಂದರೆ ಗಟ್ಟಿ ಹೇಳಿ, ದಾಕ್ಷಿಣ್ಯ ಬಿಟ್ಟು. ಒಂದು ಎಕ್ಕಳೆ ಬಂತು ಅಂದರೆ ಗಟ್ಟಿ ಕಿರಿಚಿಕೊಳ್ತೇವೆ, ಹರಿನಾಮಕ್ಕೆ ಹೇಳಲಿಕ್ಕೆ ಯಾಕೆ ದಾಕ್ಷಿಣ್ಯ? ಗಟ್ಟಿ ಹೇಳಿ, ಯಾರು ದಾಕ್ಷಿಣ್ಯ ಮಾಡಬೇಡಿ. ಹರಯೇ ನಮಃ ಸಾಲ್ದು, ಫ್ಯಾನ್ ಉಲ್ಟ ತಿರುಗಬೇಕು, ಅಷ್ಟು ಗಟ್ಟಿ ಹೇಳಬೇಕು ನೀವು. ಹರಯೇ ನಮಃ. ನಾಳೆ ಮೊದಲನೇ ಫಲಹಾರ ಕೊಡ್ತೇವೆ 5 ಗಂಟೆಗೆ, ಆಮೇಲೆ ಮತ್ತೆ ಗಟ್ಟಿ ಹೇಳಿ. ಈಗ ಒಂದು 2 ನಿಮಿಷ ರಾಮ ಭಜನೆ ಮಾಡೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಹತ್ತು ಬಾರಿ ನನ್ನೊಟ್ಟಿಗೆ ಹೇಳಿ, ಎಲ್ಲರೂ ಒಟ್ಟಿಗೆ ಹೇಳಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.